Father, we give you all the glory, Daddy. We are ready to hear you, Father. Speak to us. Let their life be never be the same again. Heal them. Teach them, Father. Let them be strengthened. And let them go glory to glory. In Jesus' name, amen and amen. Our message has come from Philemon. ನಮ್ಮ ಸಂದೇಶ ಇವಾಗ ಫಿಲೋಮೋನನಿಗೆ ಬರೆದ ಪತ್ರಿಕೆಯಲ್ಲಿ The message will be ಸಂದೇಶ ಇವಾಗ love and the faith, prayer, praise and glory. ಪ್ರೀತಿ, ನಂಬಿಕೆ, ಸತ್ಯ ಇದರ ಬಗ್ಗೆ. Hallelujah. Love, ಪ್ರೀತಿ, faith, ನಂಬಿಕೆ, prayer, ಪ್ರಾರ್ಥನೆ, praise and glory. ಸ್ತುತಿ ಮತ್ತೆ ಮಹಿಮೆ. ಯಾಕೆ ಅವ್ರಿಗೆ ತೋರಿಸ್ತಾ ಇದ್ದಾರೆ, ಇದನ್ನು ಓದೋಕ್ಕಾಗಲ್ಲ ಅವ್ರಿಗೆ. ಆಯ್ತಾ? ಓದಕ್ಕೆ ಯಾರು ಹೋದ್ರೆ ನಾನು ಏನನ್ನು ಕೊಡ್ತೀನಿ. Hallelujah. Hallelujah. ಓದಕ್ಕಾಗುತ್ತಾ ಇದು? Hallelujah. Okay. Directly 4 to 7. 4-6 ಹೋಗೋಣ. It's only one chapter. ಇದು ಒಂದೇ ಅಧ್ಯಾಯ ಮಾತ್ರ ಇದೆ. Philemon chapter 1, 4 to 7. ಫಿಲೋಮೋನ 1:4. Hallelujah. Please you can read that. 4 to 7. ಕರ್ತನಾದ ಯೇಸುವಿನ ಮೇಲೆ ನೀನು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರ ಮೇಲಿರುವ ನಿನ್ನ ಪ್ರೀತಿಯನ್ನು ಕುರಿತು ಕೇಳಿದ್ದರಿಂದ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರಿಗೆ ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸಿ ನಿನಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ. ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರನೇ, ನಿನ್ನ ಮೂಲಕ ದೇವಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದದರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವೂ ಆದರಣೆಯೂ ಉಂಟಾದವು. ಆದ ಕಾರಣ ನಿನಗೆ ಯುಕ್ತವಾದದ್ದನ್ನು ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತನಲ್ಲಿ ಪೂರಾ ಅಧಿಕಾರವಿದ್ದರೂ ಹಾಗೆ ಆಜ್ಞಾಪಿಸದೆ ಮುದುಕನೂ ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆವನೂ ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಆಮೇನ್ ಆಮೇನ್ ಹೇಳಬೇಕಲ್ಲ ವಾಕ್ಯ ಓದಿದ ಮೇಲೆ. Hallelujah. Love, faith, prayer, praise and glory. ಪ್ರೀತಿ, ನಂಬಿಕೆ, ಪ್ರಾರ್ಥನೆ ಮತ್ತೆ ಸ್ತುತಿ ಮತ್ತೆ ಮಹಿಮೆ. Hallelujah. Hallelujah. ಎಲ್ಲ ರಿಪೀಟ್ ಮಾಡ್ತೀರಾ? Love, faith, prayer, praise and glory. Hallelujah. ಪ್ರೀತಿ, ನಂಬಿಕೆ, ಪ್ರಾರ್ಥನೆ, ಸ್ತುತಿ ಮತ್ತೆ ಮಹಿಮೆ. Hallelujah. Hallelujah. Actually, if you read carefully this book, this only one epistle. ನೀವು ತುಂಬಾ ಗಂಭೀರವಾಗಿ ಇದನ್ನ ಈ ಒಂದು ಚಾಪ್ಟರ್ ನೀವು Very ಓದೋದಾದ್ರೆ small chapter. ತುಂಬಾ ಚಿಕ್ಕ ಅಧ್ಯಾಯ. And you can find all these things. ನೀವು ಇದನ್ನೆಲ್ಲದನ್ನು ಕೂಡ ಅರ್ಥ ಮಾಡಿಕೊಳ್ಳಬಹುದು. We'll meditate about that right now. ನಾವೀಗ ಅದನ್ನ ಅಧ್ಯಯನ ಮಾಡೋಣ. I know whole night we are here for the night prayer. ನಾವು ಎಲ್ಲ ರಾತ್ರಿ ಎಲ್ಲ ನಾವಿಲ್ಲಿದ್ದೇವೆ ಪ್ರಾರ್ಥನೆಗಾಗಿ. I love your tolerance. ನಾನು ನಿಮ್ಮ ತಾಳ್ಮೆಯನ್ನ ನಾನು ಅಭಿನಂದಿಸ್ತೇನೆ. Especially to tolerate person like me. ಪಾಸ್ಟರ್ ಅಂತ ನೀವು ಸಹಿಸಿಕೊಂಡಿರೋದಕ್ಕಾಗಿ ನಿಮ್ಮನ್ನು ಅಭಿನಂದಿಸ್ತೇವೆ. ಕೃಷ್ಣಪ್ಪಂಗೆ ಮೈನ್ ಆಗಿ ಕೃಷ್ಣಪ್ಪ ಅವರಿಗೆ 7 ಮಧ್ಯಾಹ್ನಕ್ಕೆ ಬಂದಿದ್ದಾನೆ. Hallelujah. Hallelujah. Okay, go just watch that 4 to 7. ನೀವು ಜಸ್ಟ್ ಅದನ್ನ 4ರಿಂದ 8ನೇ ವಚನದವರೆಗೂ ನೀವು ನೋಡಿಕೊಳ್ಳ್ರಿ. And when you read this, how he prescribed this letter to Philemon. ಇದನ್ನು ನೀವು ಸೂಕ್ಷ್ಮವಾಗಿ ನೀವು ಓದಿ ನೋಡುವಾಗ ಫಿಲೆಮೋನಿಗೆ ಹೇಗೆ ಇದನ್ನ ಅರ್ಥ ಮಾಡಿಸಿದರು ಹೇಳಿದರೆ ಎಂಬುದಾಗಿ ನೋಡಿಕೊಳ್ಳಬಹುದು. He says he is very close friend to him. ಇದು ಹೇಳಿದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ ಎಂಬುದಾಗಿ ನೋಡ್ತೇವೆ. And Philemon was very close to Paul. ಫಿಲೆಮೋನ್ ತುಂಬಾ ಪೌಲನಿಗೆ ತುಂಬಾ ಹತ್ತಿರವಾದವನಾಗಿದ್ದನು. Maybe whom you honor much in a spiritual life, in your life. ನೀವು ಸ್ಪಿರಿಚುವಲ್ ಲೈಫ್ ಅಲ್ಲಿ ನೀವು ತುಂಬಾ ಯಾರಿಗೆ ನೀವು ತುಂಬಾ ಗೌರವವನ್ನು ನೀವು ಕೊಡ್ತೀರಾ? You may point me. ನೀವು ಪಾಸ್ಟರ್ ಗೆ, maybe Shobha sister. But I will ask you even better than us. Maybe Father Berkmans. ಫಾದರ್ ಬರ್ಕ್ಮನ್ಸ್ ಇರಬಹುದು. Or else even big servant, maybe Pastor Chris mostly. ದೊಡ್ಡ ಸೇವಕರಾದ ಕ್ರಿಸ್ ಅವರಾಗಿರ್ಬೋದು. Such a person Paul was. ಪೌಲನು ಆ ರೀತಿಯಾದ ವ್ಯಕ್ತಿಯಾಗಿದ್ದರು. But Philemon, a ordinary believer. ಫಿಲೆಮನ್ ನೋಡುವಾಗ ಸಾಮಾನ್ಯವಾದ ಒಂದು ವಿಶ್ವಾಸಿಯಾಗಿದ್ದರು. That is a very wealthy Christian. ತುಂಬಾ ಒಂದು ಒಳ್ಳೆಯ ಕ್ರಿಸ್ತಿಯನಾಗಿದ್ದರು. And his name mentions Philos, means love and affection.
ಅಲ್ಲಿ ಫಿಲೆಮೋನ್ ಎಂಬುದಾಗಿ ನೋಡೋದಾದ್ರೆ ಅದನ್ನು ಪ್ರೀತಿ ಮತ್ತು ಅನ್ಯೋನ್ಯತೆ ತೋರಿಸುವಂತ ವ್ಯಕ್ತಿ ಅದು. You may have heard about Philadelphia church in Revelation. ನೀವು ಪ್ರಕಟಣೆಯಲ್ಲಿ ಫಿಲಡೆಲ್ಫಿಯಾ ಸಭೆ ಎಂಬುದಾಗಿ ನಾವು ಪ್ರಕಟಣೆಯಲ್ಲಿ The ನೋಡ್ತೇವೆ. brotherly love. ಸಹೋದರ ಸ್ನೇಹ ಎಂಬುದಾಗಿ ನೋಡ್ತೇವೆ. Hallelujah. Hallelujah. So the name itself is love and affection. ಆ ಹೆಸರು ಹೇಳುವಂತೆ ಪ್ರೀತಿ ಮತ್ತೆ ಅನ್ಯೋನ್ಯತೆ ಎಂಬುದಾಗಿ But it ನೋಡ್ತೇವೆ. is quite unique character is a rich man. ಇಲ್ಲಿ ಒಂದು ಯೂನಿಕ್ ಕ್ಯಾರೆಕ್ಟರ್ ಅಂತ ಇರುತ್ತೆ, ಒಂದು ವಿಶೇಷವಾದ ಕ್ಯಾರೆಕ್ಟರ್ ಎಂಬುದಾಗಿ ನೋಡ್ತೇವೆ. And he owned a slave called Onesimus. ಅಲ್ಲಿ ಒನೇಸಿಮನ್ ಎಂಬುದಾಗಿ ಅದ್ರ ಬಗ್ಗೆ ನಾವು ನೋಡ್ತೇವೆ. I'm just explaining what exactly a little background. ಅದ್ರ ಬಗ್ಗೆ ನಾವು ಇಂದಿನ ಒಂದು ಪೀಠಿಕೆಯನ್ನು ನಾವು ನೋಡೋಣ. Because I'm not going to go through all the verses. ನಾನು ಎಲ್ಲದನ್ನು ನಾನು ತೆಗೆದುಕೊಳ್ಳೋದಿಲ್ಲ. Hallelujah. Hallelujah. And this epistle was written in 60 and 61 AD. ಈ ಪತ್ರಿಕೆಯನ್ನು ಬರೆದಿರುವಂತದ್ದು 61 61 AD ಎಂಬುದಾಗಿ ನೋಡ್ತೇವೆ. And we see that Onesimus was a runaway slave. ಇಲ್ಲಿ ಒನೇಸಿಮನ್ ಎಂಬುದನ್ನು ನೋಡುವಾಗ ಆತನು ಓಡಿ ಹೋಗಿದ್ದಾನೆ ಎಂಬುದಾಗಿ ನೋಡ್ತೇವೆ. And Paul found him, maybe he met him in the prison. ಪೌಲನು ಅಲ್ಲಿ ಅವನನ್ನು ಸೆರೆಮನೆಯಲ್ಲಿ ಅವನನ್ನು ಸಂಧಿಸಿದನು. Hallelujah. Hallelujah. And one person called is a slave named called Onesimus. ಅಲ್ಲಿ ಅದು ನೋಡುವಾಗ ಒಂದೇ ಒಂದು ಹೆಸರು, ಅದು ಒನೇಸಿಮನ್ ಎಂಬುದಾಗಿ ನೋಡ್ತೇವೆ. Many names are in that small chapter. ಅನೇಕ ಹೆಸರುಗಳಿದೆ ಇಲ್ಲಿ ಒಂದು ಸಣ್ಣ ಪತ್ರಿಕೆಯಲ್ಲಿ. If you go to the last maybe 23 24, ನೀವು ಕೊನೆಯದ 23 ಮತ್ತು 24 ವಚನದಲ್ಲೂ ನೋಡೋದಾದ್ರೆ you can see some maybe Epaphras. ಅಲ್ಲಿ ನಾವು ನೋಡೋದಾದ್ರೆ ಮಾರ್ಕ, ಅರಿಸ್ತಾರ್ಕ, ದೇಮ, ಲೂಕರು. Yes, Aristarchus, Demas and Luke, they are all the fellow workers, he says. ಅಲ್ಲಿ ನೋಡುವಾಗ ಅಲ್ಲಿ 4 ಜನ ಹೆಸರುಗಳನ್ನ ನಾವು ನೋಡ್ತೇವೆ. Actually this church is started by this Epaphras. ಈ ಸಭೆ ಪ್ರಾರಂಭವಾಗಿದ್ದು ಅರಿಸ್ತಾರ್ಕನಿಂದ. No, Epaphras. ಎಪಾಫ್ರಸ್. Starting with ಎಪಾಫ್ರಸ್. He is also in the prison. ಅವನು ಕೂಡ ಅಲ್ಲಿ ಸೆರೆಯಲ್ಲಿದ್ದನು. Hallelujah. Hallelujah. And he is the in charge now. Philemon is the in charge here. ಇಲ್ಲಿ ಫಿಲೆಮೋನ್ ನೋಡುವಾಗ ಅಲ್ಲಿ ಇನ್ಚಾರ್ಜ್ ಆಗಿದ್ದರು. Those days there is no lack in the devotion. ಆ ದಿನಗಳಲ್ಲಿ ಡಿವೋಷನ್ ಅಲ್ಲಿ ಏನೂ ಕೊರತೆ ಇರಲಿಲ್ಲ. No one will be less in any spirituality. ಅಲ್ಲಿ ನೋಡುವಾಗ ಆತ್ಮಿಕತೆಯಲ್ಲಿ ಯಾರು ಕೂಡ ಕಡಿಮೆ ಇರಲಿಲ್ಲ. ಅಲ್ಲಿ very fiery people those days. ಅಲ್ಲಿ ಒಂದು ಅಗ್ನಿಯ ಅಭಿಷೇಕ ಇದ್ದಂತ ವ್ಯಕ್ತಿಗಳಾಗಿದ್ದರು. Because very fresh, they are very fresh to the gospel. ಅವರು ಸುವಾರ್ತೆಯಿಂದ ಯಾವಾಗಲೂ ಕೂಡ ಒಂದು ಆಸಕ್ತಿ ಉಳ್ಳವರಾಗಿದ್ದರು. Imagine a person like Paul was with them. ನೀವು ಊಹಿಸಿಕೊಳ್ಳ್ರಿ ಅಲ್ಲಿ ಪೌಲನಲ್ಲಿ ಇದ್ದಾನೆ ಎಂಬುದಾಗಿ ನೋಡುವಾಗ What kind of person Paul is? ಯಾವ ರೀತಿಯಾದ ವ್ಯಕ್ತಿಯಾಗಿದ್ದಾನೆ ಪೌಲನು. His clothes can heal the people. ಅವರ ಬಟ್ಟೆಯಿಂದ ಕೂಡ ಅದ್ಭುತಗಳು ಆಗ್ತಾ ಇದೆ ಎಂಬುದಾಗಿ ನೋಡ್ತೇವೆ. Hallelujah. It is there in Acts chapter 19, 11 onwards. ಇದು ಪ್ರಕಟಣೆ 9ನೇ ಅಧ್ಯಾಯದಲ್ಲಿದೆ. Think about 5:15 Acts. ಪ್ರಕಟಣೆ 5:15 ನೋಡಿ. Peter's shadow can heal the people. ಪೇತ್ರನ ನೆರಳಿನಿಂದ ಕೂಡ ಅದ್ಭುತಗಳಾಗ್ತಾ ಇದ್ದು. ಸ್ತೋತ್ರ ಹೇಳ್ಬೇಕು, ಸರಿಯಾಗಿ ಸ್ತೋತ್ರ ಹೇಳ್ಬೇಕು. Imagine, at least imagine that. ನೀವು ಅದನ್ನ ಗ್ರಹಿಸಿಕೊಳ್ಳ್ರಿ. Mostly new people can imagine easily rather than the old people. ಹಳಬರಿಗಿಂತ ಹೊಸಬ್ರನ್ನ ನೀವು ಚೆನ್ನಾಗಿ ಗ್ರಹಿಸ್ತೀರಾ. ನಮ್ಮ ಹಳಬರಿಗೆ ನಮಗೆ ಗೊತ್ತಾ, ಎಲ್ಲ ಗೊತ್ತೆ, ನಮಗೆ ಎಲ್ಲ ಆಗುತ್ತೆ ಅಲ್ವಾ? Hallelujah. Hallelujah. But the new person, they will be thrilled to receive this. ಹೊಸಬ್ರಿಗೆ ಒಂದು ತಿಳ್ಕೊಳ್ಳುವಂತ ಒಂದು ಉತ್ಸಾಹ ಇರ್ತದೆ. For me it is thrill, even now also it is thrill to hear a testimony. ನನಗೆ ಈಗಲೂ ಕೂಡ ಅದು ಹೊಸ ಒಂದು ಟೆಸ್ಟಿಮನಿಯನ್ನ ತಿಳ್ಕೊಳ್ಳೋದಕ್ಕೆ maybe one song, maybe in a short song, maybe 1 minute song in the shorts. ಒಂದು ಚಿಕ್ಕದಾದ ಒಂದು ಸಾಂಗ್ ಈ ರೀತಿಯಾಗಿದೆ. Hallelujah. Hallelujah. Maybe 1 minute short song also I will hear happily. 1 ನಿಮಿಷ ಇರುವಂತ ಚಿಕ್ಕ ಒಂದು ಹಾಡನ್ನು ಕೂಡ ನಾನು ಕೇಳ್ತೇನೆ. Hallelujah. Hallelujah. So let's go through again that Philemon 4 to 7, chapter 1. ಮತ್ತೆ ಫಿಲೆಮೋನ್ನ ಪತ್ರಿಕೆ We will read again. 4ರಿಂದ ನಾವು 8ನೇ ವಚನ ಮತ್ತೆ ಓದೋಣ. ಕರ್ತನಾದ ಯೇಸುವಿನ ಮೇಲೆ ನೀನು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರೆಲ್ಲರ ಮೇಲೆ. So underline that word ನಂಬಿಕೆ, faith. ನಂಬಿಕೆ ಎಂಬ ಒಂದು ಪದವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. Okay, next. ನಿನ್ನ ಪ್ರೀತಿಯನ್ನು ಕುರಿತು. ಪ್ರೀತಿನ ಅಂಡರ್ಲೈನ್ ಮಾಡಿ, ಲವ್. ಲವ್ ಅನ್ನೋದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. Hallelujah. ಕೇಳಿದ್ದರಿಂದ ನಾನು ಪ್ರಾರ್ಥನೆ ಮಾಡುವಾಗೆಲ್ಲ. prayer, underline that prayer. ಅಂಡರ್ಲೈನ್ ದಟ್ ಪ್ರೇಯರ್. Hallelujah. 3 ಪಾಯಿಂಟ್ ಮುಗಿದೋಯ್ತು ನಂದು. Hallelujah. Okay. ದೇವರಿಗೆ ಯಾವಾಗಲೂ ಸ್ತೋತ್ರ ಅಂಡರ್ಲೈನ್ ಮಾಡಿ, ಸ್ತೋತ್ರ ಅಂಡರ್ಲೈನ್ ಮಾಡಿ. ವಾಕ್ಯ ನೋಡ್ಬೇಕಲ್ಲಿ, ಸ್ತೋತ್ರ ನೋಡಿ, ಬೈಬಲ್ ನೋಡಿ, ವಾಕ್ಯ ನೋಡಿ, ಅಂಡರ್ಲೈನ್ ಮಾಡಿ. ಪ್ರೈಸ್, ಸ್ತೋತ್ರ. Hallelujah.
ಡಿಸ್ಟರ್ಬ್ ಮಾಡಬೇಡಿ ವಾಕ್ಯಕ್ಕೆಲ್ಲ ಅವ್ರು ಯಾರು ಮಾತಾಡ್ಕೊಂಡಲ್ಲಿ ಡಿಸ್ಟರ್ಬ್ ಮಾಡಬೇಡಿ, ವಾಕ್ಯ ಕೇಳಿಸ್ಕೊಳ್ಳಿ. ಅಲ್ಲೆಲೂಯ. ಗೊತ್ತು ನೈಟ್ ಎಲ್ಲ ಇಲ್ಲಿ ಇದ್ದೀರಾ, ಸ್ವಲ್ಪ ಇದಾಗುತ್ತೆ, ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲೆಲೂಯ. ಓಕೆ, ದೆನ್ ಓಕೆ ವಿಲ್ ಗೋ ಫರ್ದರ್. ನಾವು ಮುಂದುವರೆಯೋಣ. ಮುಂದಕ್ಕೆ ಓದೋದಾಗ್ಲಿ. ನಿನಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ, ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲಾ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಮಹಿಮೆ ಅಂಡರ್ಲೈನ್ ಮಾಡಿ. ಆಯ್ತಾ? ಪಾಯಿಂಟ್ ಆಯ್ತಾ? ನಮ್ದು 5 ಪಾಯಿಂಟ್ ಆಗೋಯ್ತಾ? ಈಗ ಹೊರಡ್ಬೋದು ಎಲ್ಲರೂ. Hallelujah. Hallelujah. So love, faith, prayer, praise and glory. ಆಮೆನ್. ಇಲ್ಲಿ ನೋಡ್ರಿ, ನಂಬಿಕೆ, ಪ್ರೀತಿ, ಪ್ರಾರ್ಥನೆ, ಸ್ತೋತ್ರ ಮತ್ತು ಮಹಿಮೆ. Hallelujah. Hallelujah. So these things will bring glory in your life. ಇದು ನಿಮ್ಮಲ್ಲಿ ಮಹಿಮೆಯನ್ನು ಉಂಟು ಮಾಡುವಂತದ್ದಾಗಿರ್ತದೆ. In Hebrew, the glory is kavod, means K-A-V-O-D, kavod in Hebrew letter. ಇಬ್ರಿಯದಲ್ಲಿ ನಾವು ಮಹಿಮೆದಾಗ ನೋಡೋದಾದ್ರೆ ನಾವು ಕಫಾಡ್ ಎಂಬುದಾಗಿ ನೋಡ್ತೇವೆ. Means heaviness of God. ದೇವರ ಒಂದು ಹೆಚ್ಚಾದ ಹೊಂದುವಿಕೆ ಎಂಬುದಾಗಿ ನೋಡ್ತೇವೆ. Because I still remember that word in Hebrew word, K-A-V-O-D, kavod, means kavod, whatever you can call your accident you can ಮಾಡ್ಬೋದು, ಏನು ಮಾಡ್ಬೋದು, ಹೆಂಗ್ ಬೇಕಾದ್ರೂ ಕರಿಬೋದು ನಿಮ್ಮ ಆಕ್ಸಿಡೆಂಟ್ ಅಂದ್ರೆ ಆಕ್ಸಿಡೆಂಟ್. Hallelujah. Hallelujah. Okay, that is a heavy. When you praise God, ನೀವು ದೇವರನ್ನು ಸ್ತುತಿಸುವಾಗ God's heaviness will descend upon them. ನಿಮ್ಮಲ್ಲಿ ದೇವರ ಮಹಿಮೆಯನ್ನು ಹೆಚ್ಚಾಗಿ ನೀವು ನೋಡ್ತೇವೆ. You know what that will do, you know, it will do in the Old Testament. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡೋದಾಗ Mostly 22:3 Psalms. ಕೀರ್ತನೆ 22-23. And many places in the Psalms we can see the glory of God. ಕೀರ್ತನೆಯಲ್ಲಿ ನೋಡುವಾಗ ಅಲ್ಲಿ ಅನೇಕ ಸ್ಥಳಗಳಲ್ಲಿ everywhere that kavod word appears. ಅಲ್ಲಿ ಕಫಾಡ್ ಅನ್ನೋ ಒಂದು ವರ್ಡ್ ಅನ್ನ ನಾವು ಆವಾಗ ನೋಡ್ತೇವೆ. God's heaviness will come. ದೇವರ ಒಂದು ಹೆಚ್ಚಾದ ಮಹಿಮೆ ಬರೋದನ್ನ ನೋಡ್ತೇವೆ. It will silence the enemy. ಅದು ಶತ್ರುವನ್ನ ಅದು ಸೈಲೆಂಟ್ ಆಗಿ ಮಾಡಿಬಿಡ್ತದೆ. In other words, shut up you devil, that's it, the praise means. ಅಂದ್ರೆ ನೋಡೋದಾದ್ರೆ ಅದು ಸೈತಾನನ ನೀನು ಸುಮ್ಮನಿರಿ ಎಂಬುದಾಗಿ ಹೇಳೋದು. Hallelujah. Hallelujah. When you say praise the Lord, that means devil shut up, that's it. ನೀವು ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ಅದು ಸೈತಾನನನ್ನು ನೀವು ಸುಮ್ಮನಿರಿಸುವಂತದ್ದು. Hallelujah. ಸ್ತೋತ್ರ ಸರಿಯಾಗಿ ಹೇಳ್ಬೇಕು ಅಲ್ವಾ? ಈಗ ನೋಡಿ ಬರ್ತಾ ಇದೆ, ಈಗ ಬರ್ತಾ ಇದೆ. ನೀನು ಎಷ್ಟು ಪ್ರೈಸ್ ಅಲ್ಲಿ ಹೇಳ್ತೀಯ ಅಲ್ಲಿ ಅವನು ಅಷ್ಟು ಸಣ್ಣ ಶಟಪ್ ಆಗ್ಬೇಕು. ಅದು ಅರ್ಥ ಆಕ್ಚುಲಿ ಪ್ರೈಸ್ ದ ಲಾರ್ಡ್, ನೀವು ಸ್ತುತಿ ಅನ್ನೋದಕ್ಕೆ ಅರ್ಥ. Hallelujah. In 2 Chronicles chapter 20, 2 ಪೂರ್ವಕಾಲ ವೃತ್ತ ಅಂತ 20ನೇ ಅಧ್ಯಾಯದಲ್ಲಿ 23-24, 23-24 when they started praising God, ಅವರು ಯಾವಾಗ ದೇವರನ್ನ ಸ್ತುತಿ ಮಾಡಲು ಪ್ರಾರಂಭಿಸಿದ್ರು they got the victory. ದೇವರು ಅವರಿಗೆ ಜಯವನ್ನು ಉಂಟು ಮಾಡಿದನು. Hallelujah. And the confusion in enemy camp, ಅಲ್ಲಿ ನೋಡುವಾಗ ಶತ್ರುಗಳಲ್ಲಿ ಒಂದು ಗೊಂದಲ ಉಂಟಾಯಿತು. lot of things are there in the praise, lot of things. ಸ್ತುತಿಯಲ್ಲಿ ನಾವು ಅನೇಕ ಸಂಗತಿಗಳನ್ನು ನೋಡಬಹುದು. Hallelujah. Hallelujah. How it starts? ಅದು ಹೇಗೆ ಪ್ರಾರಂಭವಾಯಿತು? Love, ಪ್ರೀತಿಯಲ್ಲಿ, faith, ನಂಬಿಕೆ, prayer, ಪ್ರಾರ್ಥನೆ, praise and glory. ಸ್ತುತಿ ಮತ್ತೆ ಮಹಿಮೆ. Hallelujah. Hallelujah. Listen to me carefully. 71-21 Psalms. ಕೀರ್ತನೆ 71. He asked, increase my glory, increase my honor, he says. ನನ್ನ ಮಹಿಮೆಯನ್ನು ನೀನು ಹೆಚ್ಚಿಸು ಎಂಬುದಾಗಿ ನೋಡ್ತೇನೆ. ನನ್ನ ಗೌರವವನ್ನು ಹೆಚ್ಚಿಸು ಅಂತ ಕೇಳ್ತಾನೆ ನೋಡ್ರಿ ಇಲ್ಲಿ. ನಾನು ಕೀರ್ತನೆ 71-21 ಸರಿನಾ? Hallelujah. Hallelujah. ನನ್ನ ಗೌರವವನ್ನು ಹೆಚ್ಚಿಸು ಅಂತಾನೆ. Hallelujah. Hallelujah. Do you know what is that sign? When God visits you, ದೇವರು ನಿಮ್ಮನ್ನು ಭೇಟಿಯಾದಾಗ, when you come to God, ನೀವು ದೇವರ ಬಳಿಗೆ ಬಂದಾಗ, when you touch this Bible, ನೀವು ಬೈಬಲ್ ಅನ್ನು ಮುಟ್ಟುವಾಗ, when you believe and accept Jesus, ನೀವು ಯೇಸು ಸ್ವಾಮಿಯನ್ನು ನಂಬಿ ನೀವು ಸ್ವೀಕರಿಸುವಾಗ, everything will be restored. ಎಲ್ಲದನ್ನು ಕೂಡ ಅದು ಸ್ಟೋರ್ ಆಗಿರ್ತದೆ. ಪುನರ್ಸ್ಥಾಪನೆ ಆಗುತ್ತೆ. ಪುನರ್ಸ್ಥಾಪನೆ ಆಗಿರ್ತದೆ. ರೆಸ್ಟೋರೇಷನ್ ಅಂದ್ರೆ ಪುನರ್ಸ್ಥಾಪನೆ ಆಗ್ಲೇಬೇಕದು. ಎಲ್ಲ ಕೈಗಳ ಮೇಲೆ ಇರ್ತೀವಿ. ರಬ ಖರಬ ಲಬ ಶಬಬ ರಬ. ನನ್ನನ್ನು ಕಾಯುವವನೇ, ಸ್ತುತಿಸುವೆನು, ಕೈತಾಳ ಹಾಕುವೆನು. ಬಾಯಿ ತೆರೆದು ಹೇಳ್ಬೇಕು. ನನ್ನನ್ನು ಕಾಯುವವನು,
ಸ್ತುತಿಸುವೆನು ಕೈತಾಳ ಹಾಕುವೆನು. I can feel presence of God all night here, whole night. ನಾನು ದೇವರ ಪ್ರಸನ್ನತೆಯನ್ನ ನಾನು ಎಲ್ಲ ರಾತ್ರಿ ಎಲ್ಲ ನಾನು Because ನೋಡಿದ್ದೀನಿ. it's the third day for us here, right? Third day. ಇದು 3ನೇ ದಿನ ಅಲ್ವಾ? Friday, Saturday is the revival meetings. ಶುಕ್ರವಾರ ಶನಿವಾರ ಒಂದು ರಿವೈವಲ್ ಮೀಟಿಂಗ್ ಇತ್ತು ಇಲ್ಲಿ In fact, ಉಜ್ಜೀವನ we ಕೂಡ. go in a prophetic way. ಇದು ಪ್ರವಾದನಾತ್ಮಕವಾಗಿ ನಡೆಯಿತು. Hallelujah. Hallelujah. And we trust in the anointing of God. ನಾವು ದೇವರ ಒಂದು ಅಭಿಷೇಕವನ್ನ ನಾವು ಹೊಂದಿಕೊಂಡ್ವಿ. Remember, Hallelujah. we as a ministry, this ministry mainly depends on the God's anointing. ಈ ಒಂದು ಮಿನಿಸ್ಟ್ರಿ ಅದು ಮೇನ್ ಆಗಿ ಸೇವೆ ದೇವರ ಒಂದು ಅಭಿಷೇಕದಿಂದ ಇದೆ. Hallelujah. Hallelujah. And we believe that God will work in your life. ನಾವು ದೃಢವಾಗಿ ನಾನು ನಂಬ್ತೇನೆ ದೇವರು ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. Hallelujah. Even as you listen only, that should be in your life. ನೀವು ಕೇಳ್ತಿರುವಾಗಲೇ ಅದು ನಿಮ್ಮ ಜೀವಿತದಲ್ಲಿ ಉಂಟಾಗಿರ್ತದೆ. Hallelujah. Hallelujah. Okay, that's our opening, 4 to 7. ಅದು ಒಂದು 4ರಿಂದ 8ನೇ ವಚನ. We, as our customs, we read the Psalms 143. ನಾವು ಪದ್ಧತಿಯ ಪ್ರಕಾರ ನಾವು ಕೀರ್ತನೆ 123 ಓದಿಕೊಂಡು. Hallelujah. Hallelujah. Our first point, ನಮ್ಮ ಮೊದಲನೇ ಅಂಶ a perfect mentor. ಒಂದು ಪರ್ಫೆಕ್ಟ್ ಅಂತಂದ್ರೆ ಒಂದು ಮೆಂಟರ್ ಅಂದ್ರೆ ಏನು ಹೇಳ್ತೀರಾ? ಸರಿಯಾದ ಮಾರ್ಗದರ್ಶಿ. ಸರಿಯಾದ ಮಾರ್ಗದರ್ಶಿ. ಮೆಂಟರ್, ಎ ಪರ್ಫೆಕ್ಟ್. ಆಯ್ತಾ? ದ ರೈಟರ್ ಆಫ್ ದಿಸ್ ಎಪಿಸ್ಟಲ್, ದ Paul, Mr. Paul, that time he called as a Mr. Christian. He is a perfect mentor there. ಅಲ್ಲಿ ನಾವು ನೋಡುವಾಗ ಪೌಲನ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ಒಂದು ಪರ್ಫೆಕ್ಟ್ ಮೆಂಟರ್ ಆಗಿದ್ರೆ ಎಂದು ನೋಡ್ತೇವೆ. ಸರಿಯಾದ ಮಾರ್ಗದರ್ಶಿ. Hallelujah. Hallelujah. 1 Corinthians 4:14 to 16. 1 ಕೊರಿಂಥ 14 ಇಂದ 16. He explains himself there. ಅಲ್ಲಿ ಅವನೇ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ಪೌಲನು. Hallelujah. Hallelujah. I'm talking about the first point here. ನಾನು ಮೊದಲ ಅಂಶದ ಬಗ್ಗೆ ಮಾತಾಡ್ತಿದ್ದೇನೆ. A perfect mentor. ಸರಿಯಾದ ಮಾರ್ಗದರ್ಶಿ ಎಂಬುದಾಗಿ ನೋಡ್ತೇವೆ. Hallelujah. Hallelujah. You cannot find any other person, such a person those days. ನೀವು ಆ ಕಾಲದಲ್ಲಿ ನೋಡುವಾಗ ಆ ರೀತಿಯಾದಂತ ವ್ಯಕ್ತಿನ ಬೇರೆ ಯಾರನ್ನೂ ಕೂಡ ನೋಡೋದಿಲ್ಲ. And nowadays we can call very big man of God, we call. ಈ ಕಾಲದಲ್ಲಿ ನೋಡುವಾಗ ಒಂದು ದೇವರ ದೊಡ್ಡ ಮನುಷ್ಯನ ಎಂಬುದಾಗಿ ನಾವು ನೋಡ್ತೇವೆ. Heavily anointed. ದೇವರಿಂದ ಹೆಚ್ಚಾದ ಅಭಿಷೇಕ ಹೊಂದಿದಂತ ವ್ಯಕ್ತಿ. Hallelujah. Hallelujah. But those days, no, easily available. ಆಗಿನ ಕಾಲದಲ್ಲಿ ನೋಡುವಾಗ ಆತನು ತುಂಬಾ ಬೇಗ ಸಿಗ್ತಿದ್ದನು. There is a reason for that. ಅದಕ್ಕೊಂದು ಕಾರಣ ಇದೆ. All are filled with the power of God those days. ಆ ದಿನಗಳಲ್ಲಿ ನೋಡುವಾಗ ಅವರು ಎಲ್ಲರೂ ಕೂಡ ದೇವರ ಒಂದು ಅಭಿಷೇಕದಿಂದ ತುಂಬಿದವರಾಗಿದ್ದರು. Very first step, they will leave the house and they will sell the house and they will follow Jesus. ಅವರು ಮೊದಲನೇ ಹೆಜ್ಜೆ ಇಟ್ಟಿದ್ದೇನೆಂದ್ರೆ ಅವ್ರ ಮನೆಗಳನ್ನ ಬಿಟ್ಟು ಬಂದು ಅವರೆಲ್ಲ ಇದ್ದಿದ್ದನ್ನ ಎಲ್ಲರೂ ಮಾರಿ ಬಿಟ್ಟು ಬಂದ್ರು ಅವರು. He says, I am become a father to you. In 1 Corinthians 4:15. ನಾವು 1 ಕೊರಿಂಥ 4:16 ನಾವು ನೋಡೋದಾದ್ರೆ Actually 14 to 16, but in the 15 you can see you have thousands of teachers, but very less fatherly hearted people, very less. ನೋಡುವಾಗ ನಿಮಗೆ ಕ್ರಿಸ್ತನಲ್ಲಿ ಉಪದೇಶರು ಸಾವಿರಾರು ಮಂದಿ ಇದ್ದರು, ತಂದೆಗಳು ಬಹು ಮಂದಿ ಇಲ್ಲ. Okay, through the gospel I am your father, he says. ಸುವಾರ್ತೆ ಮೂಲಕ ನಾನು ನಿಮಗೆ ತಂದೆಯಾಗಿದ್ದೇನೆ ಎಂಬುದಾಗಿ. Hallelujah. Hallelujah. Judges 5:7. ನ್ಯಾಯಸ್ಥಾಪಕರು 5:7. Deborah says, I rose like a mother. ದೇವರು ಹೇಳ್ತಾರೆ ನಾನು ತಾಯಿಯಾಗಿ ನಾನು ಎದ್ದೇಳ್ತೇನೆ ಎಂಬುದಾಗಿ. Hallelujah. Hallelujah. We need mentors. ನಮಗೆ ಮಾರ್ಗದರ್ಶಿಗಳು ಬೇಕು. That also perfect mentor. ಅದು ಕೂಡ ಸರಿಯಾದ ಮಾರ್ಗದರ್ಶಿಗಳು ಬೇಕು. An anointed person. ಅಭಿಷೇಕ ಹೊಂದಿದಂತ ಮಾರ್ಗದರ್ಶಿಗಳು An ಬೇಕು. authoritative person. ಅಧಿಕಾರ ಹೊಂದಿದಂತ ಮಾರ್ಗದರ್ಶಿಗಳು ಬೇಕು. No compromise. ಅವ್ರು ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇರಬಾರದು. Paul is not a compromise person. ಪೌಲನು ಯಾವುದೇ ರೀತಿಯಾದ ಕಾಂಪ್ರಮೈಸ್ ಹೊಂದಿರಲಿಲ್ಲ. That he is writing this epistle from the prison. ಅಲ್ಲಿ ಫಿಲಮನ್ನು ಬರೆದ ಪತ್ರಿಕೆ ನೋಡುವಾಗ ಅಲ್ಲಿ ಸೆರೆಮನೆಯಲ್ಲಿ ನಿಂತ್ಕೊಂಡು ಬರೆದಂತ ಪತ್ರಿಕೆ. Out of 4 letters in the prison, this is one of the letter. ಅಲ್ಲಿ 4 ಪತ್ರಿಕೆಗಳು ನೋಡುವಾಗ ಇದು ಕೂಡ ಒಂದು. 60 AD, 60 to 61 AD. 60-61 AD ಎಂಬುದನ್ನು ನೋಡ್ತೇವೆ. Hallelujah. Hallelujah. How he can be a perfect mentor? ಅವನು ಹೇಗೆ ಸರಿಯಾದ ಮಾರ್ಗದರ್ಶಿ ಆದನು? Before he was a persecutor of the church. ಮೊದಲು ಅವನು ಸಭೆಯನ್ನು ಹಿಂಸಿಸುವಂತ ವ್ಯಕ್ತಿಯಾಗಿದ್ದನು. Chapter 9, Acts chapter 9. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ನೋಡುವಾಗ 1 to 9. 9 or up to, you can go up to 16. ನೀವು ಅಲ್ಲಿ 1ರಿಂದ 16ನೇ ವಚನದವರೆಗೂ ನೋಡಿರಿ. Acts chapter 9, 1 to 16. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ. You can see the Paul's encounter with God.
ಅಲ್ಲಿ ನೋಡುವಾಗ ನಾವು ದೇವರು ಪೌಲನನ್ನು ಸಂಧಿಸುವುದನ್ನು ನಾವು It ನೋಡ್ತೇವೆ. is such a outstanding face to face with God. ಅವರಲ್ಲಿ ನೋಡುವಾಗ ಅಲ್ಲಿ ದೇವರು ಮುಖಾಮುಖಿಯಾಗಿ ಅವರಿಗೆ ಕಾಣಿಸಿಕೊಂಡನು. Hallelujah. Hallelujah. We know that how he got saved. ನಮಗೆ ಗೊತ್ತು ದೇವರು ಹೇಗೆ ಅವರನ್ನು ರಕ್ಷಣೆ ಮಾಡಿದನು ಎಂಬುದಾಗಿ. Remember here in the Bible, when especially in the New Testament days, ನೀವು ನೆನಪಿಟ್ಕೊಂಡ್ರಿ, ಸ್ಪೆಷಲ್ ಆಗಿ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ in the Old Testament, little we can say hierarchy, big prophet, such a way. ನಾವು ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡುವಾಗ ಒಂದು ಏನಂದ್ರೆ ದೊಡ್ಡ ದೊಡ್ಡ ಪ್ರವಾದಿಗಳನ್ನ ನಾವು But in ನೋಡ್ತೇವೆ. the New Testament, ಮತ್ತೆ ಅದರ ಹೊಸ ಒಡಂಬಡಿಕೆಯಲ್ಲಿ a small believer, ಒಬ್ಬ ಸಣ್ಣ ಒಬ್ಬ ವಿಶ್ವಾಸಿನೂ ಕೂಡ better than the Baptist John. ಒಂದು ಸ್ನಾನಿಕನಾದ ಯೋಹಾನನಿಗಿಂತನೂ ಉತ್ತಮ. Hallelujah. Hallelujah. Listen to me carefully. ಗಂಭೀರವಾಗಿ ಕೇಳಿಸ್ಕೊಳ್ರಿ. There is no such a person on the earth, a good man like John the Baptist, even not Daniel. ನಾವಲ್ಲಿ ನೋಡುವಾಗ ಸ್ನಾನಿಕನಾದ ಯೋಹಾನನಂತ ವ್ಯಕ್ತಿಯನ್ನು ನಾವು ನೋಡೋದಕ್ಕಿಲ್ಲ. But though a person who believes in Jesus, a simple man, is better than John the Baptist. ಯಾವ ವ್ಯಕ್ತಿ ಯೇಸು ಸ್ವಾಮಿಯನ್ನು ನಂಬ್ತಾನೆ ಅವನು ಸ್ನಾನಿಕನಾದ ಯೋಹಾನನಿಗಿಂತಲೂ ಹೆಚ್ಚು ಎಂಬುದಾಗಿ. Hallelujah. Hallelujah. So now this Paul got saved in chapter 9. ಇಲ್ಲಿ ನಾವು ಅಪೊಸ್ತಲರ 9ನೇ ನೋಡ್ತೇವೆ, ಪೌಲನು ರಕ್ಷಣೆ ಹೊಂದಿದನು. Bible says in the same 17-18, without delay he started preaching the gospel. ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಯಾವುದೇ ರೀತಿ ತಡ ಮಾಡದೆ ಅವನು ಪ್ರೀಚಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನೋಡ್ತೇವೆ. And he stunned the people. ಅವನಲ್ಲಿ ನೋಡ್ತೇವೆ, ಅಲ್ಲಿ ಜನರನ್ನು ತುಂಬಾ ಬೇಗ ಸಂಧಿಸಿದನು. He closed their mouths. ಅವರ ಬಾಯಿಗಳನ್ನು ಆತನು ಮುಚ್ಚಿದನು. He argued with those Jews ಅಲ್ಲಿ ಯಹೂದಿಗಳೊಂದಿಗೆ ಆತನು ಚರ್ಚೆ ಮಾಡಿದನು. publicly. ಒಂದು ಸಾರ್ವಜನಿಕವಾಗಿ ಚರ್ಚೆ Right ಮಾಡಿದನು. inside the temple. Right inside the temple. ಅದನ್ನು ಅಲ್ಲಿ ದೇವಸ್ಥಾನಗಳ ಅಂದ್ರೆ ಚರ್ಚ್ನಲ್ಲಿ ಅಲ್ಲಿ Solomon's temple, we can say he is arguing there in the temple, in synagogues. ಅಲ್ಲ ನೋಡುವಾಗ ಅಲ್ಲಿ ಟೆಂಪಲ್ ಕೂಡ ಆತನ ತರ್ಕ ಮಾಡ್ತಾ ಇದ್ದಾರೆ. Hallelujah. Hallelujah. And now they try to kill him now. ಅವರಾಗ ನೋಡುವಾಗ ಪೌಲನನ್ನು ಕೊಲೆ ಮಾಡಬೇಕೆಂಬುದಾಗಿ ನೋಡ್ತಾರೆ. They brought false charges also against him. ಅವನಿಗೆ ವಿರುದ್ಧವಾಗಿ ಅವರು ಏನೇನೋ ಸುಳ್ಳುಗಳನ್ನೆಲ್ಲ ಹೇಳ್ತಾ ಇದ್ರು. And God made him to be safe and protected, and he is alive till this time. ಆದ್ರೆ ಎಲ್ಲ ಅಪಾಯಗಳಿಂದ ದೇವರನ್ನು ರಕ್ಷಿಸಿ ಅವನು ಕಾಪಾಡ್ತಾ ಇದ್ದರು. Hallelujah. Hallelujah. So this is the mentor I am telling. ನಾನು ಇದನ್ನ ನೋಡುವಾಗ ಒಂದು ಸರಿಯಾದ ಮಾರ್ಗದರ್ಶಿ, A perfect mentor. ಸರಿಯಾದ ಒಂದು ಮಾರ್ಗದರ್ಶಿ. Because he himself passed through the turbulence. ಅವನೇ ಅದೊಂದು ಕಷ್ಟ ಸಂಕಟಗಳ ಮಧ್ಯದಲ್ಲಿ ಅವನು ಹಾದು ಹೋದನು. Think about Shadrach, Meshach, Abednego and Daniel. ನೀವು ಸದ್ರಕ್ ಮೇಷಕ್ ಅಬೇದ್ನೆಗೋ ಮತ್ತು ದಾನಿಯೇಲನ ಬಗ್ಗೆ ನೀವು ಯೋಚನೆ ಮಾಡಿ. They themselves passed through that furnace. ಅಲ್ಲಿ ನೋಡುವಾಗ ಬೆಂಕಿ ಆವಿಯೊಳಗೆ ಅವರು ಹಾದು ಹೋಗೋದನ್ನು ನೋಡ್ತೇವೆ. So they are tested by the flame of fire. ಅಲ್ಲಿ ಅವರು ಉರಿಯೋ ಬೆಂಕಿಯಲ್ಲಿ ಅವರನ್ನು ಪರೀಕ್ಷೆ ಮಾಡೋದನ್ನ ನೋಡ್ತೇವೆ. Hallelujah. Remember, you are tested with a fire. ನೀವು ಬೆಂಕಿಯಲ್ಲಿ ನೀವು ಶೋಧಿಸಲ್ಪಡ್ತೀರಾ. Hallelujah. Hallelujah. It is there in Hebrew chapter 1:7. ನಾವು ಇಬ್ರಿಯ 1:7 ನೋಡ್ತೇವೆ. God made his servants as a flame. ದೇವರಲ್ಲಿ ನೋಡ್ತೇವೆ ನಾವು ತನ್ನ ಮಕ್ಕಳನ್ನ ಅದರ ಬೆಂಕಿಯ Angels as a wind. ಏಂಜಲ್ಸ್ ಅಲ್ಲಿ ನೋಡುವಾಗ. Hallelujah. Okay, a perfect mentor, the first point. ಮೊದಲನೇ ಅಂಶ ನೋಡುವಾಗ ಒಂದು ಸರಿಯಾದ ಮಾರ್ಗದರ್ಶಿ. Hallelujah. Hallelujah. Remember those days the Paul was honored greatly by this Philemon. ಆ ದಿನಗಳಲ್ಲಿ ನೋಡುವಾಗ ಪೌಲನನ್ನು ಫಿಲೆಮೋನ್ ಒಂದು ಗೌರವದಿಂದ ನೋಡ್ತಿದ್ರು. Okay, whom you know, good servant of God. Okay, take example Pastor Chris. ನೀವು ಒಬ್ಬ ಗೌರವ ಸೇವಕನೆಂಬುದಾಗಿ ನೋಡುವಾಗ ಪಾಲ್ ಕೃಷ್ಣ ನೀವು ತೆಗೆದುಕೊಳ್ಳುವುದಾದ್ರೆ Pastor Reverend Father ಬರ್ಕ್ಮನ್ ಅವರನ್ನ ನೋಡುವಾಗ you are so eager to meet him. ನೀವು ಒಂದು ಆತರ ಪಡೆದಿರ್ತೀರಿ ನಾವು ಅವ್ರನ್ನ ಸಂಧಿಸಬೇಕೆಂಬುದಾಗಿ. But he is writing a letter to you. ಆದ್ರೆ ಅವ್ರು ನೀವು ಪತ್ರಗಳನ್ನು ಬರೀತಿರ್ತೀರಿ. I am sending someone. ಅವ್ರನ್ನ ಒಬ್ರು ಕಳಿಸ್ತಾರೆ. You receive him. ನೀವು ಅವ್ರನ್ನ ಸ್ವೀಕರಿಸಬೇಕು. Then I am coming to stay in your home. Father Berkman writes back to you. ಫಾದರ್ ಬರ್ಕ್ಮನ್ ಹೇಳ್ತಾರೆ ಒಂದು ಪತ್ರದಲ್ಲಿ ಬರೆದು ನಾನು ಬಂದು ನಿಮ್ಮ ಮನೆಯಲ್ಲಿ ನಾನು ಉಳ್ಕೊಳ್ತೀನಿ ಎಂಬುದಾಗಿ ಹೇಳ್ತಾರೆ. Hallelujah. Pastor Chris will write you and I am coming and staying in your home. ಪಾಸ್ಟರ್ ಕ್ರಿಸ್ ಅವರು ಪತ್ರ ಬರೀತಾರೆ ನಾನು ಬಂದು ನಿಮ್ಮ ಮನೆಯಲ್ಲಿ ನಾನು ಉಳ್ಕೊಳ್ತೇನೆ ಎಂಬುದಾಗಿ. Hallelujah. 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 This is how this letter goes.
ಇದು ಈ ಪತ್ರಿಕೆ ಈ ರೀತಿಯಾಗಿ ಹೋಗ್ತದೆ. Even you can compare with the Zacchaeus and Jesus. ನೀವು ಇದನ್ನ ನೋಡುವಾಗ ಜಕ್ಕಾಯ ಮತ್ತು ಯೇಸು ಸ್ವಾಮಿ ಸಂಧಿಸಿದ್ರೆ ನೀವು ನೋಡ್ತೀರಾ. Even Ephesians 3:20. ಎಫೆಸ 3:20 ನೋಡಿದ್ರೆ More than you ask. ನೀವು ಕೇಳೋದಕ್ಕಿಂತ ಹೆಚ್ಚಾಗಿ. Hallelujah. Hallelujah. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ನಿದ್ರೆ ಮಾಡ್ತಿರೋರು ಯಾರು ಇದ್ರೆ ಎಲ್ಲ ಕೈಗಳ ಮೇಲೆ ಎತ್ತಿ ನೋಡೋಣ. Hallelujah. ಎಲ್ಲ ಕೈಗಳು. ನನ್ನನ್ನು ನಡೆಸುವನು, ನನ್ನನ್ನು ಕಾಯುವವನು, ಕೂಗುತ್ತಾ ಸ್ತುತಿಸುವೆನು, ಕೈತಾಳ ಹಾಕುವೆನು. ನನ್ನನ್ನು ಕಾಯುವವನು, ಕೂಗುತ್ತಾ ಸ್ತುತಿಸುವೆನು, ಕೈತಾಳ ಹಾಕುವೆನು. Hallelujah. So Zacchaeus now he want to see Jesus. ಅಲ್ಲಿ ಜಕ್ಕಾಯನು ಯೇಸು ಸ್ವಾಮಿಯನ್ನು ನೋಡಲು ಅದನ್ನು ಆತುರ How ಪಡ್ತಿದ್ದನು. that curiosity developed? ಅವನ ಒಂದು ಕ್ಯೂರಿಯಾಸಿಟಿಯನ್ನು ಅವನು ಹೇಗೆ ಅವನು ಪಡೆದುಕೊಂಡನು. He heard the people rise from the dead. ಅಲ್ಲಿ ಸತ್ತಂತ ವ್ಯಕ್ತಿಗಳು ಬದುಕಿದ್ದನ್ನ ಅವನು ಕೇಳಿದ್ದನು. Hallelujah. Just before Jesus entered Jericho, he opened the blind eye. ಅಲ್ಲಿ ಯೇಸು ಸ್ವಾಮಿ ಯೆರಿಕೋಗೆ ಹೋಗುವಾಗ ಅಲ್ಲಿ ಒಂದು ಕುರುಡನನ್ನು ಸ್ವಸ್ಥ ಮಾಡಿದ್ದನು. And he Hallelujah. want to see Jesus now. ಅವನು ಈಗ ಅಲ್ಲಿ ಯೇಸು ಸ್ವಾಮಿಯನ್ನು ನೋಡ್ಬೇಕೆಂಬುದಾಗಿ ಆತರ ಪಡ್ತಿದ್ದಾನೆ. Because he is short, he could not see Jesus. ಅವನು ತುಂಬಾ ಕುಳ್ಳಾಗಿದ್ದಂತ ವ್ಯಕ್ತಿ, ಅದಕ್ಕಾಗಿ ಅವನು ಯೇಸು ಸ್ವಾಮಿ ನೋಡ್ಲಿಕ್ಕೆ He ಸಾಧ್ಯವಾಗ್ತಿರಲಿಲ್ಲ. climbed the sycamore tree. ಅಲ್ಲಿ ಅವನು ಮರವನ್ನು ಹತ್ತಿ ಅವನು ಕೂತ್ಕೊಂಡನು. Just have to have a glimpse of Jesus. ಜಸ್ಟ್ ಅವನು ಯೇಸು ಸ್ವಾಮಿ ಹೇಗಿದ್ದಾರೆ ಎಂಬುದನ್ನು ನೋಡ್ಬೇಕೆಂಬುದಾಗಿ ಅವನು ಆತನ ಕೂತ್ಕೊಂಡಿದ್ದನು. Hallelujah. Hallelujah. Can you imagine this desire? ಅವನ ಈ ಒಂದು ಹೆಬ್ಬಯಕೆಯನ್ನ Very rich man. ತುಂಬಾ ಶ್ರೀಮಂತ ವ್ಯಕ್ತಿ, Rich tax collector. ತುಂಬಾ ಒಂದು ತೆರಿಗೆಯನ್ನು ಕಲೆಕ್ಟ್ ಮಾಡುವ Tax ವ್ಯಕ್ತಿ. collectors were hated those days. ಅಲ್ಲಿ ಆವತ್ತಿನ ದಿನ ತೆರಿಗೆಯನ್ನು ಕಲೆಕ್ಟ್ ಮಾಡೋರನ್ನ ತುಂಬಾ ವಿರೋಧಿಸ್ತಿದ್ರು ಅವಾಗ. Because they will collect the taxes to Romans. ಅಲ್ಲಿ ರೋಮನ್ನರಿಗೆ ಆ ದಿನಗಳಲ್ಲಿ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ರು. Even in British days here, people hate the government employees. ಇಲ್ಲಿ ಕೂಡ ನಾವು ಬ್ರಿಟಿಷರು ಗೌರ್ಮೆಂಟ್ ಎಂಪ್ಲಾಯ್ಸ್ ಮೂಲಕ ಟ್ಯಾಕ್ಸ್ ಅನ್ನು ತೆಗೆದುಕೊಳ್ತಾ ಇದ್ರು. And people used to hate the government employees when the British rule was here. ಬ್ರಿಟಿಷರು ಇಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡುವಾಗಲೂ ಕೂಡ ಅಲ್ಲಿ ತೆರಿಗೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಗಳನ್ನ ವಿರೋಧಿಸ್ತಿದ್ರು. Because ಏಕೆಂದ್ರೆ these people will work for them. ಈ ಒಂದು ಗೌರ್ಮೆಂಟ್ ಎಂಪ್ಲಾಯ್ಸ್ ಅವರಿಗೋಸ್ಕರ ಕೆಲಸ ಮಾಡ್ತಿದ್ರು ಎಂಬುದಾಗಿ. Even those Portuguese are even those people harder than British in Goa. ಪೋರ್ಚುಗೀಸರ ನೋಡುವಾಗ ಇನ್ನು ಗೋವಾದಲ್ಲಿ ಅವರು ಬ್ರಿಟಿಷರಿಗಿಂತಲೂ ಅವರು ಹೊರಟಾದ They ವ್ಯಕ್ತಿಗಳು. will shoot them directly. ಅವ್ರನ್ನ ನೋಡ್ತಿದ್ರೆ ಅವ್ರು ಸೂಟ್ ಮಾಡಬಟ್ಟಿದ್ರು. And such an atrocity. ಆ ರೀತಿಯ ಒಂದು ಕಠಿಣವಾದ ವ್ಯಕ್ತಿಗಳು. And Zacchaeus was hated in the city. ಅಲ್ಲಿ ಆ ಒಂದು ಪಟ್ಟಣದಲ್ಲಿ ಜಗ್ಗಾಯ But he is a very rich man. ತುಂಬಾ ಒಂದು ಶ್ರೀಮಂತ ವ್ಯಕ್ತಿ, Hard-hearted person. ತುಂಬಾ ಒಂದು ಕಠಿಣ ಹೃದಯದ But he ವ್ಯಕ್ತಿ. just want to see Jesus. ಯೇಸು ಸ್ವಾಮಿಯನ್ನು ನೋಡ್ಬೇಕೆಂಬ ಅಪೇಕ್ಷೆ ಮಾತ್ರ ಇತ್ತು. Jesus came now. ಯೇಸು ಸ್ವಾಮಿ ಬಂದ್ರು. He stand under his nose. ಅಲ್ಲಿ ಮರದ ಕೆಳಗಡೆ ಯೇಸು ಸ್ವಾಮಿ ನಿಂತ್ಕೊಂಡು ನೋಡಿದ್ರು. Hallelujah. Hallelujah. And how come Jesus can know Zacchaeus' name? ಯೇಸು ಸ್ವಾಮಿ ಹೆಂಗ್ ಗೊತ್ತು ಜಕ್ಕಾಯನ ಹೆಸರು? Hallelujah. Hallelujah. He never knew who is sitting there, who is there. ಯೇಸು ಸ್ವಾಮಿ ಗೊತ್ತಿಲ್ಲ ಯಾರು, Even no one noticed also somebody is sitting there. ಯಾರಿಗೂ ಗೊತ್ತಿಲ್ಲ ಅಲ್ಲಿ ಅವ್ನು ಮರದ ಮೇಲೆ ಕೂತಿದ್ದಾನೆ ಎಂಬುದಾಗಿ. Hallelujah. Because Jesus is God, he can know that. ಯಾಕಂದ್ರೆ ಯೇಸು ಸ್ವಾಮಿ ದೇವರಾಗಿದ್ದಾನೆ, ಅದಕ್ಕೆ ಆತನಿಗೆ ಗೊತ್ತು. Hallelujah. Hallelujah. ಈ ಕಡೆ ಕೇಳಿಸ್ಕೋಬೇಕು, ಅಲ್ಲಿ ಸರಿಯಾಗಿ ಕೂತ್ಕೊಂಡು ಸ್ತೋತ್ರ ಖುಷಿ ಕೂತ್ಕೋಬೇಕು. ಆ ಮೂತಿ ಎಲ್ಲ ಹಂಗೆಲ್ಲ ಮಾಡ್ಕೊಳ್ಳಂಗೆಲ್ಲ ಹೇಳ್ತಾ ಇದ್ದೀನಿ ನಾನು. ಮುಂದೆ ಬನ್ನಿ, ಎದ್ ಬನ್ನಿ, ಮುಂದೆ ನೀವೆಲ್ಲ ಎದ್ ಬನ್ನಿ. ಏನ್ ಮಾಡ್ತೀರಿ ನೀವೆಲ್ಲ? ಅಲ್ಲಿ ಯಾಕಂಗೆ ಕೂತ್ಕೊಂಡಿದ್ದೀರಾ? ಸರಿಯಾಗಿ ರಿಪ್ಲೈ ಮಾಡಬೇಕು. ಒಂಥರ ಮುಖ ಎಲ್ಲ ಒಂಥರ ಬಿದ್ದೋಗಿದೆ ನಿಮ್ದೆಲ್ಲ. ರಾತ್ರಿ ಎಲ್ಲ ಮಲಗಿರ್ತೀರ, ನನಗೆ ಗೊತ್ತು. ನೀವು ಆ ಕಾಡ ಗ್ಯಾಂಗ್ ಎಲ್ಲ ಫುಲ್ ಮಲಗಿರೋದು. Listen to me carefully. ಸೂಕ್ಷ್ಮವಾಗಿ A ಪರೀಕ್ಷಿಸಿ. hard-hearted person, Zacchaeus. ಜಕ್ಕಾಯನು ಒಬ್ಬ ಕಠಿಣ ಹೃದಯವುಳ್ಳ ವ್ಯಕ್ತಿ. He want to have a glimpse of Jesus, that's it. ಅವನು ಯೇಸು ಹೇಗಿದ್ದಾರೆ ಎಂಬುದನ್ನು ನೋಡ್ಬೇಕೆಂಬುದಾಗ How much ಅಪೇಕ್ಷೆ. he is having faith, you can know through that. ನೀವು ಇದರಿಂದ ಊಹಿಸಬಹುದು ಅವನು ಎಷ್ಟು ಒಂದು ನಂಬಿಕೆ ಎಂಬ ವ್ಯಕ್ತಿ ಅಂತ. I always make sure about my faith. ನಾನು ಯಾವಾಗಲೂ ಕೂಡ ಅದನ್ನು ನಂಬಿಕೆ ಮೂಲಕ ನಾವು I'm ತೋರಿಸುವಂತರಾಗಿದ್ದೇನೆ. very careful about my faith. ನನ್ನ ಒಂದು ನಂಬಿಕೆ ಬಗ್ಗೆ ನನಗೆ ಯಾವಾಗಲೂ ಕೂಡ ತುಂಬಾ ಕೇರ್ ಇರಬೇಕು. That faith should create the force. ಆ ಒಂದು ನಂಬಿಕೆನೇ ನಮಗೆ ಫೋರ್ಸ್ ಅನ್ನ ಒಂದು ಸೃಷ್ಟಿ ಮಾಡುವಂತಾಗಿರ್ತದೆ. Hallelujah. That faith should never quench in your life. ಅದು ನಿಮ್ಮ ಒಂದು ಲೈಫ್ ಅದು ಯಾವತ್ತೂ ಕೂಡ For that you have to do something. ಅದಕ್ಕೋಸ್ಕರ ನೀವು ಏನಾದರೂ ಮಾಡಲೇಬೇಕು. No one can impart that one. ಯಾರು ಕೂಡ ನಿಮಗೆ ಬಂದು ಅದನ್ನ ನಿಮಗೆ ಕೊಡೋದಕ್ಕೆ ಬರೋದಿಲ್ಲ. Maybe how much harder the life.
ಅದು ಎಷ್ಟು ಒಂದು ಕಠಿಣವಾದ ಎಂಬುದಾಗಿ You ನೋಡ್ತೀವಿ. have to hold on to your faith. ನೀವು ನಿಮ್ಮ ನಂಬಿಕೆಯನ್ನ ನೀವು ಹಿಡಿದಿಟ್ಕೊಳ್ಳೇಬೇಕು. Hallelujah. What is that faith? ಆ ನಂಬಿಕೆ ಏನು? My God is with me. ನನ್ನ ದೇವರು ನನ್ನ ಜೊತೆಗಿದ್ದಾರೆ. How many of you know Romans 8:28? ನಿಮ್ಗೆ ಎಷ್ಟು ಜನಕ್ಕೆ ರೋಮಾಪುರದ ಬರೆದ ಪತ್ರಿಕೆ 8:28 ಗೊತ್ತು? Those who called upon His purpose, those who love Him, all things work together for good. ಯಾರ್ಯಾರು ಆತನಿಗೋಸ್ಕರ ಕರೆಯಲ್ಪಟ್ಟಿದ್ದಾರೋ ಆತನ ಹಿತಕ್ಕೋಸ್ಕರ ಎಲ್ಲಾ ಕಾರ್ಯಗಳು ನೆರವೇರ್ತವೆ. Hallelujah. The 2 points are very important. ಎರಡು ಸಂಗತಿಗಳು ತುಂಬಾ ಇಂಪಾರ್ಟೆಂಟ್. Those who love Him, ಯಾರ್ಯಾರು ಆತನನ್ನು ಪ್ರೀತಿಸ್ತಾರೋ and they should be according to His plan. ಆತನ ಯೋಜನೆ ಪ್ರಕಾರ ಜೀವಿಸ್ತಾರೋ ಆತನ ಸಂಕಲ್ಪದ ಮೇರೆಗೆ. ಆತನ ಸಂಕಲ್ಪದ ಮೇರೆಗೆ. Whatever happens in your life, ನಿಮ್ಮ ಜೀವಿತದಲ್ಲಿ ಏನಾದರೂ ನಡೆದರೂ ಕೂಡ so monitor these 2 points. ಈ ಎರಡು ಅಂಶಗಳನ್ನು ನೀವು ಗಮನಿಸಿರಿ. Are you sure that you love God? ನಿಮಗೆ ದೃಢವಾಗಿದೆಯಾ ನೀವು ದೇವರನ್ನ At any cost, at any cost. ಅದು ಎಷ್ಟೇ ಒಂದು ದೃಢವಾಗಿ. No, someone will hinder my faith. No, I don't care about that person. ನಿಮ್ಗೆ ಯಾರೇ ಬಂದು ಕೂಡ ನೀವು ಹೇಳಿದ್ರು ಕೂಡ ನೀವು ಅದ್ರ ಬಗ್ಗೆ ಹೆಚ್ಚು ಗಮನ ತೆಗೆದುಕೊಳ್ಳಬೇಡಿ. Maybe you how close he may be in your family. ನಿಮ್ಮ ಒಂದು ಕುಟುಂಬದಲ್ಲಿ ನಿಮಗೆ ಎಷ್ಟೇ ಒಂದು ಹತ್ತಿರದ ವ್ಯಕ್ತಿ ಆಗಿರ್ಬೋದು. They cannot hinder your faith. ಅವರು ನಿಮ್ಮ ಒಂದು ನಂಬಿಕೆಯನ್ನು ಕುಂದಿಸೋದಕ್ಕೆ ಸಾಧ್ಯ. No circumstances can stop your faith. ಯಾವುದೇ ಒಂದು ಸಂಗತಿಗಳು ನಿಮ್ಮ ನಂಬಿಕೆಯನ್ನು ಕುಂದಿಸೋದಕ್ಕೆ ಬಿಡಬೇಡಿ. Mostly if you are a strong faithful person, when you are facing the challenges, you will be more stronger that time. ನೀವು ಎಂತ ಪರಿಸ್ಥಿತಿಗಳನ್ನೇ ನೀವು ಎದುರಿಸ್ತಿದ್ರು ಕೂಡ ನೀವು ಸರಿಯಾದ ನಂಬಿಕೆಯುಳ್ಳ ವ್ಯಕ್ತಿ ಆದ್ರೆ ನೀವು ಅದನ್ನು ಜಯಿಸ್ತೀರಾ. Hallelujah. ಇನ್ನೂ ಬಲವಾಗಿ ನಿಂತುಕೊಳ್ತೀರಾ ನೀವು. ಅವಾಗ ಎದುರೋದಿಲ್ಲ ನೀವು ಇನ್ನು. ಓಕೆ, ನೀವು ನಂಬಿಕೆ ಮನುಷ್ಯನೇ, ಆದ್ರೆ ಹೋರಾಟ ಬಂದಾಗ ಆ ಟೈಮಲ್ಲಿ ನಂಬಿಕೆ ಇನ್ನೂ ಜಾಸ್ತಿ ಮಾಡಬೇಕಾಗುತ್ತೆ. It is there in Hebrew chapter 11 full about faith only. ನೀವು ಇಬ್ರಿಯರ ಬದುಕಲ್ಲಿ 11ನೇ ಅಧ್ಯಾಯದಲ್ಲಿ ನೋಡಿದ್ರೆ ನಿಮಗೆ ಪೂರ್ತಿ ನಂಬಿಕೆ ಬಗ್ಗೆನೇ ನೋಡ್ತೀವಿ. If you want ನೋಡ್ತೀವಿ. anything extra things about faith, Hebrew chapter 11. ನಿಮಗೆ ನಂಬಿಕೆ ಬಗ್ಗೆ ಇನ್ನು ಎಷ್ಟು ಹೆಚ್ಚಾಗಿ ನೀವು ತಿಳ್ಕೊಬೇಕಂದ್ರೆ ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. It talks about the Bible heroes also. ಅಲ್ಲಿ ಬೈಬಲ್ ಅಲ್ಲಿ ಬರುವಂತ ಎಲ್ಲ ಒಂದು ನಾಯಕರುಗಳ ಬಗ್ಗೆ ನಾವು I ನೋಡ್ತೇವೆ. love that 32 to 36. ಅಲ್ಲಿ ನಾವು ನೋಡ್ತೇವೆ 2:23 ಸರಿ. About it talks about the David, Samson and many heroes. ಅಲ್ಲಿ ನಾವು ನೋಡುವಾಗ ಒಂದು ದಾವಿದ ಸಂಸೋನ ಎಲ್ಲರ ಬಗ್ಗೆ ನಾವು ನೋಡ್ತೇವೆ. Through faith they conquered the states and nations. ಅಲ್ಲಿ ಅವರು ನಂಬಿಕೆಯ ಮೂಲಕ ಅಲ್ಲಿ ದೇಶವನ್ನು ಅವರು ಜಯಿಸಿದ್ರು. Hallelujah. Hallelujah. What is your life? It is mere simple life, our life. They won the nations. ನೋಡಿ ನಮ್ಮ ಜೀವಿತ ನೋಡಿ ಅವರು ದೇಶವನ್ನೇ ಜಯಿಸಿದ್ರು. ನೀವು ನಿಮ್ಮ ನಂಬಿಕೆ ಮೂಲಕ ನಿಮ್ಮ ಜೀವಿತ ಜಯಿಸೋದಿಲ್ಲ. ನಮ್ದ್ಯಾವ್ದು ಜೀವನ ಬಹಳ ಸಿಂಪಲ್ ಜೀವನ ಇದು. ನಮ್ದು ಒಂದು ಸಿಂಪಲ್ ಆದ ಜೀವನ. Hallelujah. Hallelujah. Okay, the Paul was a perfect mentor. ಅಲ್ಲಿ ನೋಡುವಾಗ ಪೌಲನ ಎಂಬುದಾಗಿ ನಾವು ನೋಡೋದಾದ್ರೆ ಅದು ಸರಿಯಾದ ಒಂದು ಮೆಂಟರ್. I am talking about a desire of Zacchaeus here. ನಾನು ಇಲ್ಲಿ ಜಕ್ಕಾಯನ ಒಂದು ಹೆಬ್ಬಯಕೆಯನ್ನು ನಾವು ನೋಡ್ತೇವೆ. No one can say you don't have faith here. ಇಲ್ಲಿ ಯಾರು ಕೂಡ ಹೇಳೋದಕ್ಕಾಗೋದಿಲ್ಲ ಅವನ ನಂಬಿಕೆ ಇಲ್ಲ ಎಂಬುದಾಗಿ. Just his desire to see Jesus. ಅವ್ರು ಯೇಸು ಸ್ವಾಮಿಯನ್ನು ನೋಡ್ಬೇಕೆಂಬುದಾಗಿ ಇರುವಂತ ಒಂದು ಹೆಬ್ಬಯಕೆನೇ ಅಲ್ಲಿ. Okay, nowadays you also may say that I want to see vision of Jesus. You may say that. ನೀವು ಕೂಡ ಹೇಳ್ಬೋದು ನನಗೆ ಯೇಸು ಸ್ವಾಮಿಯನ್ನು ನೋಡ್ಬೇಕೆಂಬುದ ವಿಷನ್ ಇದೆ ಎಂಬುದಾಗಿ. But it is now quite different time nowadays we are living here. ನಾವು ಈಗ ಒಂದು ಬೇರೆ ಒಂದು ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. Say like if you are in your own house, you want to see house. That's what you are telling about. I want to see Jesus. ನೀವು ನೋಡುವಾಗ ನಿಮ್ಮ ಮನೆಯನ್ನ ನೀವು ನೋಡ್ತೀರಲ್ಲ, ನಾನು ಅದೇ ರೀತಿಯಾಗಿ ನಾನು ಯೇಸು ಸ್ವಾಮಿ ನೋಡ್ಬೇಕೆಂಬುದಾಗಿ. ಈಗ ನಿಮ್ಮ ಮನೆ ಒಳಗಡೆ ಇದ್ದೀರಾ, ನೀವು ದೇವ್ರನ್ನ ನೋಡ್ಬೇಕು ಅಂದ್ರೆ ಮನೆ ಒಳಗಡೆ ಇದ್ದೀರಾ, ನಾನು ಮನೆ ನೋಡ್ಬೇಕು ಅಂದಂಗೆ. ಅದರ ಮೆಂಟಲ್ಗಳು ಅಂತ ಇಲ್ಲಿ ಮೆಂಟಲ್ಗಳು ಅಂತ ಆಗುತ್ತೆ. ಆ ಥರ ಆಗ್ಬಿಡ್ತದೆ. Now we walk in Him, we live in Him, and He is around us, He is inside of us, He is always with us now. Hallelujah. ಆತನ ಜೊತೆ ನಾವು ಚಲಿಸ್ತಾನೆ, ಆತನ ಒಳಗಿದ್ದಾನೆ, ನಮ್ಮ ಜೊತೆನೇ ಜೀವಿಸ್ತಾನೆ. It is there in Revelation chapter 19. You can read the whole book, whole chapter. ನೀವು ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ನೀವು ಕಂಪ್ಲೀಟ್ ಆಗಿ ಓದಿ ನೋಡೋದಾದ್ರೆ ನಿಮಗೆ ಇದೆಲ್ಲ ಅಲ್ಲಿ ಬರ್ತಿದೆ. Hallelujah. Hallelujah. So Jesus stood exactly right under his nose and called Zacchaeus. ಅಲ್ಲಿ ನಾವು ನೋಡುವಾಗ ಅಲ್ಲಿ ಮರದ ಕೆಳಗೆ ಯೇಸು ಸ್ವಾಮಿ ಅಲ್ಲಿ ಜಕ್ಕಾಯನ ಕೂತ್ರೆ ಸ್ಟ್ರೈಟ್ ಕೆಳಗಡೆ ಇದ್ದಾರೆ. And he called Zacchaeus. ಆತನ ಜಕ್ಕಾಯನ ಕರೆದನು, make haste and come down. ನೀನು ತಟ್ಟನೆ ಕೆಳಗೆ ಇಳಿದು ಬಾ ಎಂಬುದಾಗಿ ಕರೆದನು. ಎಲ್ಲರೂ ತಟ್ಟನೆ ಅಂತೇಳಿ ಆಗುತ್ತಾ? ಸರಿಯಾಗಿ ಹೇಳು, ತಟ್ಟಿ ಹೇಳು, ಪಕ್ಕದವರೆಗೆ ತಟ್ಟನೆ ಅಂತ ತಟ್ಟಿ ಹೇಳು.
Hallelujah. Hallelujah. ತಟ್ಟನೆ. Hallelujah. Hallelujah. There is a call is urgent. ಅಲ್ಲೊಂದು ಕರೆ ಒಂದು ತುರ್ತಾಗಿ ಕರೆದಂತದಾಗಿದೆ. It is not a no tomorrow I can do something. I will accept tomorrow Jesus. I will see the look at the matter tomorrow. I will look to this matter. ऐसा नहीं चलेगा. ನಾನು ಅದನ್ನ ನಾಳೆ ನೋಡ್ತೇನೆ ಅಥವಾ ನಾನು ನಾಳೆ ನೋಡ್ತೇನೆ ಎಂಬುದಾಗಲ್ಲ, ಅದನ್ನ ಈಗಲೇ ನಾನು ನೋಡ್ತೇನೆ ಎಂಬುದಾಗಿ. Hallelujah. Hallelujah. So make haste and come down, Jesus said. Jesus said, make come quickly. ಯೇಸು ಸ್ವಾಮಿ ಹೇಳಿದ್ರು, ನೀನು ತಟ್ಟನೆ ಬೇಗ ಇಳಿದು ಬಾ. Hallelujah. Hallelujah. That means you are called, the God is calling you very urgent. The God's call always urgent. ದೇವರ ಕರೆಯುವಿಕೆ ನಿಮ್ಗೆ ಯಾವಾಗಲೂ ಕೂಡ ಬೇಗನೆ ಆಗಿರುತ್ತದೆ. Hallelujah. If you postpone that time, ನೀವು ಆ ಸಮಯನ ಮುಂದೂಡಿದ್ರೆ, for example, even when you feel like prayer, ನಿಮಗೆ ನಾವು ಪ್ರಾರ್ಥನೆ ಮಾಡಬೇಕೆಂದ ಅನಿಸಿದಾಗ, today afternoon I was reading the Bible. ನಾನಿವತ್ತು ಮಧ್ಯಾಹ್ನ ನಾನು ಬೈಬಲ್ ಓದ್ತೇನೆ. All of a sudden I slip into the knees and I started praying. ನಾನು ಮೊಣಕಾಲೂರಿ ನಾನು ಪ್ರಾರ್ಥನೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ. Everybody around me, ಎಲ್ಲರೂ ನನ್ನ ಸುತ್ತಾ ಇದ್ದಾರೆ, and they are walking here and there. ಈ ಕಡೆಯಿಂದ ಆ But ಕಡೆಗೆ I ಹೋಗ್ತಿದ್ದಾರೆ. am praying, and with tears I am praying and crying and praying. ನಾನು ಕಣ್ಣೀರು ಸುರಿಸುತ್ತಾ ನಾನು ಪ್ರಾರ್ಥನೆ ನಾನು ಮಾಡ್ತಾ ಇದ್ದೇನೆ. That is the call, the urgent call. You cannot postpone that prayer. Later I can pray. No, you never pray such a prayer. ನೀವು ಅದನ್ನ ನೋಡುವಾಗ ಅದು ತುರ್ತಾಗಿ ಒಂದು ಕರೆಯುವಿಕೆ ಎಂಬುದಾಗಿ ನೋಡ್ತೀವಿ. ಅದನ್ನ ಪೋಸ್ಟ್ಪೋನ್ ಅಂದ್ರೆ ಅದನ್ನ ಮುಂದೆ ಹಾಕೋದಕ್ಕೆ ಸಾಧ್ಯವಿಲ್ಲ. Hallelujah. Then you will never get a time to pray now. ಮತ್ತೆ ನಿಮಗೆ ಪ್ರೇಯರ್ ಮಾಡೋದಕ್ಕೆ ನಿಮ್ಗೆ ಸಮಯನೇ ಸಿಗೋದಿಲ್ಲ. Hallelujah. Once I was in the office, ನಾನು ಒಂದು ಸಮಯದಲ್ಲಿ ಆಫೀಸ್ in ನಲ್ಲಿ the job, ಕೆಲಸ ಮಾಡ್ತಿರುವಾಗ, they said you cannot work here, so you give your ID and you go away from here. ನೀನು ಕೆಲಸ ಮಾಡೋದು ಇಲ್ಲಿ ಸಾಧ್ಯವಿಲ್ಲ, ನೀನು ಐಡಿಯನ್ನು ಕೊಟ್ಬಿಟ್ಟು ನೀನು ಹೋಗುವಂತ ಎಂಬುದಾಗಿ ಹೇಳಿದ್ರು. I am a new person to that company. ನಾನು ಕಂಪನಿಗೆ ನಾನು ಹೊಸದಾಗಿ ಹೋದಂತ ವ್ಯಕ್ತಿ. I never knew any updates. ಅಲ್ಲಿದ್ದಂತ ಒಂದು ಸಂಗತಿಗಳ ಬಗ್ಗೆ ಏನು ಗೊತ್ತಿಲ್ಲ. I called my wife Shobha. ಪಾಸ್ಟರ್ ಸೋಬಂಟನ್ ಕರೆದ್ರು, and I told this is happened. ನಾನು ಹಿಂಗೆ ನಡೀತದೆ She ಎಂಬುದಾಗಿ said, ಹೇಳಿದ್ರು. don't leave the job. ಅವರು ಸೋಬಂಟ್ ಹೇಳಿದ್ರು, ಜಾಬ್ನ ಬಿಡಬೇಡಿ ಎಂಬುದಾಗಿ. And we stay there and I will pray from here. ನೀವು ಅಲ್ಲೇ ಇರಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ. I too prayed that time. ನಾನು ಕೂಡ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಿದೆ. Still I went to give that ID. ಆದ್ರೂ ಕೂಡ ನಾನು ಹೋಗ್ಬಿಟ್ಟು ವಾಪಸ್ ಐಡಿ ಕೊಟ್ಬಿಟ್ಟು ನನ್ನ ಕೆಲಸ I don't want that job, just to get rid of that job. ನನಗೆ ಕೆಲಸ ಮಾಡಿದ ಇಷ್ಟ ಇಲ್ಲ, ನಾನು ವಾಪಸ್ ಬಂದ್ಬಿಡೋಣ ಎಂಬುದಾಗಿ ಅನಿಸಿತ್ತು. Because already I have one more job in the lift company. ಲಿಫ್ಟ್ ಕಂಪನಿ ಎಂಬುದಾಗಿ ಅದರಲ್ಲಿ ಆಲ್ರೆಡಿ ಇನ್ನೊಂದು ಜಾಬ್ ಸಿದ್ಧವಾಗಿದೆ. My line actually. ಪಾಸ್ಟರ್ ಆ ಒಂದು ಕ್ಷೇತ್ರದಲ್ಲಿ ವರ್ಕ್ ಮಾಡ್ಬೇಕಂತಾಗಿದೆ. Hallelujah. ಅದೇ ನನ್ನ ಕ್ಷೇತ್ರನೇ ಅದು ಅಲ್ವಾ? Hallelujah. Hallelujah. But as soon as we prayed already, then I wanted to hand over that ID, company ID. ನಾನು ಪ್ರಾರ್ಥನೆ ಮಾಡಿಬಿಟ್ಟು ನನ್ನ ಐಡಿಯನ್ನು ಹ್ಯಾಂಡ್ ಓವರ್ ಮಾಡೋದಕ್ಕೆ ಹೋದೆ. There was the ops manager and the assistant ops, both are sitting. ಆಪ್ಸ್ ಮ್ಯಾನೇಜರು ಮತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ ಇಬ್ರು ಕೂಡ ಅಲ್ಲಿ ಕೂತಿದ್ರು. And I gave that ID to somebody, is assistant ops manager. ಅಸಿಸ್ಟೆಂಟ್ ಆಪ್ಸ್ ಮ್ಯಾನೇಜರ್ ಎಂಬ ವ್ಯಕ್ತಿಗೆ ನಾನು ಐಡಿಯನ್ನು ನಾನು ಕೊಟ್ಟೆ. I told this happened, so and so happened. ನನಗೆ ಈ ರೀತಿ ಆಯ್ತು ಎಂಬುದಾಗಿ ನಾನು ಹೇಳಿದೆ. And he said, no, you are not. He said, you are not going from this company. ಅವ್ರು ಹೇಳಿದ್ರು, ನೀನು ಈ ಕಂಪನಿಯಿಂದ ಹೋಗೋದು ಅವಶ್ಯಕತೆ ಇಲ್ಲ. How many days you want to know what you want to know? ಈ ಕಂಪನಿ ನಿನ್ಗೆ ಎಷ್ಟು ಗೊತ್ತು, ಎಷ್ಟು ದಿನ ಇರ್ತೀನಿ ಅಷ್ಟೇ ಇರ್ಬೋದು. ನೀನು ಏನ್ ಗೊತ್ತಾಗಬೇಕು ಅಲ್ಲ, ಏನ್ ಗೊತ್ತಾಗಬೇಕು, ಎಷ್ಟು ದಿನ ಬೇಕು ನಿನಗೆ ಗೊತ್ತಾಗಕ್ಕೆ? ನಿನಗೆ ಗೊತ್ತಾಗೋದು, ನಿನಗೆ ಗೊತ್ತಾಗಕ್ಕೆ ಎಷ್ಟು ದಿನ ಬೇಕು? Hallelujah. I said 15 days. ನಾನು ಹೇಳಿದೆ 15 ದಿನ ಬೇಕು. He said 3 months you can take. ಅವ್ರು ಹೇಳಿದ್ರು, ನೀನು 3 ತಿಂಗಳು ತೆಗೆದುಕೋಬೇಕಂತ. Hallelujah. The one prayer from here. ಒಂದು ಪ್ರಾರ್ಥನೆಯಿಂದ ಸಾಧ್ಯವಾಯಿತು. Hallelujah. Hallelujah. So use that faith. ಆ ನಂಬಿಕೆ ನೀವು ಕಾಪಾಡಿಕೊಳ್ಳ್ರಿ. Never allow that faith to quench. ಆ ನಂಬಿಕೆ ಅದು ನಂದಿ ಹೋಗೋದಕ್ಕೆ ನೀವು ಬಿಡಬೇಡ್ರಿ. It seems a small prayer. ನಿಮಗೆ ಅನಿಸಬಹುದು ಅದೊಂದು ಸಣ್ಣ ಪ್ರಾರ್ಥನೆ ಎಂಬುದಾಗಿ. Yeah, it looks like that. And also feel like God is not hearing also, sometimes you feel. ನಿಮಗೆ ಕೆಲವು ಟೈಮ್ ಅನಿಸ್ತಾ ಇರ್ತದೆ, ನನಗೆ ದೇವರ ಪ್ರಾರ್ಥನೆ ಕೇಳ್ತಿಲ್ಲ ಎಂಬುದಾಗಿ ನಿಮ್ಗೆ ಅನಿಸ್ತಾ ಇರ್ತದೆ. No. That is the greatest time God is ready to hear you. ಅದೇ ಒಂದು ಅದ್ಭುತವಾದ ಸಮಯ, ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾರೆ. Of course he can help you without your prayer also. Surely he will help you. ನೀವು ಪ್ರಾರ್ಥನೆ ಮಾಡದೇ ಇದ್ರೂ ಕೂಡ ದೇವರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. Hallelujah. ಅಷ್ಟೊತ್ತಂಗ ನೀನು ತಡ್ಕೋಬೇಕಷ್ಟೆ. ನೀನು ತಡೆಯಲ್ಲ, ನೀನು ಅಷ್ಟೊತ್ತಂಗ ಕುಂದಾಡ್ತಾ ಇರ್ತೀಯ. ಅದಕ್ಕೆ ಪ್ರೇಯರ್ ಮಾಡು, ಬೇಗ ಆಗುತ್ತವ. Hallelujah. ಏನಪ್ಪ ಕೆಲವು ಪ್ರಶ್ನೆ ಕೇಳೋದಿಲ್ವಾ? ದೇವ್ರು ನಿದ್ರೆ ಮಾಡ್ತಿದ್ಯಾ? Hallelujah. ಎಲ್ಲಿ ಕೇಳಿ, ದೇವರಿಗೆ ಕಾಣೋದಿಲ್ಲ, ನಾವೇ ಪ್ರೇಯರ್ ಎಲ್ಲ ಮಾಡಬೇಕು? ಆಯ್ತಪ್ಪ, ದೇವ್ರಿಗೆ ಕೊಟ್ಟ ತನಕ ಸಮಾಧಾನ ಇರು ನೀನು ಅಲ್ವಾ?
ಅಂತ ಹತ್ರ ಬೇಕು ನಿನಗೆ ಪ್ರೇಯರ್ ಮಾಡು, ಬೇಗ ಬರ್ತದೆ. ಅದಕ್ಕೆ ಉತ್ತರ ಬೇಕದು. Hallelujah. Hallelujah. Okay, that's not a good example also. I will move to the second point here now. ನಾವು ಎರಡನೇ ಅಂಶಕ್ಕೆ ಹೋಗೋಣ ಈಗ. Hallelujah. Hallelujah. Praying for others faithfully. ನೀವು ಬೇರೆಯವರಿಗೋಸ್ಕರ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. It is must actually. ಇದನ್ನ ನೀವು ಮಾಡಲೇಬೇಕು. And praying for others faithfully. ಬೇರೆಯವರಿಗೋಸ್ಕರ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಲೇಬೇಕು. Like you need to think about that. Who else will pray? If I am not praying, whom else will pray? ನೀವು ಪ್ರಾರ್ಥನೆ ಮಾಡದಿದ್ರೆ ಬೇರೆ ಇನ್ಯಾರು ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ನೀವು ತಿಳಿದುಕೊಳ್ಳಿ. ನಾನು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ ನನಗೆ ಆ ಪಾಯಿಂಟ್. How you have to cook in your home? No, your children cannot do that because they are small children. So you have to do that. In the same way, when you pray for others, consider the point that if I am not praying, no one will pray. ನೀವು ನಿಮ್ಮ ಮನೆಯಲ್ಲಿ ಹೇಗೆ ಅಡಿಗೆ ಮಾಡ್ತೀರಾ, ನೀವು ಅದೇ ರೀತಿಯಾಗಿ ಅಂದ್ರೆ ನಿಮ್ಮ ಮಕ್ಕಳು ಯಾರು ಬಂದು ನಿಮ್ಗೆ ಹೇಳ್ಬೇಕಾಗಿಲ್ಲ, ನೀವು ಈ ರೀತಿಯಾಗಿ ಅಡಿಗೆ ಮಾಡೋ ಎಂಬುದಾಗಿ. ಅದೇ ರೀತಿಯಾಗಿ ನೀವು ಬೇರೆಯವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿ ಇನ್ಯಾರು ಮಾಡ್ತಾರೆ ನೀವು ಪ್ರಾರ್ಥನೆ ಮಾಡಲೇಬೇಕು. 1 Samuel chapter 12, 1 ಸಮುವೇಲ 12ನೇ ಅಧ್ಯಾಯ 23. 23ನೇ ವಚನ. Here Paul assures the people of Israel, ಇಲ್ಲಿ ಸಮುವೇಲ ಅಲ್ಲಿ ಜನರಿಗೆ ಹೇಳ್ತಾನೆ, I never quit praying for you. ನಾನು ಯಾವಾಗಲೂ ಕೂಡ ನಿಮಗೆ ಪ್ರಾರ್ಥನೆ ಮಾಡೋದಿಲ್ಲ ಎಂಬುದಾಗಿ. ಯಾವತ್ತೂ ಪ್ರಾರ್ಥನೆ ಮಾಡೋದು ನಿಲ್ಲಿಸೋದಿಲ್ಲ ನಿಮಗೆ ನಾನು. I never quit to pray. I never quit to pray. I will pray fervently for you and I will guide you in the right way, he says. ನಾನು ನಿಮ್ಗೆ ಪ್ರಾರ್ಥನೆ ಮಾಡೋದು ಯಾವಾಗಲೂ ನಿಲ್ಲಿಸೇ ಇಲ್ಲ, ನಾನು ನಿಮ್ಗೆ ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡಿ ನಿಮ್ಗೆ ಹೇಳ್ತೀನಿ ಎಂಬುದಾಗಿ. Hallelujah. Hallelujah. Though they despised him, ಅವ್ರನ್ನ ವಿರೋಧಿಸಿದ್ರು ಕೂಡ, उनको इनकार किया था वो लोग, ಅವನನ್ನ ಅವರು ನಿರಾಕರಿಸಿದ್ರು, ಅವ್ರನ್ನ ನಿರಾಕರಿಸಿದ್ರು ಕೂಡ, still he says I will pray for you. ಆದ್ರೂ ಕೂಡ ಅಲ್ಲಿ ಸಮುವೇಲ ಹೇಳ್ತಾನೆ ನಾನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ. Watch that verse, 1 Samuel 12:23. You can see that. 1 ಸಮುವೇಲ 23 ನೀವು ಓದಿ ನೋಡಿ. In other words, you can see the Samuel's life. ನೀವು ಬೇರೆ ಮಾತುಗಳಲ್ಲಿ ನಾವು ಸಮುವೇಲನ ಜೀವನ ನೋಡುವಾಗ, he is so happy in the job of praying. ಅಲ್ಲಿ ಪ್ರಾರ್ಥನೆ ಮಾಡೋದ್ರಲ್ಲಿ ಅವನು ತುಂಬಾ ಸಂತೋಷವುಳ್ಳ ವ್ಯಕ್ತಿ ಆಗಿದ್ದನು. Hallelujah. ಅವನು ಪ್ರಾರ್ಥನೆ ಮಾಡೋ ಕೆಲಸದಲ್ಲಿ ಸಂತೋಷ ಅವನಿಗೆ. ಚೆಕ್ ಮಾಡಿ ಬೇಕಾದ್ರೆ. Hallelujah. 1 Samuel 16:1 also. 1 ಸಮುವೇಲ 16:1 ಕೂಡ ನಾವು ನೋಡಬಹುದು. He is praying for Saul, which God rejected him. ಅಲ್ಲಿ ಸೌಲನಿಗೆ ಪ್ರಾರ್ಥನೆ ಮಾಡೋದನ್ನು ನೋಡ್ತೇವೆ. ದೇವರನ್ನ ಅಪಾಯಿಂಟ್ ಮಾಡಲಿಲ್ಲ ಕೂಡ ಪ್ರಾರ್ಥನೆ ಮಾಡೋದನ್ನ ನೋಡ್ತೇವೆ. God already despised that man Saul, the king Saul. Still Samuel is praying for him. ಅಲ್ಲಿ ಸಮುವೇಲನಲ್ಲಿ ನಿರಾಕರಿಸಿದ್ರು, ಆದ್ರೂ ಕೂಡ ಇಲ್ಲಿ ಸಮುವೇಲ ಪ್ರಾರ್ಥನೆ ಮಾಡೋದನ್ನ ನೋಡ್ತೇವೆ. Hallelujah. Hallelujah. So many times you can come across such verses around the Bible. ನೀವು ಬೈಬಲ್ ನಲ್ಲಿ ನೀವು ಇದೇ ರೀತಿಯಾಗಿ ನೀವು ಅನೇಕ ಸಂಗತಿಗಳನ್ನು ನೀವು ನೋಡಬಹುದು. Best example I can give you one more. ಒಂದು ಒಳ್ಳೆ ಉತ್ತಮವಾದ ಉದಾಹರಣೆಯನ್ನು ಕೊಡ್ತೀನಿ. Acts chapter 12. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 5 to 9. 5 ರಿಂದ 9. Peter was imprisoned. ಅಲ್ಲಿ ಪೇತ್ರನು ಸೆರೆಮನೆಯಲ್ಲಿದ್ದನು. Tomorrow he will be killed. ನಾಳೆ ಅವನನ್ನು ಕೊಲ್ಲಲ್ಪಡ್ತಾರೆ. Church is praying now. ಚರ್ಚ್ ಸಭೆಯವರು ಅಲ್ಲಿ ಅವನಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ. Before they say amen, he is right in their house. ಅಲ್ಲಿ ಅವರು ಆಮೆನ್ ಎಂಬುದಕ್ಕೆ ಹೇಳೋದಕ್ಕಿಂತ ಮುಂಚೆನೆ ಅಲ್ಲಿ ಅವರು ಮನೆ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ ಪೇತ್ರನು. Hallelujah. That's what the power of prayer. Hallelujah. Hallelujah. ಬಾಯಿ ತೆರೆದು ಸ್ತೋತ್ರ ಹೇಳಬೇಕಲ್ಲಿ. Okay, third point. We'll move to the third point now. ಮೂರನೇ ಅಂಶಕ್ಕೆ ನಾವು ಹೋಗೋಣ. About the prayer, I can give some little points. ನಾನು ಕೆಲವೊಂದು ಅಂಶಗಳನ್ನು ನಾನು ಕೊಡ್ತೀನಿ ಇಲ್ಲಿ ಪಾಯಿಂಟ್ಸ್. When you read the Bible, ನೀವು ಬೈಬಲ್ ಅನ್ನು ಓದುವಾಗ, when you pray, ನೀವು ಪ್ರಾರ್ಥನೆ ಮಾಡುವಾಗ, you are speaking to God. ನೀವು ದೇವರೊಟ್ಟಿಗೆ ನೀವು ಮಾತನಾಡ್ತಾ ಇದ್ದೀರಿ. Whenever you read the Bible, ನೀವು ಯಾವಾಗೆಲ್ಲ ಬೈಬಲ್ ಓದ್ತೀರಾ, you are listening to God. ನೀವು ದೇವರಿಂದ ನೀವು ಕೇಳ್ಕೊಳ್ತಾ ಇರ್ತೀರಾ. Hallelujah. Hallelujah. ಇದು ದೇವರದು ಉತ್ತರ, ಇದೇ ಉತ್ತರ ದೇವರದು. ದೇವರಿಂದ ಇದೇ ಉತ್ತರ ಎಂಬ ಕೇಳ್ತೀರಾ. Hallelujah. Hallelujah. What it says, it will make you. ಅಲ್ಲಿ ಏನು ಬರ್ತಿದೆ ಅದು ನಿಮ್ಮ ಜೊತೆ ನೆರವೇರ್ತದೆ ಅದು. Hallelujah. Try this. ನೀವು ಇದನ್ನ ಉಪಯೋಗಿಸಿರಿ. I know many people, you may go one chapter 2 3 or else 0. I know that. ನೀವು ಒಂದು ಅಧ್ಯಾಯ 2 ಅಧ್ಯಾಯ 3 ಅಧ್ಯಾಯ ಓದ್ರಿ, ಇಲ್ಲಾಂದ್ರೆ 0 ಓದೋದೇ ಇಲ್ಲ. ಸುಳ್ಳು ಹೇಳ್ತಿರಬೇಕಾದ್ರೆ ಕೇಳಿದ್ರೆ ಓದಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ ನಮ್ಮ ಜನಗಳು. ಎಷ್ಟೋ ಜನ ಹೇಳಬಾರ್ದು ಹಂಗೆಲ್ಲ. ಓದಿಲ್ಲ ಅಂದ್ರೆ ಓದಿಲ್ಲ, ನಾಟ್ ಎ ಇಶ್ಯೂ. ಓಕೆ. Hallelujah. How to read the Bible? ಹೇಗೆ ಬೈಬಲ್ ಅನ್ನು ಓದಬೇಕು? Okay, you may read Psalms, that's fine. ನೀವು ಕೀರ್ತನೆಯನ್ನು ಓದ್ತೀರಾ, ಅದು ಕರೆಕ್ಟ್. You love Daniel, you can read, that's fine. ನೀವು ದಾನಿಯೇಲ ಪತ್ರಿಕೆಯನ್ನು ನೀವು ತುಂಬಾ ಪ್ರೀತಿ ಮಾಡ್ತೀರಾ, ಅದಕ್ಕೆ ಅದನ್ನು ಓದ್ತೀರಾ. Still you need to read a random way. ನೀವು ಕ್ರಮವಾಗಿ ಓದ್ಕೊಂಡು, ನೀವು ಕ್ರಮವಾಗಿ ನೀವು ಓದ್ಕೊಂಡು ಹೋಗಬೇಕು. Okay, one chapter also, okay, fine. ನೀವು ಒಂದು ಅಧ್ಯಾಯ ಓದಿದ್ರು ಕೂಡ, ಯಾಕಂದ್ರೆ 10 ಹೇಳಿದ್ರೆ ನಿನಗೆ ಇಲ್ಲಿ ಹೊಡ್ಕೊಳ್ಳೋ ಶುರು ಆಗ್ಬಿಡ್ತಲ್ಲ. 10 ಅಂದ್ರೆ ನೀನು 10 ಬಿಡ್ತೀಯ ಮೇಲೆ. Hallelujah. Hallelujah. Okay, ಒಂದೇ ಇಟ್ಕೋ ಸಾಕು. ಇವತ್ತಿನ ಆಗುತ್ತಾ?
ಯಾರು ಬೈಬಲ್ನ ಸರಿಯಾಗಿ ರ್ಯಾಂಡಮ್ ಆಗಿ ಗೊತ್ತಿಲ್ಲ, ಒಂದು ಅಧ್ಯಾಯದಿಂದ ಶುರು ಮಾಡಪ್ಪ ನೀನು. ಹಾಲೆಲೂಯ. Hallelujah. ಆ ಕತ್ತುಗಿತ್ತು ಮುರ್ಕೊಂಡದ್ದು ನೋಡೋದು. ಹಾಲೆಲೂಯ. ಒಂದು ಅಧ್ಯಾಯ ಹಂಗೆ 2, 3, 4 ಹಂಗೆ ಒಂದೊಂದ್ಸಲ ಹತ್ತೋಗ್ಬಿಡುತ್ತೆ. ಹಾಲೆಲೂಯ. Hallelujah. ಓಕೆ, ಸೊ ಹ್ಯಾವ್ ದಟ್ ಪ್ರಾಕ್ಟೀಸ್ ಫ್ರಮ್ ದಿಸ್ ಮೂಮೆಂಟ್ ಆನ್ವರ್ಡ್. ಈ ಸಮಯದಿಂದ ನೀವು 1 ಅಧ್ಯಾಯ 2 ಅಧ್ಯಾಯ ಓದಕ್ಕೆ ನೀವು ಸ್ಟಾರ್ಟ್ ಮಾಡ್ರಿ. And for small things, practice to pray. Small things. ನೀವು ಸಣ್ಣ ಸಣ್ಣ ವಿಷಯಗಳಿಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡೋದನ್ನ ಕಲೀರಿ. Actually, Shobha used to do always. ಸೋಗಂಟೆ ಅದನ್ನ ಮಾಡ್ತಾರೆ. Not now. From the beginning, I watched that. ಇವಾಗಿಂದ ಅಲ್ಲ, ಅವ್ರು ಮೊದಲಿಂದನೂ ಕೂಡ ಅದೇ ರೀತಿಯಾಗಿ ಪ್ರಾರ್ಥನೆ I ಮಾಡ್ತಾರೆ. thought चर्चिस के लिए प्रार्थना क्यों? मैं सोचा था ಏನು ಬರೀ ಎಲ್ಲದಕ್ಕೂ ಪ್ರಾರ್ಥನೆ ಮಾಡೋದಿಲ್ಲ ಸಂತಾನ ಅಂತೇಳಿ ನಮ್ಮ ಕೈಲಿ ಆಗುತ್ತಲ್ಲ ಅದು. ಹಾಲೆಲೂಯಾ. ಆ ಥರ ಇಲ್ಲ. We have to pray. We think it's a small job, I can do myself. We think ನಾವು ಅದನ್ನ ಯೋಚನೆ ಮಾಡ್ತೇವೆ, ಅದು ಸಣ್ಣ ಕೆಲಸ ನಾನೇ ಮಾಡ್ತೀನಿ ಎಂಬುದಾಗಿ ಅನ್ಕೊಂತೀರಾ. we have money, we will construct the house. You think. ನೀವು ಯೋಚನೆ ಮಾಡ್ತಾರೆ ನನ್ನ ಹತ್ರ ಹಣ ಇದೆ, ನಾನು ಮನೆಯನ್ನು ಕಟ್ಬಿಡ್ತೀನಿ ಎಂಬುದಾಗಿ. Remember, ನೆನ್ಪಿಟ್ಕೊಳ್ರಿ, what God gives you, ದೇವರು ನಿಮಗೆ ಏನು ಕೊಟ್ಟಿದ್ದಾರೆ, He will never add sorrow in that. ಅದರಲ್ಲಿ ನಿಮ್ಮನ್ನ ಬೇಸರವನ್ನು ಆತನು ಸೇರಿಸೋದಿಲ್ಲ. Hallelujah. ದೇವರೇ ಅದನ್ನ ಕೊಟ್ಟಿರೋದಾದ್ರೆ ಅದರಲ್ಲಿ ಬೇಸರ ಇರೋದಿಲ್ಲ. ಅದರಲ್ಲಿ Hallelujah. ನೀನಾಗೆ ಏನಾದ್ರು ಮಾಡಕ್ ಹೋದ್ರೆ ಅದರಲ್ಲಿ ದುಃಖ ಬೇಸರ ಇರುತ್ತೆ. Hallelujah. ಸಿಗ್ಬೋದು ನಿನಗದು. You may somehow you will get that. ನೀವು ಹೇಗಾದ್ರೂ ಅದನ್ನು ಹೊಂದಬಹುದು. By hook or crook you will get that. ನೀವು ಅದನ್ನ ಕೊಕ್ಕೆ ನೀವು ತೆಗೆದುಕೊಳ್ಬಹುದು. But it will be a sorrow in that. ಅದರಲ್ಲಿ ನಿಮಗೆ ದುಃಖ ಇರ್ತದೆ. Think about that. 1 Samuel 13. ನೀವು 1 Chronicles, right? ಒಂದು ಪೂರ್ವಕಾಲದ About the Ark of the Covenant. ಅಲ್ಲಿ ದೇವರ ಮಂಜೂಷವನ್ನು ನೋಡಿ. ಸರಿನಾ ಅದು? Hallelujah. Hallelujah. ಬೇಗ ತೆಗೆದು ನೋಡ್ರಿ ನನಗೆ. ಆರ್ಕ್ ಆಫ್ ದಿ ಕವೆನೆಂಟ್ ತರಬೇಕಾದ್ರೆ, ಮಂಜುಷ ತರಬೇಕಾದ್ರೆ ಏನು ನಡೀತು ಅಲ್ಲಿ ಪಕ್ಕದಲ್ಲಿ ತೆಗೆದು ಕೂತ್ಕೊಂಡು ನೋಡ್ಕೊಳ್ಳುವ ನೀನು. ಪಾಪು ಹಿಂದೆ ಚೂರು ಹಿಂದೆ ಹೋಗಿ ಅವ್ರ ಮಧ್ಯಕ್ಕೆ ಹೋಗಿ ನೀನು ಲಭ. ಓಕೆ, 1 Samuel 13 and chapter 15 also you can mark and go read in your home. ಒಂದು ಪೂರ್ವಕಾಲ ಅಂತ 13 ಮತ್ತು 15ನೇ ಅಧ್ಯಾಯ ನೋಡ್ಕೊಳ್ರಿ. In the first 13th chapter that ark of the covenant fell. ನೀವು ಅಲ್ಲಿ 13ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರ ಒಂದು ಮಂಜೂಷವು ಅದನ್ನ ಬೀಳದನ್ನ ನಾವು ನೋಡ್ತೇವೆ. Because there is no order when he brought that. Out of curiosity he went and brought that. ಅವರು ಒಂದು ಉತ್ಸುಕತೆಯಿಂದ ಅಲ್ಲಿ ಹೋಗಿ ಅದನ್ನ ದೇವರ ಮಂಜೂಷವನ್ನು ತೆಗೆದುಕೊಂಡು ಬಂದ್ರು. He never asked the prophets. ಅವರಲ್ಲಿ ಪ್ರವಾದಿಗಳನ್ನ ಕೇಳಲಿಲ್ಲ. And he never asked the God also. ಅವರು ದೇವರನ್ನ ಕೇಳಲಿಲ್ಲ. Then it fell. ಅದು ಬಿತ್ತು. And also a person killed also. ಅಲ್ಲಿ ಒಂದು ವ್ಯಕ್ತಿಯ ಒಂದು ಮರಣ ಹೊಂದಿದ್ದನ್ನು ನಾವು ನೋಡ್ತೇವೆ. But now David feared to touch that ark of the covenant now. ಅಲ್ಲಿ ದಾವೀದನು ಅಲ್ಲಿ ದೇವರ ಮಂಜೂಷವನ್ನು ಮುಟ್ಟಲು He is doing a good thing. ಅದರ ಒಳ್ಳೆಯದನ್ನು ಮಾಡ್ತಾ ಇದ್ದನು. But wrong way. ಅಂದ್ರೆ ತಪ್ಪಾದ ಮಾರ್ಗದಲ್ಲಿ. ಹೇಳಿಸ್ಕೊಳ್ಳಿ ಸರಿಯಾಗಿ ಸ್ವಲ್ಪ. Hallelujah. Hallelujah. ಒಳ್ಳೆ ಕೆಲಸ ತರ ಕಾಣಿಸ್ತಾ ಇದೆ ಅದು, ಆದ್ರೆ ಕ್ರಮ ಇಲ್ಲ ಅಲ್ಲಿ. 13 ಓದಿ 15 ಓದಿ ಮನೆಯಲ್ಲಿ ಹೋಗಿ ನಿಧಾನಕ್ಕೆ ನೀವು. Hallelujah. Hallelujah. Okay, now 15 now. Now he brought an order now. ಅದೊಂದು ಕ್ರಮವಾಗಿ ತೆಗೆದುಕೊಂಡು ಬಂದ. Hallelujah. Hallelujah. Now they all are happy now. ಈಗ ಅವರೆಲ್ಲರೂ ಸಂತೋಷವಾಗಿದ್ದಾರೆ. This man dancing and coming now. ಈಗ ಅವನು ಅಲ್ಲಿ ಕುಣಿದಾಡ್ತಾ ಬರ್ತಾ ಇದ್ದಾನೆ. Hallelujah. Hallelujah. I mean, it look like you are hurry for that particular thing. ನೀವು ಒಂದು ಯಾವ್ದಾದ್ರು ಒಂದು ವಿಷಯಕ್ಕೆ ನೀವು ತುಂಬಾ ಆತರ ಪಡ್ತಿದ್ರೆ. In my experience of 30 years spiritual life, if you are hurry means I say no. ನಾನು ಒಂದು 30 ವರ್ಷದ ಸೇವೆಯನ್ನ ನೋಡಿದ್ರೆ ನೀವೇನು ತುಂಬಾ ಆತರ ಪಡ್ತಿದ್ರ ಅಂದ್ರೆ ನಾನು ಅದಕ್ಕೆ ನೋ ಎಂಬುದಾಗಿ ಹೇಳ್ತೀನಿ. ಎಲ್ಲ ಕೂಗು ಅಂತ ಹೇಳ್ತೀನಿ ನಾನು. ಗೊತ್ತಾ ನಿನಗೆ? Hallelujah. ಯಾರಿಗೂ ಅರ್ಥ ಆಗಿಲ್ಲ ಅವ್ರಿಗೆ ಏನು ಹೇಳಿದೆ ಅಂತ. ಏನು ಅರ್ಥ ಆಗಿಲ್ಲ ಅವ್ರಿಗೆ. ಏನು ಅರ್ಥ ಆಯ್ತು ನಿಮಗೆ? ಅರ್ಜೆಂಟ್ ಆಡ್ತೀಯಲ್ಲ ನೀನು, ಹೋಗಿ ಅರ್ಜೆಂಟು. ಅದು ಬೇಡ ಅಂತಾನೆ ಅರ್ಥ ಅದು. ಕೇಳಿಸ್ಕೊಳ್ಳಿ ಸರಿಯಾಗಿ ಸ್ವಲ್ಪ. ನೀವು ಕಾಸು ನಿಂದೆ ಇರ್ಬೋದಪ್ಪ, ಎಲ್ಲ ನಿಂದೆ ಇರ್ಬೋದು. ನೀನು ಅರ್ಜೆಂಟಲ್ಲಿ ಕುಣಿತಾ ಇರ್ತೀಯ ನೋಡು, ಅದು ನೋ ಅಂತಾನೆ ಬರುತ್ತೆ, ಗ್ಯಾರಂಟಿ, ಶೋರ್ ಆಗಿರುತ್ತೆ. ಅದ್ರ ಮೀರಿ ಹೋದ್ರೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ಡ್ಯಾನ್ಸ್ ಮಾಡಬೇಕು, ನೀನೇ ಹಾಡು ಹೇಳಬೇಕು, ಎಲ್ಲ ನಿಂದೆ ಆಟ. ಅವಾಗ ನಾವು ನಿನಗೆ ಹಂಗೆ ಆಗಬೇಕು ಅಂತೀನಿ ನಾನು. ಬೇರೆ ಯಾರು ಶೋಭಾ ಅಯ್ಯೋ ಪಾಪ ಅಂತಾಳೆ, ಇವರು ಅಂತಾರೆ ಧರ್ಣೇಶ್, ನಾನೇನು ಹೇಳೋದು ನಿನಗೆ ಹಂಗೆ ಆಗಬೇಕು. Hallelujah. ನಿಮಗೆಲ್ಲ ಎಚ್ಚರಿಕೆ ಬರುತ್ತಲ್ಲ, ಅಯ್ಯೋ ಪಾಪ ಇವ್ರು ಯಾಕೆ ಹಿಂಗೆ ಆಡ್ತಾರೆ, ನಾನಿಲ್ಲ ಇವ್ರಿಗೆ ಹಂಗೆ ಆಗಲಿ, ಇವ್ರಿಗೆ ನಾನು ಹೇಳಿದ್ದೀನಿ ಒಳಗೆ ಬಿಟ್ಬಿಡೋರ್ಗೆ ಏನು ಹೇಳೋಕೋಬೇಡ, ಅವರು ಅಲ್ಲ ಕೈಕಾಲು ಮುರ್ಕೊಂಡು ಬರಲಿ ಸುಮ್ಮನೆ ಬಾ ಅಂತ ಹೇಳಿ. Hallelujah. ಆಟ ಆಡೋಕೆ ಹೋಗ್ತೀರಾ ನೀವು ದೇವ್ರ ವಿಚಾರದಲ್ಲಿ? ಅಯ್ಯೋ ದೇವ್ರ ವಾಕ್ಯ ನಿನ್ನ ಕೈಗೆ, ನನ್ನಂತವನ ಕೈಲಿ ಅಗಾಡಿ ಕೈಲಿ ವಾಕ್ಯ ಸಿಕ್ಕಿ ನಾನು ಉದ್ಧಾರ ಆಗಿದ್ದೀನಿ, ನಿನಗೇನಾಗಿದೆ? Hallelujah. ಆಟ ಆಡ್ತಿದ್ದೀಯ ನೀನು? ನೈಟ್ ಪ್ರೇಯರ್ಗೆ ಯಾಕೆ ಬಂದಿಲ್ಲ ನೀವೆಲ್ಲ?
ಯಾಕಂದ್ರೆ ಅಲ್ಲಿ ನೋಡೋರು ಹೆಂಗೆ ಕೂತಿರ ಆ ಪೇತ್ರನ ಜೊತೆ ಜೈಲೊಳಗೆ ಹಾಕ್ಬೇಕಾಗಿದೆ ಅಲ್ಲಿ ಬಂದು ಕೂತಿರೋರು ಆ ಥರ ಕಾಣಿಸ್ತಾ ಇದ್ದಾರಲ್ಲ ನೀವು. ಹಲ್ಲೆಲೂಯ. ಈಗ ಅಪೊಸ್ತಲರ ಕೃತ್ಯ 12ರಲ್ಲಿ ಪೇತ್ರನ ಜೊತೆ ಇದ್ದಂಗೆ ಕಾಣಿಸ್ತಾ ಇದ್ದಾರೆ ಅವರು. ಬೇರೆ ಥರ ಅರ್ಥ ಮಾಡ್ಕೋಬೇಕಾಗ್ತದೆ. ಹಲ್ಲೆಲೂಯ. ಓಕೆ, ದ ಸೆಕೆಂಡ್ ಪಾಯಿಂಟ್ ವಾಸ್ ಪ್ರೇಯಿಂಗ್ ಫೇತ್ಫುಲಿ ಫಾರ್ ಅದರ್ಸ್. ಓಕೆ, ಎರಡನೇ ಅಂಶ, ನಾವು ಬೇರೆಯವರಿಗೋಸ್ಕರ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. And how many of you believe the prayer is the most powerful weapon in the Bible and the universe? ನಿಮ್ಗೆ ಎಷ್ಟು ಜನ ನಂಬ್ತೀರಾ ನಾವು ಪ್ರಾರ್ಥನೆ ಒಂದು ಉತ್ತಮವಾದ ಆಯುಧ ಎಂಬುದಾಗಿ ನಾವು ಎಷ್ಟು ಜನ ನಂಬ್ತೀರಾ? Better than any atom bomb. ಯಾವುದೇ ಅಟೋಮೀಟ ಉತ್ತಮ ಆಯುಧ ಎಂಬುದಾಗಿ ಎಷ್ಟು ಜನ ನಂಬ್ತೀರಾ? If you from today, at least from this moment forward, if you fervently pray for anything, it will be yours. ಈ ಕ್ಷಣದಿಂದ ನೀವು ನಂಬಿಕೆಯಿಂದ ಯಾವುದಕ್ಕೆಲ್ಲ ಪ್ರೇಯರ್ ಮಾಡ್ತೀರಾ ಅದು ನೆರವೇರುವಂತದಾಗಿದೆ. That's what he started through prayer only. He's telling, whenever I pray for you. ನಾನು ಯಾವಾಗೆಲ್ಲ ನೀವು ಪ್ರಾರ್ಥನೆ ಮಾಡ್ತೀನಿ. Verses 4. 4ನೇ ವಚನ. ನಾನು ಪ್ರಾರ್ಥನೆ ಮಾಡುವಾಗೆಲ್ಲ. ನಾನು ಪ್ರಾರ್ಥನೆ. Hallelujah. Hallelujah. So he is so careful about the prayers. ಅವನು ಪ್ರಾರ್ಥನೆಯನ್ನು ತುಂಬಾ ಜಾಗ್ರತೆಯಿಂದ ನೋಡ್ತಿದ್ದಾನೆ. Thousands of people like him. He has to pray for them. Thousands. ಸಾವಿರಾರು ಜನ ಆ ರೀತಿಯಾಗಿ ಪ್ರಾರ್ಥನೆ ಮಾಡೋದರಿದ್ದಾರೆ. ಅವ್ರಿಗೋಸ್ಕರ ಇವನು ಪ್ರೇಯರ್ ಮಾಡಬೇಕು. ಸಾವಿರಾರು ಜನಕ್ಕೆ ಇವನು ಆತರ, ಬಟ್ ಈ ಸ್ಟಿಲ್ ಈಸ್ ಫೇತ್ಫುಲ್ ಇನ್ ಪ್ರೇಯರ್. ಸೊ ಅಲ್ಲಿ ಸಾವಿರಾರು ಜನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ರು ಕೂಡ ಇವನು ನಂಬಿಕೆಯಿಂದ ಇದ್ದಾನೆ. 1000 ಜನ ಇದ್ದಾರೆ, 10,000 ಜನ ಇರ್ಬೋದು, ಅವ್ರು ಎಲ್ಲರೂ ಹೆಸರಿಡಿದು ಪ್ರೇಯರ್ ಮಾಡ್ತಾರೆ ಇದೇ ತರ. ಎಲ್ಲರಿಗೂ ಇದೇ ತರ ಪ್ರೇಯರ್ ಮಾಡ್ತಾನೆ. ಅರ್ಥ ಆಗುತ್ತೆ ನಿಮಗೆ? ಕನ್ನಡ ಇಂಗ್ಲಿಷ್ ಅರ್ಥ ಆಗುತ್ತೆ ನಿಮಗೆ? ನೀವಲ್ಲಿ ಎಷ್ಟೇ ಜನ ಇರಲಿ ಅವ್ರ ಹೆಸರಿಡಿದು ಅವ್ರು ಏನೇನು ಇದೇ ತರ ಪ್ರೇಯರ್ ಮಾಡ್ಬೇಕು. ಈ ತರ ಇದೆ ನೋಡ್ರಿ, ಇದೇ ತರ ಇದೆ. Hallelujah. If you go to Ephesians chapter 3, ಎಫೆಸದವರ ಬರೆದ 3ನೇ ಅಧ್ಯಾಯ ನೋಡ್ರಿ, 14 to 17, 14-17, I pray for you people. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. He says like this, ಈ ರೀತಿ ಹೇಳ್ತಾನೆ, I kneel down before the whom the whole world will kneel down before him. ಅಲ್ಲಿ ನಾನು ಮೊಣಕಾಲು ಊರಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ. ಯಾವಾತನ ಮುಂದೆ ಭೂ ಪರಲೋಕಗಳು ಮೊಣಕಾಲು ಹಾಕ್ತಾವೋ ಆತನ ಮುಂದೆ ನಾನು ಮೊಣಕಾಲು ಹಾಕಿ ಬೇಡುವುದೇನೆಂದರೆ. Hallelujah. You must know the depth of God, the love and depth and width of God. ನೀವು ದೇವರ ಒಂದು ಪ್ರೀತಿಯ ಒಂದು ಆಳ ಉದ್ದ ಅಗಲವನ್ನ ನೀವು ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕು. ಕ್ರಿಸ್ತನ ಮಹಿಮಾತಿಶಯ ಎಷ್ಟು ಅಂತ ನೀವು ಅರಿಯೋದಾಗ್ಲಿ ನೀವು. Watch that. Ephesians chapter 3, it is there. It is there in the Bible. 3ನೇ ಅಧ್ಯಾಯದಲ್ಲಿ ಇದೆ, ನೀವು ನೋಡಬಹುದು. Hallelujah. Ephesians 3:14 up to 20. Hallelujah. 14ರಿಂದ 18 ನೀವು ನೋಡ್ಕೊಳ್ಳಿ. Then he says, more than you ask, more than you think, he will give you. ನೀವು ಬೇಡೋದಕ್ಕಿಂತಲೂ ಕೇಳೋದಕ್ಕಿಂತಲೂ ಅಧಿಕವಾಗಿ ಆತನು ಕೊಡ್ತಾನೆ. That's what he did for Zacchaeus. ಅದನ್ನೇ ಯೇಸು ಸ್ವಾಮಿ ಜಕ್ಕಾಯನಿಗೆ ಮಾಡಿದ್ದು. Hallelujah. Hallelujah. You want to see Jesus. ಜಕ್ಕಾಯನ ಯೇಸು ಸ್ವಾಮಿ ನೋಡಬೇಕೆಂದು ಬಯಸಿದನು. That's what the comparison here. ಇಲ್ಲಿ ಒಂದು ಸಾಮ್ಯತೆ ನೋಡ್ತೀವಿ. Actually Philemon want to talk to Paul actually. ಇಲ್ಲಿ he thought he never meet Paul. ಅದಕ್ಕೆ ಮುಂಚೆ ಅವನು ಯಾವತ್ತೂ ಕೂಡ ಪೌಲನ್ನು ಸಂಧಿಸಿಲ್ಲ. Where I get the opportunity to meet Paul? ನನಗೆ ಎಲ್ಲಿ ಅವಕಾಶ ಸಿಗ್ತದೆ ನಾನು ಪೌಲನ್ನು ಸಂಧಿಸಬೇಕು. But Paul is writing to him, I am coming to you. ಪೌಲ್ ಹೇಳ್ತಿದ್ರೆ ನಾನೇ ಬಂದು ನಿನ್ನಲ್ಲಿ ಸಂಧಿಸ್ತೇನೆ ಎಂಬುದಾಗಿ. Hallelujah. ಸ್ತೋತ್ರ చెప్పండి. Hallelujah. Okay, third point now. 3ನೇ ಅಂಶ ಇವಾಗ recognizing others gifts. ಬೇರೆಯವರಿಗೆ ಕೊಡಲ್ಪಟ್ಟಂತ ಗಿಫ್ಟ್ ಅನ್ನ ನೀವು ಗ್ರಹಿಸಿಕೊಳ್ಳಿ. ಬೇರೆಯವರಿಗೆ ವರಗಳು, ಬೇರೆಯವರದ್ದು ಏನಿದೆ ಅದನ್ನ ನೀವು ಗುರುತು ಮಾಡಿ ಅದನ್ನ ಹಾನರ್ ಮಾಡಬೇಕು. ಯಾರನ್ನು ಕೈತಿಗೆ ಗಾಯ ಕೊಡಕ್ಕೆ ಸರಿಯಾಗಿ ಕೂತ್ಕೋ, ವಾಕ್ಯ ತೆಗಿಯೋ, ವಾಕ್ಯ ತಕ್ಕೊಡೋನ್ಗೆ ಸರಿಯಾಗಿ ಕೂತ್ಕೋ, ಬ್ಯಾಗ್ ತೆಗಿಯೋದನ್ನ ಬ್ಯಾಗ್ ತೆಗೆದು. Hallelujah. So you have to recognize others gift and honor them also. ಬೇರೆ ಕೊಟ್ಟಂತ ವರಗಳನ್ನ ನೀವು ಅದನ್ನ ನೋಡಿ ನೀವರನ್ನು ಗೌರವಿಸಬೇಕು. That is not a good attitude to make the people down. ಬೇರೆಯವ್ರನ್ನ ನೀವು ಒಂದು ಕೀಳಾಗಿ ನೋಡುವಂತದ್ದು ಒಳ್ಳೆಯ ಒಂದು ಪದ್ಧತಿ ಅಲ್ಲ, ಸಂಸ್ಕೃತಿ ಅಲ್ಲ. ನೀನೇ ಎಲ್ಲ ಕೀಳಾಗಿ ನೀನೇ ಹೋಗ್ಬಿಡ್ತೀಯ. ಆಮೇಲೆ ಕಣ್ಣಿ ಕಾಣೋದು ಏನಾದ್ರೂ ಅದನ್ನ ಮಾಡೋ ಅಭ್ಯಾಸ ಇದ್ರೆ ನೀನೇನೆ ನೋಬಡಿ ಆಗ್ಬಿಡ್ತೀಯ. ಆಗುತ್ತಾ? ಆತರ ಆಗುತ್ತೆ. ಮಾಡಬೇಡಿ ಅದನ್ನ ಯಾವತ್ತೂ. Hallelujah. ನಿಮ್ದು ಕಾಸಿದೆಯೋ, ನಿಮ್ಗೆ ಏನ್ ಜ್ಞಾನನೋ ಏನಿದೆಯೋ, ನಿಮ್ದೆಲ್ಲ ವಿಚಾರಗಳು ಯಾರನ್ನಾರು ನೀವು ಕೇವಲವಾಗಿ ನೋಡೋದು ಶುರು ಮಾಡಿದ್ರೆ ನೀನೇ ಕೇವಲ ಆಗೋಗ್ಬಿಡ್ತೀಯ. Hallelujah. Okay, recognize was 6. 6ನೇ ವಚನ. Verse 6, he can understand what kind of the person the Philemon is. ಅಲ್ಲಿ ಪೌಲನ ಅರ್ಥ ಮಾಡಿಕೊಂಡಿದ್ದಾರೆ ಫಿಲೋಮನನು ಯಾವ ರೀತಿಯಾದ ವ್ಯಕ್ತಿ ಎಂಬುದಾಗಿ. Actually he applaud means he was so happy with Philemon's ministry. ಅಲ್ಲಿ ಫಿಲೋಮನನ ಒಂದು ಸೇವೆಯ ಬಗ್ಗೆ ಅವನು ತುಂಬಾ ಒಂದು ಸಂತೋಷವುಳ್ಳವನಾಗಿದ್ದಾನೆ ಪೌಲನು. Can you imagine a rich believer?
ನೀವು ನೋಡ್ರಿ ಒಂದು ಶ್ರೀಮಂತ ಒಬ್ಬ ವಿಶ್ವಾಸಿ ಬಗ್ಗೆ He can help in any manner. ಅವನು ಯಾವ ರೀತಿಯಾಗಿ ಬೇಕಾದ್ರೂ ಅವನು ಸಹಾಯ Highly ಮಾಡ್ಬೋದು. influential. ತುಂಬಾ ಒಂದು ಹೈಲಿ ಇನ್ಫ್ಲೂಯೆನ್ಸ್ ಆದ ವ್ಯಕ್ತಿ. Think about Acts chapter 10. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ ನೋಡಿ. ಕೊರ್ನೇಲಿಯನ ಬಗ್ಗೆ big official, ದೊಡ್ಡವಾದಂತ ಅಧಿಕಾರಿ, a centurion. ಒಂದು ಶತಾಧಿಪತಿ. What else you want? ನಿಮಗೆ ಇನ್ನೇನ್ ಬೇಕು? Hallelujah. Hallelujah. You know your DC, you know your SP, ನಿಮಗೆ ಗೊತ್ತು DCSP, and he will be the church member here. ಆತನು ಇಲ್ಲಿ ಒಂದು ಸಭೆಯ ಒಬ್ಬ ವಿಶ್ವಾಸಿಯಾಗಿದ್ದಾನೆ. Hallelujah. Hallelujah. And they eager to see us. ಅವನು ನಮ್ಮನ್ನು ನೋಡ್ಬೇಕೆಂಬ ಬಯಸ್ತಾ ಇದ್ದಾರೆ. That's what the Philemon's place here. ಇಲ್ಲಿ ಅಲ್ಲಿ ಫಿಲಮನ್ನ ಒಂದು ಸ್ಥಾನ ಆ ರೀತಿ. Paul was very top in the anointing and the hierarchy here. ಪೌಲನು ಅಭಿಷೇಕ ಉಳ್ಳಂತ ಒಬ್ಬ ಒಂದು ದೊಡ್ಡ ವ್ಯಕ್ತಿ ಆಗಿದ್ದಾನೆ. Hallelujah. Hallelujah. So recognizing others' gifts. ಬೇರೆಯವರು ಕೊಟ್ಟಂತ ವರಗಳನ್ನ ನೀವು ಗುರುತಿಸ್ರಿ. And encourage them also. ಅವರನ್ನು ನೀವು ಪ್ರೋತ್ಸಾಹಿಸ್ರಿ. Somehow encourage them. ಕೆಲವು ನೀವು ಹೇಗೆ ಎಂಕರೇಜ್ ಮಾಡಬಹುದು. And you can also, first point, you can also mentor for someone. ನೀವು ಕೂಡ ಒಂದು ಬೇರೆಯವರಿಗೆ ನೀವು ಒಂದು ಮೆಂಟರ್ ಆಗಿರ್ತೀರಾ. Maybe they are elder or younger, whoever maybe. ಅವರು ದೊಡ್ಡವರಾಗಿರ್ಬೋದು, ಅವರು ಚಿಕ್ಕವರಾಗಿರ್ಬೋದು. Even though maybe stranger. ಅವರು ಸ್ಟ್ರೇಂಜರ್ ಆಗಿರ್ಬೋದು. ಅವರು ಅಪರಿಚಿತರಿರ್ಬೋದು ನಿಮಗೆ. You can help them. ನೀವು ಅವರಿಗೆ ಸಹಾಯ ಮಾಡಬಹುದು. How you can help them? ನೀವು ಹೇಗೆ ಅವರಿಗೆ ಸಹಾಯ ಮಾಡ್ತೀರಾ? Maybe they are in the distress. ಅವರು ಒಂದು ಸಂಕಟ ಒಳಗಾಗಿರ್ತಾರೆ. And introduce Jesus to them. ಅವರಿಗೆ ಯೇಸುವಿನ ಬಗ್ಗೆ ನೀವು ಹೇಳ್ರಿ. And tell them, ask Jesus to give a vision. Lord, appear to me and I want to see you. Lord, help me, rescue me from this pit. ನೀವು ಯೇಸುವಿನ ಮೇಲೆ ಕೇಳ್ಕೊಳ್ರಿ, ದೇವರೇ ಇದನ್ನ ನಾನು ತಿಳಿಸುವಾಗೆ ನೀವು ಹೇಳ್ರಿ ಎಂಬುದಾಗಿ ದೇವರೇ ನೀವು ವಿಷನ್ ಅನ್ನು ನೀವು ಕೇಳ್ಕೊಳ್ರಿ. Hallelujah. Hallelujah. Surely they will find Jesus. ಅವರು ಖಂಡಿತವಾಗಿಯೂ ಕೂಡ ಅವರು ಯೇಸುವನ್ನು ಕಂಡುಕೊಳ್ತಾರೆ. Yes. Let's see, those are the chances for you people. ಅವರು ನಿಮಗೆ ಕೊಡಲ್ಪಟ್ಟಿರುವಂತ ಒಂದು ಅವಕಾಶ ಅದು. Maybe when you meet the strangers. ನೀವು ಅಲ್ಲಿ ಅವರು ಅಪರಿಚಿತರನ್ನು ನೋಡುವಾಗ. And you try to introduce Jesus to those people. ನೀವು ಅವರಿಗೆ ಯೇಸು ಸ್ವಾಮಿಯನ್ನ ಅವರು ಪರಿಚಯಿಸಲಿಕ್ಕೆ ನೀವು ಪ್ರಯತ್ನ ಪಡ್ರಿ. Once I was praying for other person over the phone. ನಾನು ಬೇರೆ ಒಬ್ಬ ವ್ಯಕ್ತಿಗೆ ನಾನು ಫೋನ್ ನಲ್ಲಿ ಅವರಿಗೆ ಮಾತನಾಡುವಾಗ next to me person heard and he asked me. ಅಲ್ಲಿ ಪಕ್ಕದಲ್ಲಿ ಕುಳಿತಿದ್ದಂತ ವ್ಯಕ್ತಿ ಅದನ್ನು ಕೇಳಿಸಿಕೊಂಡು ನನ್ನನ್ನು ಕೇಳಿದ್ರು. And I introduced Jesus to that man. ನಾನು ಯೇಸು ಸ್ವಾಮಿಗೆ ಅವರ ಬಗ್ಗೆ ಅವರಿಗೆ ಹೇಳಿದೆ. He said, shall I also become Christian? He said. ಅವರು ಕೇಳಿದ್ರು, ನಾನು ಕೂಡ ಕ್ರಿಸ್ಟಿಯನ್ ಆಗ್ಬೋದಾ? He thought I am a Christian. He thought. ಅವನು ಥಿಂಕ್ ಮಾಡಿದ್ರೆ ಪಾಸ್ಟ್ ಕ್ರಿಶ್ಚಿಯನ್ ಎಂಬುದಾಗಿ. And he thought he have to become a Christian to accept read the Bible and all. ಅವರು ತಿಳಿದಿದ್ದಾರೆ ನಾನು ಕ್ರಿಶ್ಚಿಯನ್ ಆಗಿರಬೇಕು, ನಾನು ಬೈಬಲ್ ಓದಬೇಕೆಂಬುದು. Hallelujah. Hallelujah. And he is from Olensipur, is a oil merchant. ಅಲ್ಲಿ ಒಳನಿಸಿಪುರದ ವ್ಯಕ್ತಿ, ಅವನು ಒಂದು ಎಣ್ಣೆಯನ್ನು ಮಾರುವಂತ ವ್ಯಕ್ತಿ. Hallelujah. Hallelujah. So recognizing other gifts. ನೀವು ಬೇರೆಯವರ ಒಂದು ಗಿಫ್ಟ್ ವರಗಳನ್ನ ನೀವು ಗೌರವಿಸ್ರಿ. In the church. ಸ್ಪೆಷಲಿ ಸಭೆಯಲ್ಲಿ. And work through in that area. If you know your calling, work through in that area. ನಿಮ್ಮ ಕರೆ ಆ ಒಂದು ದಿಕ್ಕಿನಲ್ಲಿ ಇದ್ರೆ ನೀವು ಅದ್ರ ಬಗ್ಗೆ ನೀವು ಕೆಲಸ ಮಾಡಿ. That's how Paul is a perfect mentor. ಅದಕ್ಕೆ ನಾವು ನೋಡ್ತೇವೆ ಪೌಲನನ್ನು ಉತ್ತಮ ಸಮಾಲೋಚಕರನ್ನು. Who can write such a way? Only fatherly hearted person can write this letter such a way. ಒಂದು ತಂದೆಯೋಪಾದಿಯಲ್ಲಿ ಇರುವಂತ ವ್ಯಕ್ತಿ ಮಾತ್ರ ಈ ರೀತಿಯಾಗಿ ಬರೆಯೋದಕ್ಕೆ ಸಾಧ್ಯವಾಗ್ತದೆ. Hallelujah. Hallelujah. Point number 4 now. ಅಂಶ 4 ನೋಡೋಣ. Expression of gratitude. ಎಕ್ಸ್ಪ್ರೆಷನ್ ಅಂದ್ರೆ ನಾವು ಕೃತಜ್ಞತೆಯನ್ನು ನೀವು ತೋರಿಸುವಂತದ್ದು. ಕೃತಜ್ಞತೆ ತೋರಿಸುವಂತದ್ದು. Hallelujah. Hallelujah. Verses 4 also. Again, a lot of points from the verses 4. 4ನೇ ವಚನದಲ್ಲಿ ನಾವು ಅನೇಕ ಅಂಶಗಳನ್ನು ನೋಡಬಹುದು ಇಲ್ಲಿ. You must express the praises to God. ನೀವು ದೇವರಿಗೆ ನೀವು ಸ್ತುತಿಯನ್ನು ಮಾಡೋದ್ರ ಮೂಲಕ ನೀವು ಎಕ್ಸ್ಪ್ರೆಸ್ ಮಾಡಬಹುದು. Some people you try to hold something yourself, you will hold yourself and you are not flow in the spirit sometimes. ನೀವು ಕೆಲವೊಬ್ಬರು ವ್ಯಕ್ತಿಗಳು ಏನ್ ಮಾಡ್ತೀರಾ, ನೀವು ಅದನ್ನ ನಿಮ್ಮಲ್ಲೇ ನೀವು ಹಿಡಿದಿಟ್ಕೊಳ್ತೀರಾ, ನೀವು ದೇವರಿಗೆ ಸ್ತೋತ್ರ ನೀವು ಹೇಳೋದಿಲ್ಲ. Very gloomy and a sad way, you try to be sad and gloomy way. ನೀವು ತುಂಬಾ ದುಃಖಭರಿತರಾಗಿ ನೀವು ಇರ್ತೀರಾ, ನೀವು ಅದನ್ನು ವ್ಯಕ್ತಪಡಿಸೋದಿಲ್ಲ. That is no use at all. ಅದು ಉಪಯೋಗಕ್ಕೆ ಬರೋದಿಲ್ಲ. Hallelujah. Hallelujah. ಅಂತವರಿಂದ ನಾವು ದೂರ ಇದ್ಬಿಡ್ತೀವಿ ನಾವು, ಆಗುತ್ತಾ? Hallelujah. Hallelujah. ಕೆಲವ್ರು ಗೊತ್ತಾ, ಇವರು ಹೇಳೋದು ನಮಗೆಲ್ಲ ಆಗೋದಿಲ್ಲ, ತುಂಬಾ ಆಶೀರ್ವಾದಗಳು ಮಾತಾಡ್ತಾರೆ ಇವರು, ತುಂಬಾ ಕಾಸು ಬರಂಗೆ ಹೇಳ್ತಾರೆ. ಆಯ್ತು, ನೀನು ನಮ್ಮ ಪಾಡಿಗೆ ಬಿಟ್ಬಿಡು, ಕಾಸು ಜಾಸ್ತಿ ಬಂದ್ರೆ ಕೊಟ್ಬಿಟ್ಟು ಹೋಯ್ತಾರೆ, ಆಗುತ್ತಾ? ನೀನು ಅದ್ರ ಬಗ್ಗೆ ಚಿಂತೆ ಆದ್ರೆ, ಅಷ್ಟೊಂದು ನಿನಗೆ ಚಿಂತೆ ಆದ್ರೆ ನಿನಗೆ. Hallelujah. Hallelujah. Okay, expression of gratitude. ನೀವು ಕೃತಜ್ಞತೆಯನ್ನು ನೀವು ಸಲ್ಲಿಸುವುದು. Paul boldly expressing about the Philemon's character. ಇಲ್ಲಿ ಫಿಲೆಮೋನನ ಒಂದು ಗುಣಲಕ್ಷಣಗಳನ್ನ
ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. Hallelujah. Hallelujah. Verses 4. 4ನೇ ವಚನ. Point number 5 now. 5ನೇ ಅಂಶಕ್ಕೆ ನೋಡೋಣ. Praise for love and faith. ನೀವು ಪ್ರೀತಿ Paul is praising that Philemon for his love and faith. ಅಲ್ಲಿ ಫಿಲೆಮೋನನ ತೋರಿದಂತ ಪ್ರೀತಿಗೆ ಅಲ್ಲಿ ಪೌಲನು ಅಲ್ಲಿ ಕೃತಜ್ಞತೆಯನ್ನು That ತೋರಿಸ್ತಾನೆ. means the love and faith in Christ, he is boasting about that character of Philemon. ಅಲ್ಲಿ ಯೇಸು ಸ್ವಾಮಿಯ ಒಂದು ಪ್ರೀತಿ ಮತ್ತು ಆತನ ಒಂದು ಕರುಣೆಯನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. Hallelujah. ಅಲ್ಲಿ ಫಿಲೆಮೋನನ ನೋಡ್ತಾ ಇದ್ದೇವೆ. Yes. That's what the point. You are the walking and talking Bible. ನೀವು ನಡೆದಾಡುವಂತ ಮಾತನಾಡುವಂತ ಬೈಬಲ್ ನೀವಾಗಿದ್ದೀರಾ. You are the continuation of Jesus. ನೀವು ಯೇಸು ಕ್ರಿಸ್ತನ ಮುಂದುವರೆದ ಭಾಗ. Hallelujah. Hallelujah. Point number 6 now. ಈಗ 6ನೇ ಅಂಶ ನೋಡೋಣ. That also verses 4 only. ಅದು ಕೂಡ 4ನೇ ವಚನದಿಂದನೇ. More glory through us to Christ. ನಮಗೆ ಹೆಚ್ಚಾದ ಮಹಿಮೆ ಅದು ಯೇಸು ಕ್ರಿಸ್ತನಿಂದ ಬರುವಂತದ್ದಾಗಿರ್ತದೆ. Hallelujah. Hallelujah. ನಮ್ಮ ಮೂಲಕ ಕ್ರಿಸ್ತನಿಗೆ ಹೆಚ್ಚಿನ ಮಹಿಮೆ ಆಗುತ್ತೆ. Hallelujah. 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 Verses 7. 7ನೇ ವಚನ. Make sure through your life the glory should be more and more to God. ನಿಮ್ಮ ಜೀವಿತದ ಮೂಲಕ ನೀವು ದೇವರಿಗೆ ಹೆಚ್ಚಾದ ಮಹಿಮೆಯನ್ನು ನೀವು ಸಲ್ಲಿಸುವವರಾಗಿರಬೇಕು. Hallelujah. ನಿಮ್ಮ ಮೂಲಕ ಅವಮಾನ ಆಗೋದು ದೇವರಿಗೆ, ನಿಮ್ಮ ಮೂಲಕ ಬ್ಯಾಡ್ ನೇಮ್ ಬರುವಂಥದ್ದು ಅದು ನಿಮಗೆ ಅಷ್ಟು ಸಮಂಜಸ ಅಲ್ಲ. ಓಕೆ. Hallelujah. That's what the quality we found in Philemon. ಈ ಒಂದು ಅಂಶವನ್ನ ಈ ಒಂದು ಗುಣಲಕ್ಷಣಗಳನ್ನ ನಾವು ಫಿಲೆಮೋನನ ಪತ್ರಿಕೆಯಲ್ಲಿ ನೋಡ್ತೇವೆ. Hallelujah. Hallelujah. Now we will into the almost now maybe action way. Now those things are like a statements of Paul here. ಇಲ್ಲಿ ನಾನು ನೋಡುವಾಗ ಒಂದು ಸಂಭಾಷಣೆ ಇಲ್ಲಿ ಕೊಡಲ್ಪಟ್ಟಿದೆ. Now we will meditate about some actions, the characters action in those people. ಈ ವ್ಯಕ್ತಿಗಳಲ್ಲಿ ನಾವು ನೋಡಬಹುದು ಅವರ ಒಂದು ಚಟುವಟಿಕೆಯ ಮೂಲಕ ಅವರು ಯಾವ ರೀತಿಯಾಗಿ ಪ್ರೀತಿ ಗುಣಲಕ್ಷಣಗಳಲ್ಲಿ ಇದ್ರು ಎಂಬುದಾಗಿ. Point number 7 now. 7ನೇ ಅಂಶ ನೋಡೋಣ. A change in both Philemon and Onesimus. ಇಲ್ಲಿ ಒನೆಸಿಮ ಮತ್ತು ಪೌಲನಲ್ಲಿ ಒಂದು ಬದಲಾವಣೆ ಆಗೋದನ್ನು ನೋಡ್ತೇವೆ. Hallelujah. Hallelujah. A change is must, remember. ಬದಲಾವಣೆ ಅತ್ಯಗತ್ಯ. ಕೇಳಿಸ್ಕೊಳ್ಳಿ ಇರೋರು ಇವತ್ತು ಯಾರೇ ಎಷ್ಟೇ ಚಿಕ್ಕವರು ದೊಡ್ಡವರು ವಯಸ್ಸಾದವರು ಇವತ್ತು ನಂಬಿರೋರು ಯಾವತ್ತು ನಂಬಿರೋ ಅಲ್ಲಿ ಚೇಂಜ್ ಇರಲೇಬೇಕು. ವ್ಯತ್ಯಾಸ ನಿಮ್ಮ ಜೀವನ ಬದಲಾವಣೆ ಆಗ್ಲೇಬೇಕಲ್ಲ. Hallelujah. If you take a example of Philemon, ನೀವು ಫಿಲೆಮೋನನ ಬಗ್ಗೆ ನೀವು ಉದಾಹರಣೆ a ತೆಗೆದುಕೊಳ್ಳೋಣ. rich Christian, ತುಂಬಾ ಒಂದು ಶ್ರೀಮಂತ ಒಂದು slave owner, ಜೀತ ಆಳುಗಳು ಇವನಿಗೆ ತುಂಬಾ ಜನ ಇರ್ತಾರೆ. ಜೀತ ಆಳು ಯಜಮಾನ ಇವನು. Hallelujah. Hallelujah. Now he has to humble before the slave now. ಈಗ ಇವರು ಆ ಒಂದು ಜೀತಾಳುಗಳ ಮುಂದೆ ಒಂದು ತುಂಬಾ ಹಂಬಲ್ ಆಗಿ ಅವನು ವರ್ತಿಸಬೇಕು. ಆ ಜೀತದ ಆಳನ್ನ ಈಗ ಇವನು ತಮ್ಮ ಅಣ್ಣ ಅಂತ ಹೇಳ್ಬೇಕು ಈಗ ಅವನು. Hallelujah. Can you imagine ಈಗ ಇದು? Hallelujah. Hallelujah. ಒಂದು ವೇಳೆ ಒನೇಸಿಮಸ್ ಏನಾದ್ರು ಅವನಿಗಿಂತ ವಯಸ್ಸು ದೊಡ್ಡವನಾದ್ರೆ ಅಣ್ಣ ಹೇಳ್ಬೇಕು ಈಗ ಅವನಿಗೆ. Hallelujah. 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 So now Onesimus is also made mistake here. ಇಲ್ಲಿ ಒನೆಸಿಮನು ಕೂಡ ಒಂದು ತಪ್ಪನ್ನು ಮಾಡಿದ್ದಾನೆ. He ran away from Philemon ಇಲ್ಲಿ ಫಿಲೆಮೋನನ ಬಿಟ್ಟು ಅವನು ಓಡಿ ಹೋಗ್ತಾ ಇದ್ದಾನೆ. before the contract. ಅದು ಒಂದು ಕಾಂಟ್ರಾಕ್ಟ್ ಮುಗಿಯಕ್ಕೆ ಮುಂಚೆನೇ ಹೋಗ್ತಾರೆ. Hallelujah. Hallelujah. So he has changed person now ಈಗ ಅಲ್ಲಿ ಬದಲಾವಣೆ ಹೊಂದಿದಂತ ವ್ಯಕ್ತಿ ಅವನು because of Paul. ಯಾಕಂದ್ರೆ ಪೌಲನ ಮೂಲಕ. That's what the perfect mentorship. ಅದಕ್ಕೋಸ್ಕರ ಹೇಳ್ತೇವೆ ಉತ್ತಮ ಸಮಾಲೋಚನಕಾರ ಎಂಬುದಾಗಿ. Hallelujah. Hallelujah. Remember, we must be a good mentors. ನಾವು ಉತ್ತಮ ಸಮಾಲೋಚಕರನ್ನು ನೋಡಿ. Sustaining others. ಬೇರೆಯವರಲ್ಲಿ ಒಂದು ಸಸ್ಟೈನ್ ಆಗಿರುವಂತದ್ದು. It is there in Jude chapter 20 and 21. ಇಲ್ಲಿ ಯೂದನ ಪತ್ರಿಕೆಯಲ್ಲಿ 21ನೇ ವಚನ ನೋಡ್ತೇವೆ. Be tolerance with others. ನೀವು ಬೇರೆಯವರೊಂದಿಗೆ ನೀವು ತಾಳ್ಮೆಯುಳ್ಳವರಾಗಿ. Maybe they are less faith than you. ಅವ್ರು ನಿಮ್ಗಿಂತ ಕಡಿಮೆ ನಂಬಿಕೆ ಇರ್ಬೋದು. You have to tolerate them. ನೀವು ಅವ್ರು ಸಹಿಸಿಕೊಳ್ಳಲೇಬೇಕು. Hallelujah. Hallelujah. So in other words, don't put anybody down. ನೀವು ಬೇರೆ ಮಾತಲ್ಲಿ ಹೇಳಿದ್ರೆ ಯಾರನ್ನು ನೀವು ಕಡಿಮೆಯಾಗಿ ನೀವು ನೋಡಲೇಬೇಡಿ. If they are filthy or maybe they are try to quench your anointing, keep away from them. ಅವ್ರು ಕೆಟ್ಟ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಒಂದು ಅಭಿಷೇಕವನ್ನು ಕಡಿಮೆ ಮಾಡೋದಕ್ಕೆ ನೋಡ್ತಾ ಇರ್ಬೋದು, ಆದ್ರೂ ಕೂಡ ನೀವು ಕೀಳಾಗಿ ನೋಡಬೇಡ್ರಿ. Hallelujah. Hallelujah. So a change in both Philemon and Onesimus. ಇಲ್ಲಿ ಬದಲಾವಣೆ ಫಿಲೆಮೋನ ಮತ್ತೆ ಒನೆಸಿಮನೆಲ್ಲ ನೋಡ್ತೇವೆ. Verses 10 and 21. 10 ಮತ್ತು 11ನೇ ವಚನದಲ್ಲಿ. 10 and 21. 10 ಮತ್ತು 21ನೇ ವಚನದಲ್ಲಿ. Hallelujah. Hallelujah. Both are changed people now. ಈಗ ಅವರು ಇಬ್ಬರು ಕೂಡ ಬದಲಾವಣೆ ಹೊಂದಿದಂತ ವ್ಯಕ್ತಿಗಳು. Hallelujah. Hallelujah. For both it is not a simple thing.
ಅದು ಇಬ್ಬರಿಗೂ ಕೂಡ ಅದು ಒಂದು ಸಣ್ಣ ವಿಷಯವಲ್ಲ. He is the rich man, he has to accept that slave as a beloved brother now. ಆ ಶ್ರೀಮಂತ ವ್ಯಕ್ತಿ ಈಗ ಅವನೊಂದು ಸೆರೆಯವರ ಮುಂದೆ ತಗ್ಗಿಸ್ಕೊಳ್ಬೇಕು ಈಗ. Hallelujah. Hallelujah. Now point number 8 now. ಈಗ 8ನೇ ಅಂಶ ನೋಡೋಣ. Always thanking God. Verses 4. Again the verses 4. 4ನೇ ವಚನದ ಪ್ರಕಾರ ನೀವು ಯಾವಾಗಲೂ ಕೂಡ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಿ. Always. If you have this practice, ನೀವು ಇದನ್ನ ಅಭ್ಯಾಸ ಮಾಡಿದ್ರೆ you many difficulties you can avoid many difficulties in your life. ನೀವು ಅನೇಕ ಒಂದು ಕಷ್ಟ ಸಂಗತಿಗಳನ್ನ ನೀವು ಅವಾಯ್ಡ್ ಮಾಡಬಹುದು. Hallelujah. ತಡೆಯಬಹುದು ನೀವು. I can say a lot of things about that, but I want to go further. ಅನೇಕ ಇದರ ವಿಷಯ ಹೇಳ್ಬೋದು, ಬಟ್ ನಾನು ಮುಂದೆ ಹೋಗಿ ಇಚ್ಛೆ ಪಡ್ತೀನಿ. Thanking God means it will show your heart. ನೀವು ದೇವರಿಗೆ ಕೃತಜ್ಞತೆ ಹೇಳೋದು ನಿಮ್ಮ ಹೃದಯ ಏನೆಂಬುದಾಗಿ ಅದನ್ನ ತೋರಿಸ್ತದೆ. Always thanking for even small things. ನೀವು ಯಾವಾಗಲೂ ಕೂಡ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ನೀವು ಕೃತಜ್ಞತೆಯನ್ನು ಹೇಳೋರಾಗಿರಿ. Maybe your wife brought a coffee. ನೀವು ಹೆಂಡತಿ ಕಾಫಿ ಅಂತ ಹೇಳ್ಬೋದು. ಹೇಳಲ್ಲ, ಥ್ಯಾಂಕ್ಸ್ ಹೇಳಲ್ವಾ? ಹೇಳ್ತೀರಾ? ನೀವು ಹೇಳ್ತೀರಾ? ಹೇಳಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ? ರಜನಿ ಸಿಸ್ಟರ್ಗೆ ಹೇಳಿದ್ದೀರಾ? ನೀವು ಹೇಳಿದ್ದೀರಾ? ಹೇಳ್ತೀರಾ ಯಾವಾಗಲೂ? ಹಲ್ಲೆಲೂಯಾ. ಇಲ್ಲ ಬರಲ್ಲ, ಇಲ್ಲ ಅಂದ್ರೆ ಹಂಗೇನಾದ್ರು ಇದೆಯಾ? ಹಲ್ಲೆಲೂಯಾ. ಸೊ ಹ್ಯಾವ್ ಎ ಹಾರ್ಟ್ ಆಫ್ ಥ್ಯಾಂಕ್ಫುಲ್ ಹಾರ್ಟ್. ನೀವು ಕೃತಜ್ಞತೆ ಹೇಳುವಂತ ಹೃದಯವನ್ನು ನೀವು ಹೊಂದಿರಿ. Hallelujah. Hallelujah. Point number 9. 9ನೇ ಅಂಶ. Importance of thanksgiving. ನೀವು ಕೃತಜ್ಞತೆ ಹೇಳುವುದರಿಂದ ಆಗುವಂತ ಉಪಯೋಗಗಳು. Again point number 4. Again verses 4. Again verses 4 only. 4ನೇ ವಚನನೇ. There is a importance of thanksgiving. ನೀವು ಕೃತಜ್ಞತೆ ಹೇಳುವುದರಿಂದ ಆಗುವಂತ ಉಪಯೋಗಗಳು. You can have a good relationship always. ನಿಮಗೆ ಯಾವಾಗಲೂ ಕೂಡ ಉತ್ತಮವಾದ ಸಂಬಂಧ ಇರ್ತದೆ. And you will have a people around you always. ನಿಮ್ಮ ಸುತ್ತಮುತ್ತ ಯಾವಾಗಲೂ ಕೂಡ ಜನಗಳು ಇರ್ತಾರೆ. People will honor you. ಅವರು ನಿಮ್ಮನ್ನು ಗೌರವಿಸ್ತಾರೆ. And any trouble they can come back to you. ಅವ್ರಿಗೆ ಏನೇ ಸಮಸ್ಯೆ ಆದರೂ ಅವರು ನಿಮ್ಮ ಬಳಿಗೆ ಬರ್ತಾರೆ. Hallelujah. Hallelujah. If you try to find a fault in them, ನೀವು ಅವರಲ್ಲಿ ತಪ್ಪನ್ನು ಹುಡುಕೋದಕ್ಕೆ ನೀವು ಪ್ರಾರಂಭ ಮಾಡಿದ್ರೆ, that is not a good idea to have a friendship with others. ಅದು ಒಂದು ಒಳ್ಳೆಯ ಒಂದು ನಿರ್ಧಾರ ಅಲ್ಲ. ಅದನ್ನು ನೀವು ಅವರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು. So importance of thanksgiving. ನೀವು ಕೃತಜ್ಞತೆ ಹೇಳುವಂತ ಒಂದು ಅವಶ್ಯಕತೆ. Verses 4 only. 4ನೇ ವಚನದಲ್ಲಿ. Okay, point number 10 now. ಈಗ 10ನೇ ಅಂಶ ನೋಡೋಣ. The power of prayer. ಒಂದು ಪ್ರಾರ್ಥನೆ ಒಂದು ಶಕ್ತಿ. Verses 6. 6ನೇ ವಚನದಲ್ಲಿ. And also verses 4 again. ಅದು ಕೂಡ ಮತ್ತೆ 4ನೇ ವಚನದಲ್ಲಿ. How powerful that verses 4. ನೋಡ್ರಿ, ಅದು ಎಷ್ಟು ಒಂದು ಗಟ್ಟಿಯಾದಂತ ಒಂದು ವಾಕ್ಯ. lot of points are coming out from that. 4ನೇ ವಚನದಲ್ಲಿ ತುಂಬಾ ಅನೇಕ ಅಂಶಗಳು ಬರ್ತವೆ. Hallelujah. Hallelujah. The power of prayer. ಪ್ರಾರ್ಥನೆಯ ಒಂದು ಬಲ. If you read 1 Samuel chapter 7. 1 ಸಾಮುವೇಲ ನೀವು 7ನೇ ಅಧ್ಯಾಯ ನೋಡಿದರೆ 3 to 7. 3ರಿಂದ 7ನೇ ವಚನ. When Samuel prayed, ಸಾಮುವೇಲನ ಪ್ರಾರ್ಥನೆ ಮಾಡುವಾಗ a thunder came and the Philistines ran away. ಅಲ್ಲಿ ಒಂದು ಮಿಂಚು ಗುಡುಗು ಬರೋದನ್ನು ನೋಡ್ತೇವೆ. ಫಿಲಿಸ್ಟಿಯನ್ ನಾಶ ಮಾಡೋದನ್ನು ನೋಡ್ತೇವೆ. Hallelujah. Hallelujah. As I said, Samuel was happy in prayer call. ಅಲ್ಲಿ ಸಮುವೇಲನ ನೋಡುವಾಗ ಅವರು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡೋದಕ್ಕೆ ಸಂತೋಷವುಳ್ಳ ವ್ಯಕ್ತಿ ಆಗ್ತಾನೆ. Even Jeremiah also happy with the prayer calling only. ಅಲ್ಲಿ ಯೆರೆಮೀಯನನ್ನು ನೋಡುವಾಗ ಅವನು ಕೂಡ ಒಂದು ಪ್ರಾರ್ಥನೆ ಮಾಡುವುದರಲ್ಲಿ ಅವನು ಸಂತೋಷವುಳ್ಳವನಾಗಿದ್ದನು. If my head is a fountain, if my head is a tank, if my eyes are fountain, I cry for my people. ಅಲ್ಲಿ ನಾವು ನೋಡ್ತೇವೆ, ನನ್ನ ತಲೆ ತುಂಬಾ ಭಾರವಾಗಿದ್ರು ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ. Hallelujah. Hallelujah. ನಂದು ಇದು ಬುಗ್ಗೆ, ಏನು ನೀರಿನ ಬುಗ್ಗೆ ಆಗಿ ಕಣ್ಣೀರು, ನಾನು ನನ್ನ ಜನರಿಗೋಸ್ಕರ ಪ್ರಾರ್ಥಿಸ್ತೀನಿ ಅಂತ ಹೇಳಿ. Hallelujah. ಎಷ್ಟು ಜನರಿಗೆ ಕಣ್ಣೀರಿಂದ ಪ್ರಾರ್ಥನೆ ಮಾಡೋ ಅಭ್ಯಾಸ ಇದೆ? ಕಣ್ಣೀರಿಂದ ಪ್ರಾರ್ಥನೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡೋ ಅಭ್ಯಾಸ ಇದೆಯಾ? ನಿನ್ನ ಕಷ್ಟಕ್ಕಲ್ಲ, ನಿಮ್ಮ ಕಷ್ಟಗಳಿಗೆಲ್ಲ ಅಲ್ಲ ಅದು. ನಿಮ್ಮ ಕಷ್ಟಕ್ಕೆ ಕಣ್ಣೀರು ಪ್ರೇಯರ್ ಮಾಡೋದೆಲ್ಲ ನಾನು ಬೇಡ, ಅದು ಹೇಳ್ಬೇಡ. ಅದನ್ನು ಬೇರೆಯವ್ರಿಗೆ, ಅದನ್ನು ನಾನೇ ಹೇಳಿದ್ರು ಸರಿ ಹೇಳಬೇಕಾಗಿತ್ತು. ಬೇರೆಯವ್ರಿಗೋಸ್ಕರ ಕಣ್ಣೀರು ಸುರಿಸೋರು ಕೈ ಎತ್ತಿ. ಎಲ್ಲದಕ್ಕೂ ಕೈ ಎತ್ತದರಿರೋ ಮುಖಗಳು ನೋಡ್ರಂಗೆ ಕಾಣೋದಲ್ಲ ಇದು. Hallelujah. ಓಕೆ, ಹೆಂಗೋ ಒಟ್ಟಿನಲ್ಲಿ ಮಾಡ್ತಾ ಇದ್ದೀರಾ ಸ್ತೋತ್ರ. ಹಂಗದು ಸುಮಾರು ಜನ ಕೈ ಎತ್ತಾ ಇದ್ದೀರಾ. Hallelujah. When you pray for others, ನೀವು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ cry and pray. ನೀವು ಅಳುತ್ತಾ ನೀವು ಪ್ರಾರ್ಥನೆ ಮಾಡ್ರಿ. Okay, to see the power in prayer, ನೀವು ಪ್ರಾರ್ಥನೆ ಶಕ್ತಿ ಏನೆಂಬುದನ್ನು ತಿಳ್ಕೊಳ್ಳಬೇಕಾದ್ರೆ ask God the sign. ನೀವು ದೇವರಿಂದ ಒಂದು ಸೂಚನೆಯನ್ನ ನೀವು ಕೇಳ್ರಿ. Hallelujah. Hallelujah. You have to try some audacious. ನೀವು see the power. ನೀವು ಒಂದು ಪ್ರಾರ್ಥನೆಯ ಶಕ್ತಿಯನ್ನು ಅರಿತುಕೊಳ್ಳ್ರಿ. ಪ್ರಾರ್ಥನೆ ಶಕ್ತಿನೇ ಅರಿತುಕೊಳ್ಬೇಕು ಅಂದ್ರೆ ನೀನೇನಾದ್ರೂ ಎಕ್ಸ್ಟ್ರಾ ಟ್ರೈ ಮಾಡ್ಬೇಕು ನೀನು. Hallelujah. ಆಗುತ್ತಾ? ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ಆಡ್ದು ಮಳೆ ನಿಲ್ಲಿಸ್ತೀನಿ ಅಂತ ಹೇಳ್ಬೇಕು. Hallelujah. ಮಳೆ ಬರೆಸ್ತೀನಿ ಅಂತ ಹೇಳೋದು.
ಆಗುತ್ತಾ? ಅಲ್ಲ, ಫನ್ನಿಯಾಗಿ ಕಾಣಿಸ್ತಾ ಇದೆ, ನನಗೆ ಗೊತ್ತಿದ್ದು ತಮಾಷೆ ಕಾಣಿಸ್ತಾ ಇದೆ, ಬಟ್ ತಮಾಷೆ ಇಲ್ಲ, ಇದು ಸೀರಿಯಸ್ ಮ್ಯಾಟರ್ ಹೇಳ್ತಾರದು ನಾನು. Hallelujah. Ask God sign. ದೇವರಿನಿಂದ ನೀವು ಸೂಚನೆಯನ್ನ ನೀವು ಕೇಳ್ರಿ. Tell God, show these people who I am. ಇವರಿಗೆ ಈ ಜನಗಳಿಗೆ ನಾನು ಎಂತ ವ್ಯಕ್ತಿ ತೋರಿಸ್ರಿ. ಈಗ ನೀನು Hallelujah. ಅದೇ ತಾನೇ ಹೇಳೋದು ಎಲಿಯ ಹೇಳೋದಿಲ್ವ ಅವನು? Hallelujah. Hallelujah. ಅಯ್ಯ, ಅವ್ರಿಗೆ ಅರ್ಥ ಆಗ್ತಿದೆಯಾ? ಅವ್ರಿಗೆ ಅದು ಹೇಳ್ಬೋದು ನೀವು, ದೇವ್ರೆ ನಾನು ಎಂತ ವ್ಯಕ್ತಿ ತೋರಿಸಿ ಇವರಿಗೆ. ಅಲ್ಲ, ಸಿದ್ದರಾಮಯ್ಯ ಹುಡುಕೊಂಬರ್ಬೇಕು ಅಂತ ಪ್ರೇಯರ್ ಮಾಡಿ. Hallelujah. Hallelujah. Point number 11 now. 11ನೇ ಅಂಶ ನೀವು ನೋಡೋಣ. Be an example. ನೀವು ಒಂದು ಉತ್ತಮ ಉದಾಹರಣೆಯಾಗಿರಿ. Hallelujah. Hallelujah. Here the Paul himself is the example. ಇಲ್ಲಿ ಪೌಲ್ ನೋಡುವ ಅವರೇ ಒಂದು ಉತ್ತಮ ಉದಾಹರಣೆಯಾಗಿರಿ. In the first point only I explained about Paul. ನಾವು ಮೊದಲನೇ ಅಂಶದಲ್ಲೇ ನಾನು ಪೌಲನ ಬಗ್ಗೆ ನಾನು ಹೇಳಿದೆ. Chapter 9. 9ನೇ Acts chapter 9. ಅಪೊಸ್ತಲರ ಕೃತ್ಯಗಳು 9. How he got saved. ದೇವರನ್ನು ಹೇಗೆ ರಕ್ಷಿಸಿದನು ಎಂಬುದಾಗಿ. And how his ministry was. ಹೇಗೆ ಸೇವೆಯನ್ನು ಮಾಡ್ತಿದ್ರು ಎಂಬುದಾಗಿ. And actually he has no charge against Philemon. ಅವರು ಫಿಲೆಮೋನನ ಬಗ್ಗೆ ಯಾವುದೇ ರೀತಿಯಾದ ಒಂದು ಚಾರ್ಜ್ ಇಲ್ಲ. He never say that Onesimus is wrong. He never said that. ಒನೇಸಿಮನ್ ತಪ್ಪು ಎಂಬುದಾಗಿ ಅವನು ಯಾವಾಗಲೂ ಕೂಡ ಅವನು ಎಲ್ಲೂ ಕೂಡ ಹೇಳಲಿಲ್ಲ. ಅಲ್ಲ, ಅವನು ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ, ಮಾಡಿದಾನೆ ತಪ್ಪು. ಅವನು ಮಾಡಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ? Hallelujah. Hallelujah. How he reconciled those people, watch that. ಅಲ್ಲಿ ಅವ್ರನ್ನ ಆ ವ್ಯಕ್ತಿಗಳನ್ನ ಯಾವ ರೀತಿಯಾಗಿ ಅವ್ರು ಸಂಭಾಳಿಸಿದ್ರೆ ಎಂಬುದನ್ನು ನೋಡ್ರಿ. How you can see this letter and how he managed the both rich man and a slave person and the reconciliation. ಇಲ್ಲಿ ನಾವು ನೋಡೋದಾದ್ರೆ ನೀವು ಶ್ರೀಮಂತ ವ್ಯಕ್ತಿ ಮತ್ತು ಸೆರೆಯಾದ ವ್ಯಕ್ತಿಯನ್ನ ಆತನು ಯಾವ ರೀತಿಯಾಗಿ ಅವನು ಮ್ಯಾನೇಜ್ ಮಾಡಿದನು ಎಂಬುದಾಗಿ. Amen. Be an example, okay? Hallelujah. And Philemon is not behind in this. He is also a good character person. ಫಿಲೆಮೋನ್ ಕೂಡ ಇಲ್ಲಿ ಹಿಂದೆ ಉಳಿದ ವ್ಯಕ್ತಿ ಅಲ್ಲ, ಅವನು ಕೂಡ ಉತ್ತಮ ಉದಾಹರಣೆ ಉಳ್ಳ ವ್ಯಕ್ತಿನೇ. But though being a rich person, ಆತನು ಶ್ರೀಮಂತ ವ್ಯಕ್ತಿ ಆಗಿದ್ದರಿಂದ, rich Christian, ಅವನು ಉತ್ತಮ ಒಂದು ರಿಚ್ he ಕ್ರಿಶ್ಚಿಯನ್ has ಆಗಿದ್ದರಿಂದ to humble and receive that slave as a brother now. ಅಲ್ಲಿ ಅವನು ನೋಡುವಾಗ ಅವನು ಹಂಬಲಿಂದ ಅವನು ಸ್ವೀಕರಿಸಬೇಕಾಗಿತ್ತು. Hallelujah. Hallelujah. Be an example. ಉತ್ತಮ ಉದಾಹರಣೆ ಆಗಿರಿ. ಎಷ್ಟನಿಗೆ ಅರ್ಥ ಆಗ್ತಿದೆ ಅದು? Hallelujah. ನೀನೇ ಉದಾಹರಣೆ ಆಗಿರು. Hallelujah. Hallelujah. Sometimes your neighbors may not talk to you, ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ನೆರೆಯವರು ನಿಮ್ಮ but ಜೊತೆ they can hear ಮಾತನಾಡ್ತಿರ್ಬೋದು. your prayer and songs and all. ನೀವು ಪ್ರಾರ್ಥನೆ ಮತ್ತೆ ಆಡಳಿತ ನಿಲ್ಲಿಸಬೇಡ್ರಿ. ನಿಮ್ಮ ಪ್ರೇಯರ್ ಎಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ, ಬೈಬಲ್ ಓದೋದಕ್ಕೆ ನೋಡ್ತಾ ಇರ್ತಾರೆ, ನಿಮ್ಮ ಲೈಫ್ ನೋಡ್ತಾ ಇರ್ತಾರೆ. ಯುವರ್ ಲೈಫ್ ಈಸ್ ದ ಬೈಬಲ್. ನಿಮ್ಮ ಜೀವಿತವೇ ಅದು ಬೈಬಲ್ ಆಗಿರ್ತದೆ. When they will watch you and surely they will accept Jesus one day. ಅವ್ರು ನಿಮ್ಮನ್ನ ಗಮನಿಸುವಾಗಲೇ ಅವ್ರು ಯೇಸು ಸ್ವಾಮಿನ ಕಂಡುಕೊಳ್ತಾರೆ. ಬಟ್ ಇಲ್ಲಿ ನೈಬರ್ ನಮಗೆ ಅವ್ರ ಮುಖನೇ ನೋಡೋದಿಲ್ಲ ನಾವು. ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತೀನಿ ನಾನು. Hallelujah. Hallelujah. Point number 12 now. 12ನೇ ಅಂಶ ನೋಡೋಣ. Spiritual authority. ಒಂದು ಆತ್ಮಿಕವಾದಂತ ಒಂದು ಅಧಿಕಾರ. Verses 8. 8ನೇ ವಚನ. There is a spiritual authority, remember, my dear people. ಸ್ಪಿರಿಚುವಲ್ ಅಂದ್ರೆ ಆತ್ಮಿಕವಾದಂತ ಅಧಿಕಾರ ಇರ್ತದೆ. Yes. Hallelujah. Hallelujah. With that authority the church will run. ಅದೇ ಒಂದು ಅಧಿಕಾರದಿಂದ ಸಭೆ ನಡೆಸಲ್ಪಡುತ್ತದೆ. And the pastor will work. ಪಾಸ್ಟರ್ ಕೂಡ ಅದೇ ರೀತಿಯಲ್ಲಿ ಕಾರ್ಯ ಮಾಡ್ತಾರೆ. Remember, around the globe, ನೀವು ವಿಶ್ವದಲ್ಲಿ ನೀವು anywhere the church, ಎಲ್ಲಾ ಸಭೆ ಎಲ್ಲೇ ಸಭೆಗಳಲ್ಲಿ the man of God will be in that authority. ಅಲ್ಲಿ ಒಂದು ಸಭೆ ಒಂದು ಸಭಾಪಾಲಕಂತೂ ಅಧಿಕಾರ ಹೊಂದಿರ್ತಾರೆ. That man never fear for anyone. ಅವರು ಯಾರಿಗೂ ಕೂಡ ಹೆದರುವಂತ ವ್ಯಕ್ತಿ ಅಲ್ಲ. Few days back in Syria, ಕೆಲವು ದಿವಸಗಳ ಹಿಂದೆ ಸಿರಿಯಾ ದೇಶದಲ್ಲಿ, though the terrorists were captured that city, ಅಲ್ಲಿ ಒಂದು ಟೆರರಿಸ್ಟ್ ಗಳ ಸಿಟಿಯನ್ನು ಆಕ್ರಮಣ ಮಾಡಿಕೊಂಡ್ರು ಕೂಡ pastor never left that city. ಪಾಸ್ಟರ್ ಆ ಸಿಟಿಯನ್ನು ಬಿಟ್ಟು ಹೋಗಲಿಲ್ಲ. And the terrorists killed all 16 members including pastor. ಅಲ್ಲಿ 16 ಜನ ವ್ಯಕ್ತಿ ಪಾಸ್ಟರ್ ಸಹಿತವಾಗಿ ಅವ್ರನ್ನ ಅಲ್ಲಿ ಕೊಲೆ ಮಾಡಿದ್ರು. They murdered them. ಅವ್ರನ್ನ ಕೊಲೆ ಮಾಡಿದ್ರು. ಅಲ್ಲೇ ಸಾಯಿಸಿದ್ರು ಅವ್ರನ್ನ ಮೊನ್ನೆ. ಅಲ್ಲಿ 16 ಜನ ಪಾಸ್ಟರ್ ಜೊತೆ ಸೇರಿ, ಫ್ಯಾಮಿಲಿ ಎಲ್ಲ. ನೀವು ನಾವು ಏನು ಹೇಳ್ತಿದ್ವು, ಊರು ಬಿಟ್ಟು ಯಾಕೆ ಹೋಗಿಲ್ಲ ಇವರು ಅಂತ ನೀವು ಹೇಳ್ತಿದ್ವಲ್ವಾ. But that man will be in the spiritual authority. They are going to die. ಅಲ್ಲಿ ನೋಡುವಾಗ ಅವರು ಆತ್ಮಿಕತೆಯಲ್ಲಿ ಇದ್ದಂತ ಸಭಾಪಾಲಕರಾಗಿದ್ರು, ಅವರು ಸ್ಪಿರಿಚುಯಾಲಿಟಿಯಲ್ಲಿ ಇದ್ರು. Hallelujah. Hallelujah. They walk with authority. ಅವರು ಒಂದು ಅಧಿಕಾರದಲ್ಲಿ ಅವರು ನಡೀತಿದ್ರು. They never fear for even for the death. ಅವರು ಮರಣಕ್ಕೂ ಕೂಡ ಅವರು ಭಯ ಪಡುವಂತ ವ್ಯಕ್ತಿಗಳಾಗಿರಲಿಲ್ಲ. Maybe you think escape from the death is a great thing. You may think that. ನೀವು ಆ ಸಾವಿನಿಂದ ನಾವು ಅದನ್ನ ಹೊರಗಡೆ ಬರಬೇಕೆಂಬುದಾಗಿ ನೀವು ಯೋಚನೆ ಮಾಡ್ತಿರ್ಬೋದು. ಅದೇನೋ ದೊಡ್ಡ ವಿಚಾರ ನೀವು ತಿಳಿಬಹುದು ನೀವು. But what about Matthew 16:23-24 says? ನೀವು ಮತ್ತಾಯ 23-26 ನೀವು ನೋಡೋದಾದ್ರೆ, For my sake,
ನನ್ನ ಹೆಸರು ನಿಮಿತ್ತ For my sake, if you lose your life, ನನ್ನ you will ಹೆಸರು find it. ನೀವು ನನ್ನ ಹೆಸರು ನಿಮಿತ್ತ ನೀವು ಕಳೆದುಕೊಡ್ರಿ, ನೀವು ಪ್ರಾಣವನ್ನು ಕಳ್ಕೊಂಡ್ರೆ ಅದು ಪಡ್ಕೊಳ್ತೀರಾ. ಹಾಲೆಲೂಯಾ. If you try to save your life, you will lose. ನಿಮ್ಮ ಜೀವಿತ ನೀವು ಉಳಿಸ್ಕೊಳ್ಳೋದಕ್ಕೆ ನೋಡಿದ್ರೆ ನೀವು ಅದನ್ನ ಕಳ್ಕೊಳ್ತೀರಾ. ಹಾಲೆಲೂಯಾ. Okay, be careful about that. Sometimes you are thinking about your honor mainly. You boast about yourself. You will lose even थोड़ा honor रहता है वो भी चला जाता है. ನೀವು ಕೆಲವೊಂದು ಸಮಯಗಳಲ್ಲಿ ನಿಮ್ಮನ್ನು ನೀವು ಆನರ್ ಮಾಡ್ಕೊಂಡು ಹೋದ್ರೆ ನೀವು ಅದನ್ನ ಕಳ್ಕೊಳ್ತೀರಾ. Hallelujah. ಹಾಲೆಲೂಯಾ. More, okay, we will go 13th point now. 13ನೇ ಅಂಶ ನೋಡೋಣ. More effective faith. ನಿಮ್ಮ ನಂಬಿಕೆ ಒಂದು ಹೆಚ್ಚಾದ ಒಂದು ಎಫೆಕ್ಟಿವ್ ಆಗಿರಬೇಕು. I already spoke about this matter. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. The thirst you create in the faith. ನೀವು ನಂಬಿಕೆ ಎಂಬ ಒಂದು ಬಾಯಾರಿಕೆ ನಿಮ್ಗೆ ಇರೋದಾದ್ರೆ ಆ ನಂಬಿಕೆಯಲ್ಲಿ ನೀವು ನಿಮ್ಮ ನಂಬಿಕೆಯಿಂದ ಆ ಶಕ್ತಿ ನಿಮ್ಮೊಳಗೆ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ Hallelujah. The more effective faith. ನಿಮ್ಗೆ ಹೆಚ್ಚಾದ ಒಂದು ನಂಬಿಕೆ. You may heard about faith. ನೀವು ನಂಬಿಕೆ ಬಗ್ಗೆ ಕೇಳಬಹುದು. You have to be intensive in the faith. ನೀವು ಆ ನಂಬಿಕೆಯಲ್ಲಿ ನೀವು ಇರಬಹುದು. How it will be, we can say intensive faith. ನೀವು ಆ ನಂಬಿಕೆಯಲ್ಲಿ ಇದ್ದೀರಾ ಎಂಬುದಾಗಿ ನಿಮ್ಗೆ ಹೇಗೆ ಗೊತ್ತಾಗ್ತದೆ? In any situation you will never be moved. ನೀವು ಯಾವುದೇ ಒಂದು ಸಂದರ್ಭಗಳಲ್ಲಿ ನೀವು ಕುಗ್ಗಿ ಹೋಗೋದಿಲ್ಲ. Maybe fever, maybe some sickness in the body. ನಿಮಗೆ ಜ್ವರ ಇರಬಹುದು, ನಿಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ನೋವು ಇರಬಹುದು. You command that body. ನೀವು ಅದಕ್ಕೆ ನೀವು ಆಜ್ಞೆ ಮಾಡ್ರಿ. In the name of Jesus I will be healed. ಯೇಸುವಿನ ನಾಮದಲ್ಲಿ ನಾನು ಗುಣ ಹೊಂದಿದ್ದೇನೆ ಎಂಬುದಾಗಿ ಹೇಳ್ರಿ. That time you have to exercise your faith. ನೀವು ಅದನ್ನ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ರಿ ನಿಮ್ಮ ಜೀವಿತದಲ್ಲಿ. Hallelujah. Hallelujah. And somebody is in the trouble. ಕೆಲವೊಬ್ರು ತೊಂದರೆಯಲ್ಲಿ ಇರ್ತಾರೆ. Use your authority and pray for them. ನೀವು ನಿಮ್ಮ ಅಧಿಕಾರವನ್ನು ಬಳಸಿ ಅವರಿಗೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡ್ರಿ. Maybe you can heal the cancer in that person. ನೀವು ಪ್ರಾರ್ಥನೆ ಮಾಡುವಾಗ ಅವ್ರ ಕ್ಯಾನ್ಸರ್ ಅವ್ರ ಗುಣವಾಗ್ತದೆ. Hallelujah. Hallelujah. Verses 6 for that. 6ನೇ ವಚನ ಅದಕ್ಕೆ. Okay, for point number 14 now. 14ನೇ ಅಂಶ ನೋಡೋಣ. This is very crucial point here. ಇದು ಒಂದು ತುಂಬಾ ಕಠಿಣವಾದ. Actually this is what the very crucial means. ತುಂಬಾ ವಿಶೇಷ ಇದೆ ಇದರಲ್ಲಿ. Crucial ಇದು partnership. There is a word called partnership or maybe partner in your Bible. ಜೊತೆಗಾರ. Hallelujah. Hallelujah. Partnership. ಜೊತೆಗಾರ. And sharing, maybe sharing. Partnership means sharing also. ನೀವು ಪಾರ್ಟಿಸಿಪ್ ಅಂದ್ರೆ ನೀವು ಹಂಚಿಕೊಳ್ಳುವಂತದ್ದಾಗಿರ್ಬೋದು. And also participation. ನೀವು ಭಾಗವಹಿಸಿಕೆ ಇರ್ಬೋದು. Yes. Hallelujah. Hallelujah. Participant. ಭಾಗವಹಿಸುವ ವ್ಯಕ್ತಿ ಇರ್ಬೋದು. That is the ವ್ಯಕ್ತಿಗತವಾಗಿ ಬರ್ತದೆ. Individual. ಅದು ಒಬ್ಬ ವ್ಯಕ್ತಿಗತವಾಗಿ ಬರ್ತದೆ. The word in Greek is koinonia. 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 The Greek ಪದ ಈಗ ನೋಡ್ತೇವೆ koinonia. ಅಲ್ಲಿದೆ ನೋಡಿ ಅಲ್ಲಿ for verses 17 ಅದು 17 ಜೊತೆಗಾರ ಜೊತೆ ಕೆಲಸದವರು. ಇದು ವೆರಿ ಇಂಪಾರ್ಟೆಂಟ್. ಇಡೀ ಆ ಪತ್ರಿಕೆಯಲ್ಲಿ ವೆರಿ ಇಂಪಾರ್ಟೆಂಟ್ ಅದು. Hallelujah. ಜೊತೆಗಾರ ಅನ್ನೋ ವರ್ಡ್. ಆಕ್ಚುಲಿ ಇದನ್ನೇ ನಾನು ಜಾಸ್ತಿ ಎಂಫಸೈಸ್ ಮಾಡಕ್ಕಿದೆ. ನಾನು ಇದನ್ನೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕಿದೆ. ಆದರೆ ಟೈಮ್ ನೋಡ್ತಾ ಇದ್ದೀನಿ ನಾನು. ನನಗೆ ಇನ್ನೂ 1 hour ಟೈಮ್ ಇದೆ ನನ್ನ ಲೆಕ್ಕದಲ್ಲಿ. Hallelujah. Okay, but we'll stop anyway. We'll stop. We are in the purposely I made very less points today. ನಾನಂತೂ ಉದ್ದೇಶಪೂರ್ವಕವಾಗಲಿ ನಾನು ಅದನ್ನ ಇನ್ನೂ ಕಡಿಮೆ ಪಾಯಿಂಟ್ ಆಗಿ ನಾನು ಮಾಡಿದ್ದೀನಿ. Usually 30 such a way it goes, today only 17. ಕಳೆದ ದಿನ ನೋಡುವಾಗ 30 ಅಂಶಗಳಿತ್ತು, ಆದ್ರೆ ಈಗ ಬರೀ 17 ಅಂಶಗಳು. Hallelujah. Hallelujah. So koinonia means koinonia ಅಂದ್ರೆ sharing, ಅಂದ್ರೆ ಒಂದು ಹಂಚಿಕೊಳ್ಳುವಂತದ್ದು. equal partnership, equal. ಸಮಾನವಾಗಿ ಹಂಚಿಕೊಳ್ಳುವಂತದ್ದು. Hallelujah. So that means it shows that they are united. ಇದು ಏನು ನೋಡ್ತೇವೆ, ಅದೊಂದು ಒಗ್ಗೂಡುವಿಕೆಯನ್ನು ನಾವು ನೋಡ್ತೇವೆ. Hallelujah. Hallelujah. Watch that verses 17. 17ನೇ ವಚನ ನೋಡ್ರಿ. And he never considered those people they are separated. He never considered that. ಅವರು ಬೇರೆ ವ್ಯಕ್ತಿಗಳೆಂಬುದಾಗಿ ಅಲ್ಲಿ ಅವರು ಕನ್ಸಿಡರ್ ಮಾಡಲಿಲ್ಲ. That's what the true fatherly hearted person. ಅದು ಒಂದು ನಿಜವಾದ ಒಂದು ತಂದೆಯ ಒಂದು ಜೀವಿತ ಆಗಿದೆ. Maybe you are a very young person. ನೀವು ಒಂದು ಯಂಗ್ ವ್ಯಕ್ತಿ ಆಗಿರಬಹುದು, 25, 30s. 25-30 ವಯಸ್ಸಿನವರಾಗಿರ್ಬೋದು. Maybe 50-year-old person may come to you. 50 ವರ್ಷಗಳ ವ್ಯಕ್ತಿ ನಿಮ್ಮ ಹತ್ರ ಬರ್ಬೋದು. They are now new in faith. ಅವರು ನಂಬಿಕೆಯಲ್ಲಿ ಅವರು ಹೊಸಬರಾಗಿರ್ತಾರೆ. You can be a father or maybe a mother to that person. ನೀವು ಆ ವ್ಯಕ್ತಿಗಳಿಗೆ ಕೂಡ ನೀವು ತಂದೆ ಅಥವಾ ತಾಯಿ ಆಗಿರ್ತೀರಾ. Hallelujah. Hallelujah. So here we are talking about the partnership. ನಾವು ಪಾಲುದಾರಿಕೆ ಬಗ್ಗೆ ನಾವು ನೋಡ್ತೇವೆ. Equal partner.
ಒಂದು ಸಮನಾದ ಒಂದು The ಪಾಲುದಾರಿಕೆ. word called koinonia. ಅಂದ್ರೆ ಕೊಯ್ನೋನಿಯ ಪದದ ಅರ್ಥ Koinonia. Hallelujah. ಹಾಲೆಲೂಯಾ. So that's the 14th one. ಅದು 14ನೇ ಅಂಶ. Anyway, we will read that. Read that. ಓದೋಣ. 17ನೇದನ್ನು ಓದೋಣ ನಾವು. ಹಾಗಾದರೆ ನೀನು ನನ್ನನ್ನು ಜೊತೆಗಾರನೆಂದು ಎಣಿಸಿದರೆ ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ ಅವನನ್ನು ಸೇರಿಸಿಕೋ. ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದ್ದರೆ ಅಥವಾ ಅವನು ಸಾಲವೇನಾದರೂ ತೀರಿಸಬೇಕಾಗಿದ್ದರೆ ಅದನ್ನು ನನ್ನ ಲೆಕ್ಕಕ್ಕೆ ಹಾಕು. Hallelujah. ನಾನೇ ಕೊಟ್ಟು ತೀರಿಸುತ್ತೇನೆ. Okay, so they're having such a close relationship. ಅವರು ಒಂದು ಉತ್ತಮವಾದಂತ ಒಂದು ಸಂಬಂಧಗಳ Now ವಿಷಯ. point number 15 now. 15ನೇ ಅಂಶ ನೀವು ನೋಡೋಣ. The hope now. ಒಂದು ನಿರೀಕ್ಷೆ ಎಂಬುದಾಗಿ. Verses 21. 21ನೇ ವಚನ. Confident of your obedience, I write to you, knowing that you will do even more than I say. ಇಲ್ಲ ನೋಡೋದಾದ್ರೆ, ಹೌದು ಸಹೋದರನೇ, ಕರ್ತನಲ್ಲಿ ನಿನ್ನಿಂದ ನನಗೆ ಪ್ರಯೋಜನವಾಗುವೆ ಮಾಡು. ಕ್ರಿಸ್ತನಲ್ಲಿ ನನ್ನ ಹೃದಯವನ್ನು ಸಂತೋಷಪಡಿಸು. So here, this is what makes the Paul, and also you can understand what kind of person Paul is. ಇದರಲ್ಲೇ ನಿಮಗೆ ಗೊತ್ತಾಗಿದೆ ಪೌಲನು ಯಾವ ರೀತಿಯಾದ ಹೃದಯವುಳ್ಳ ವ್ಯಕ್ತಿಯಾಗಿದ್ದಾನೆ He ಎಂಬುದಾಗಿ. writing confidently that Philemon, ಫಿಲೋಮೋನನ ಬಗ್ಗೆ ಒಂದು ದೃಢವಾದ ಭರವಸೆ ಇದೆ. I have a confidence of your obedience. ನಿಮ್ಮ ಒಂದು ವಿಧೇಯತೆಗೆ ವಿಧೇಯತೆ ಬಗ್ಗೆ ಅವನು ಒಂದು ನಂಬಿಕೆ ಇದೆ. Hallelujah. Hallelujah. So you will do more than I expect. ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಮಾಡ್ತಾರೆ. So hope of the future. ಒಂದು Hope future ಬಗ್ಗೆ ನಿರೀಕ್ಷೆ. of you will get a job. ನಿಮಗೆ ಒಂದು ಜಾಬ್ ತೆಗೆದುಕೊಳ್ತಾರೆ Hope ಎಂಬುದಾಗಿ ನಿರೀಕ್ಷೆ. you will be healed in any sickness, any kind of sickness you will be healed. ನಿಮ್ಗೆ ಯಾವುದೇ ರೀತಿಯ ಕಾಯಿಲೆಯಲ್ಲಿ ಇದ್ರೂ ಕೂಡ ನಾನು ಗುಣವಾಗ್ತೇನೆ ಎಂಬುದಾಗಿ ಒಂದು ನಿರೀಕ್ಷೆ. In Hallelujah. every area. ನಿಮ್ಗೆ ಎಲ್ಲಾ ಕ್ಷೇತ್ರಗಳಲ್ಲಿ Having ಕೂಡ court cases. ನೀವು ಕೋರ್ಟ್ ಕೇಸ್ಗಳಾಗಿರ್ಬೋದು, Go with hope. ನೀವು ನಿರೀಕ್ಷೆಯೊಂದಿಗೆ ಹೋಗ್ರಿ. Hallelujah. Hallelujah. If you murmur, it will be get delayed. ನೀವು ಒಂದು ಗುಣಗುಡ್ತಾರಾದ್ರೆ ಅದು ನಿಮ್ಗೆ ತುಂಬಾ ತಡವಾಗ್ತದೆ. Don't ask me for much questions about in the murmuring. ನೀವು ಅದನ್ನ ಗುಣಗುಡದ ಬಗ್ಗೆ ಹೆಚ್ಚು ಕ್ವಶನ್ But ಕೇಳಬೇಡಿ. that subject, heaven reject that subject. ಅದು ಗುಣಗುಡದ ಬಗ್ಗೆ ಅದು ಪರಲೋಕದಲ್ಲಿ ಅದು ನಿರೀಕ್ಷೆ ನಿರ್ಲಕ್ಷ್ಯಪಟ್ಟಿದೆ. In John 5, 1-5. ಜಾನ್ 1-5. ಯೋಹಾನ 5, 1-5 ಅಲ್ವಾ? Hallelujah. Hallelujah. A man lying there for 38 years. ಅಲ್ಲಿ ಒಂದು 30 ವರ್ಷದ ವ್ಯಕ್ತಿಯನ್ನು ನೋಡ್ತೇವೆ. And when Jesus tried to talk to him, ಯೇಸು ಸ್ವಾಮಿ ಅವರ ಜೊತೆ ಮಾತನಾಡುವಾಗ he is blaming others. ಅವನು ಬೇರೆಯವ್ರನ್ನ ದೂಷಿಸ್ತಾ ಇದ್ದರು. So you blame others for your some situations. ನೀವು ಬೇರೆಯವ್ರನ್ನ ಅವರೊಂದು ಕೆಲವೊಂದು ಸಂಗತಿಗಳಿಗೆ ನೀವು ಅವ್ರನ್ನ ದೂಷಿಸ್ತಾ ಇರ್ಬೋದು. ದೂಷಿಸ್ತೀರ ನೀವು ಎಷ್ಟೋ ಸರಿ. ನೀವು ಬೇರೆ ಯಾರಾದ್ರೂ ಮಮ್ಮಿ ಡ್ಯಾಡಿ ಇರ್ಬೋದು, ಯಾರನ್ನಾರು ಹುಡುಕ್ತೀರ ನೀವು ದೂಷಿಸಕ್ಕೆ. That is not the good way to overcome the matters. ನೀವು ಅದು ಒಂದು ಒಳ್ಳೆಯ ಒಂದು ಅಭ್ಯಾಸ ಅಲ್ಲ. You may escape for maybe for the time being. ನೀವು ಆ ಸಮಯಕ್ಕೆ ತಪ್ಪಿಸ್ಕೋಬಹುದು ಅಷ್ಟೇ. ನೀವು ಆ ಸಮಯದಲ್ಲಿ ತಪ್ಪಿಸ್ಕೋಬಹುದು. But God will be watching. Right? Hallelujah. ದೇವರು ಅದನ್ನು ನಿಮ್ಮನ್ನು ನೋಡ್ತಾ ಇರ್ತಾನೆ. So have a hope that God will lead me in triumph always. ನಿಮಗೆ ಒಂದು ನಿರೀಕ್ಷೆ ಇರಲಿ, ನಿಮ್ಗೆ ಎಂತ ಒಂದು ಕಠಿಣ ಪರಿಸ್ಥಿತಿಗಳಲ್ಲೂ ಕೂಡ ದೇವರು ನಿಮ್ಮನ್ನು ನಡೆಸ್ತಾನೆ ಎಂಬುದಾಗಿ. Hallelujah. Hallelujah. Point number 16. 16ನೇ ಅಂಶ. Permanent relationship. ಒಂದು ಪರ್ಮನೆಂಟ್ ಆದ ಒಂದು The ಸಂಬಂಧ. relationships forever. ಆ ಒಂದು ಸಂಬಂಧ ನಿರಂತರವಾಗಿರುವಂತದ್ದು. Verses 15. 15ನೇ ವಚನ. Remember, the relationship we have, ನಾವು ಹೊಂದಿರುವಂತಹ ಸಂಬಂಧ, it is for a long period. ಅದು ಒಂದು ಹೆಚ್ಚಿನ ಒಂದು ಅವಧಿ In ಆಗಿರ್ತದೆ. fact, eternal. ಅದು ನಿತ್ಯತ್ವಕ್ಕೆ ಆಗಿರ್ತದೆ. Amen. Hallelujah. Hallelujah. So remember, whatever we are trying to do here, it is for not for 2 years, 3 years. No, here also we will be having a good relationship and forever on that. ನಾವು ಯಾವುದೋ ಒಂದು ಸಂಗತಿಗಳನ್ನು ಮಾಡುವಾಗ ಇವತ್ತು ನಾಳೆಗೆ ಒಂದು ಸ್ವಲ್ಪ ದಿನಕ್ಕಲ್ಲ, ಅದು ಎಟರ್ನಲ್ ಅಂದ್ರೆ ನಿತ್ಯತ್ವಕ್ಕೆ ನಾವು ಮಾಡುವಂತ. ಇಲ್ಲೂ ಇರ್ತದೆ ಒಳ್ಳೆ ಸಂಬಂಧ ಇರ್ತದೆ, ಪರಲೋಕದಲ್ಲಿ ಒಳ್ಳೆ ಸಂಬಂಧ ಇರ್ತದೆ. Hallelujah. 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 Verses 15. 15ನೇ ವಚನದಿಂದ. Point number 17 and last one. 17ನೇ ಅಂಶ ಮತ್ತು ಕೊನೆಯ ವಚನ. See what kind of transformation here happened here. ಅಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಆಯಿತು. From slave to son. ಒಂದು ಸೆರೆಯವನಿಂದ ಒಂದು ಮಗನ. From slave to brother. ಮತ್ತೆ ಸೆರೆಯವನಿಂದ ಒಂದು ಮಗನಿಗೆ. That means verses 16 and 10. 16ನೇ ವಚನದಲ್ಲಿ ನೋಡ್ತೇವೆ. 16 ಮತ್ತು 10. 16 ಮತ್ತು 10ನೇ ವಚನ. 16 and 10. Watch that. First, let us take the verses 10 here. 10ನೇ ವಚನದಲ್ಲಿ ತೆಗೆದುಕೊಳ್ಳೋಣ. With Paul, ಪೌಲನು Onesimus become a slave to son. ಇಲ್ಲಿ ಒನೇಸಿಮನು ಪೌಲನಿಗೆ ದಾಸನ ಬದಲು ಒಂದು ಮಗನ ಎಂಬುದಾಗಿ ನೋಡ್ತೇನೆ. Hallelujah. Hallelujah. Think about this.
ಇದರ ಬಗ್ಗೆ ಯೋಚನೆ ಮಾಡಿ. That is what the classic about the Christianity. ಇದನ್ನೇ ನಾವು ಕ್ರೈಸ್ತರ ಒಂದು ಶ್ರೇಷ್ಠವಾದ ನಡವಳಿಕೆ ನೋಡ್ತೇವೆ. This is what the classic of this Bible. ಇದೇ ಒಂದು ಶ್ರೇಷ್ಠವಾದ ಎಂಬುದನ್ನು ಬೈಬಲ್ This is ನೋಡ್ತೇವೆ. what the class of Jesus. ಇದೇ ಯೇಸು ಕ್ರಿಸ್ತನ ಉತ್ತಮವಾದ ಒಂದು ದರ್ಜೆ ಎಂಬುದನ್ನು ನೋಡ್ತೇವೆ. Hallelujah. Hallelujah. ಕೇಳಿ ಇಲ್ಲಿ, a slave is becoming a son for Paul here. ಇಲ್ಲಿ ದಾಸನು ಪೌಲನಿಗೆ ಒಂದು ಮಗನಾಗಿ ಬರ್ತಿದ್ದಾನೆ. Nowhere in the world. ಎಲ್ಲಿ ಕೂಡ ಇಲ್ಲ ಇಲ್ಲಿ. ಪ್ರಪಂಚದಲ್ಲಿ ಎಲ್ಲೂ ಇಲ್ವೇ ಇಲ್ಲ ಈ ತರದೆಲ್ಲ. Hallelujah. Now what about for his owner now? ಆ ಒಂದು ದಣಿಗೆ ಈಗ ಏನ್ ಹೇಳ್ಬೋದು? Previously he used to be a slave. ಅವನು ಮೊದಲು ದಾಸನಾಗಿದ್ದನು. But now he is a brother now. ಈಗ ಅವನಿಗೆ ಸಹೋದರನಾದನು. Hallelujah. Hallelujah. That is in verse 16 now. ಅದನ್ನು ನೋಡ್ತೇವೆ. That also made by Paul only. ಅದು ಕೂಡ ಪೌಲನಿಂದನೇ ಆಗಿದ್ದು. Consider him as a beloved brother now. ಈಗ ಅವನು ಒಂದು Not only brother, beloved brother. ಅಲ್ಲಿ ಒಂದು ಪ್ರೀತಿಯ ಒಂದು ಸಹೋದರ ಎಂಬುದಾಗಿ ನೋಡ್ತೇವೆ. Hallelujah. Hallelujah. Stand up and come friend. ಎದ್ದು ನಿಂತ್ಕೊಂಡ್ರಿ ಮತ್ತೆ ಮುಂದೆ ಬನ್ರಿ. ಕಾಣಲ್ಲ ಪ್ರೇಯರ್ ಮಾಡ್ತೀವಿ. ರವ ಕಲಬಲ ಶಬ. Let's pray. ಬಾಬಾ ಕರ ಎಲ್ಲ ಮುಂದೆ ಬರ್ದಾಗ. ಲೂಮ ಹಾರ ಕರೋ ಬೋರೋ ಶೆಬಾರ ಬಾರ ರಬ. ಲಾಮೋ ಶೇರೋ ಬಾರ ರಕೋ ಬಾರ ಲಬರ. Thank you Jesus. ಸೀಬೋ ರಕೋ ಲೋಬೋ ಶಮ ಬಾರ ಬಾರ ಬಾಬ. Thank you ಮಾಸ್. ಎಲ್ಲ ಮುಂದೆ ಬರ್ದಾಗಲಿ. ಎಲ್ಲ ಮುಂದೆ ಬನ್ನಿ. ದಬೋ ಹರ ಕಲಬ ಶಬ. ಲೇಮೋ ರಬ. Today we meditate on Philemon, okay? Almost the whole book. That means only one chapter. Philemon, the epistle. ನಾವು ಇದನ್ನ ಯಾರು ತಡವಾಗಿ ಬಂದ್ರಿ ನೀವು? ಫಿಲೋಮೆನನಿಗೆ ಬರೆದ ಪತ್ರಿಕೆ. ಅದರಲ್ಲಿ ತುಂಬ ಪಾಯಿಂಟ್ಸ್ ಇತ್ತು. ಲವ್, ಫೇತ್, ಪ್ರೇಯರ್, ಪ್ರೈಸ್ ಅಂಡ್ ಗ್ಲೋರಿ. ಆಗುತ್ತಾ? ನಾನು ಅದನ್ನು ಒಂದೇ ಪದದಲ್ಲಿ ಬರ್ತಿದ್ದೀನಿ. ನಾನು ಯಾರಪ್ಪ ಬಾರಪ್ಪ ಇಲ್ಲಿ ಎತ್ತಿನ ಓದು ಇದನ್ನ ಒಂದೇ ಪದದಲ್ಲಿ ಬರ್ತಿರೋದು ನಾನು. ಇದೆ ಅದಕ್ಕೆ ಓದ್ತೀಯ ಇದು ಯಾವ ಲಿಪಿ ಇದೆ ನೋಡಿ. ಒಂದೇ ಪದ. ಯಾರಾದ್ರು ಇಂಗ್ಲೀಷನ್ನು ತಗೊಂಡೋಗಿ ನೋಡಿದ್ರೆ ಅವರು ಲೆಟ್ಸ್ ಪ್ರೇ ಬಬಾರ ಖಲಾಬ ಶಬ. ರಾತ್ರಿ ಎಲ್ಲ ನೀವು ದೇವಸ್ಥಾನದಲ್ಲಿದ್ದಿರಿ. ಆಮೇಲೆ 2 ದಿನದಿಂದ 3ನೇ ದಿನ ಇದು. ಆಮೇಲೆ ಅದರಲ್ಲೂ ಸಹ ಇದು ಪ್ರವಾದನ ಅಭಿಷೇಕ, ನೆನಪಿರಲಿ. ಓಕೆ, ಮುಖ ಎಲ್ಲ ಖುಷಿಯಾಗಿ ಆಯಿತಾ, ಇಲ್ಲ ಮುಖ ತೊಳ್ಕೊಂಬರೋಗಿ ಹೋಗಿ, ನೀವು ಮುಖ ತೊಳ್ಕೊಂಬರೋಗಿ ಗೊತ್ತು. ರಾತ್ರಿ ಎಲ್ಲ ಇದ್ದೀರಾ ಗೊತ್ತು. ಆ ಥರ ಎಲ್ಲ ಮೂತಿ ಎಲ್ಲ ತೋರಿಸ್ಬೇಡಿ ದಯವಿಟ್ಟು ನೀವು, ಪ್ಲೀಸ್ ನನಗೆ, ಆಯಿತಾ? ಹಾಲೆಲೂಯ. ಶಮ ಹಮ ರಬ ಕಲುಬೋದು ಶಮ. ನಾನೇ ಇಲ್ಲಿ ನಿಲ್ಲಕ್ಕಾಗ್ತಾ ಇರಲಿಲ್ಲ. ನಾನು ಈಗಲೂ ನಾನು ತೆಗೆದ್ರೆ ಮೂಗು ಬರುತ್ತೆ ನನಗೆ. ಈ ಮೂಗು ಬರುತ್ತೆ ತೆಗೆದ್ರೆ, ಆಗುತ್ತಾ? ಆದರೂ ನಾನು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು. ಹಮ ಹರ ಕಲಬ ಹೆಂಗೋ ಇಲ್ಲ, ಆರಾಮಾಗಿದ್ದೀನಿ ನಾನು. ಆವಾಗ ಅದು ಹೇಳೋಕ್ಕೆ ನಾಚೆ ಆಗುತ್ತೆ ನಿಮಗದು. ಅನ್ಕೊಳ್ಳಿ ನನ್ನಲ್ಲೇ ಅದನ್ನೆಲ್ಲ ಯಾಕೆ ಇಟ್ಕೊಂಡು ಅಲ್ಲಾಡಿಸಿ ಸೈಡಿಗೆ ಅಲ್ಲಾಡಿಸ್ಬಿಡಿ ಅದನ್ನು. ಅದ್ರ ಮೊದಲೇ ಅಲ್ಲಾಡ್ತಾ ಇದೆ. ಹಬೋ ರಬ ಕಲ ಬಲ ಶಮ ರೇಬ ಹರ ಕಲ ಬಲ ಶಮ. ಇವತ್ತೊಂದು ನಿರ್ಧಾರಕ್ಕೆ ಬನ್ನಿ. ನನ್ನ ಲೈಫ್ ಕಣ್ಮುಚ್ಕೊಳ್ಳಿ ಎಲ್ಲ ಕಣ್ಮುಚ್ಕೊಳ್ಳಿ ನೋಡಿ. ಸುಮ್ಮನೆ ಗಾಳಿ ಗುದ್ದೋರ ಥರ ಏನೋ ಮಾಡೋಕ್ಕೆ ನೋಡಬೇಡ್ರಿ. ಅಲ್ಲೊಂದು 3 ಮಕ್ಕಳ ಹೆಸರು ಬಂತು, ಆಯಿತಾ? ಚಿಕ್ಕ ಮಕ್ಕಳು ಅವರೆಲ್ಲ. ಆಮೇಲೆ ಇಲ್ಲಿ ಒಂದು ಸ್ಕೂಲ್ಗೆ ಹೋಗೋ ಮಗು ಬಂದಿದೆ, ಕಾಲೇಜ್ ಲೆಕ್ಕ. ಇನ್ನು ನಮ್ಮ ಹರ್ಷಿತಾ ಬಂದಿದ್ದಾರೆ. ಅವರೆಲ್ಲ ಫೇತ್ಫುಲ್ ಆಗಿ ಬಂದಿದ್ದಾರೆ ದೇವರ ಹತ್ರ. ಮಗು ಥರ ಬನ್ನಿ ಸ್ವಭಾವ, ಮಗು ಸ್ವಭಾವ. ನೈಟ್ ಪ್ರೇಯರಿಗೆ ಬಂದಿಲ್ಲ. ಈಗ ಬಂದ್ಬಿಟ್ಟು ಒಳಗೆ ಬಂದಿಲ್ಲ. ಈಗ 10 ನಿಮಿಷ ಬಂದು ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ. ಲಬ ಹರ ಕಮ ಶಬ ರಬರ ಲಬ ಲಮ ಕಡೆ. ನಾನು ಹೇಳ್ತಾ ಇದ್ದೀನಿ ಮತ್ತೆ ಒಂದು ಬದಲಾವಣೆ ಜೀವನ ಇದೆ. ಮುಂದೆ ಬನ್ನಿ, ಎಲ್ಲ ಮುಂದೆ ಬನ್ನಿ. ಕೃಷ್ಣಪ್ಪ ಮುಂದೆ ಬನ್ನಿ. ಕೃಷ್ಣಪ್ಪ ನೈಟ್ ಪ್ರೇಯರ್ ಬಂದಿಲ್ಲ. ನೀವು ನೈಟ್ ಪ್ರೇಯರ್ಗೆಲ್ಲ ಬಂದಿಲ್ಲ ಅನೇಕರು. ನೀವು ಪುಸ್ ಅಂತ ಹೇಳ್ಬೇಡಿ, ಕೇಳಿಸ್ಕೊಳ್ಳಿ ಫಸ್ಟ್ ನೀವು ನೋಡಿ. ಸಾಕು ಇನ್ನು ಇಷ್ಟು ದಿನ ನಾನಾಗಲಿ ನೀವಾಗಲಿ, ನನಗೂ ಇನ್ನೂ ಬೇಕು ನನಗೆ ಅಭಿಷೇಕ. ಆಯ್ತಾ? ಇನ್ನೂ ನಾನು ದೇವ್ರ ಮಹಿಮೆ ಒಳಗಡೆ ಹೋಗ್ಬೇಕು. ದೇವ್ರ ಸಾಕು ಇನ್ನು. ನಾನು ಎಂತೆಂಥದ್ದು ಬಿಟ್ಟು ಜೀವನ ಮಾಡಿ ಸಾಕು ಇನ್ನು. ಅದ್ಯಾವುದು ಗುಡ್ ಫಾರ್ ನಥಿಂಗ್. ಅದು ಯಾವುದಕ್ಕೂ ಉಪಯೋಗ ಇಲ್ಲ. ಅದು ಕೇಳಿಸ್ಕೊಳ್ಳಿ. ನೀವು ಯಾರು ಟೆಕ್ಸ್ಟೈಲ್ಸ್ ಬಿಸ್ನೆಸ್ ಅವ್ರದ್ದು 4 ಕೋಟಿ ಕೆಲಸ ಹೋಗ್ತಾ ಇದೆ ಹೆಂಗಸ್ರದ್ದು. ಅದು ಅಮೇರಿಕಾ ಅವರು ಇವಾಗ ಫಿಕ್ಸ್ ಮಾಡಿದ್ದಾರೆ ನೋಡ್ರಿ ಟ್ಯಾರಿಫ್. 4 ಕೋಟಿ ಜನದ್ದು ಇದು ನಿಮ್ಮದು ಯಾರು ಗಾರ್ಮೆಂಟ್ಸ್ ಕೆಲಸ ಮಾಡೋರು 4 ಕೋಟಿ ಜನ ಕೆಲಸ ಹೋಗುತ್ತೀಗ. ಕಂಪ್ನಿ ಮುಚ್ಚೋಗ್ತವೆ ಈಗ. ಇವ್ಯಾರು ಸರಿಯಾಗಿ ಬೇಗ ರಿಪೇರಿ ಮಾಡೋದಲ್ಲ ಹೋದ್ರೆ ಇವರು ಆಗಲೇ ಶುರು ಆಗೋಯ್ತದು. ಓಕೆನಾ? ಏನಾಯ್ತಪ್ಪ ನಿನ್ನ ನಿಂದು ಕೆಲಸ ಅಂತ ಹೊಡೋಗ್ತಿದ್ದೆಲ್ಲ. ಪ್ರೇಯರ್ ಬಿಟ್ಟು ಹೊಡೋಗ್ತಿದ್ದಲ್ವ? ಅದು ಗಾರ್ಮೆಂಟ್ ಜಾಬೇ ಹೋಗ್ತಾ ಇದೆ. ಏನು ಮಾಡ್ತೀಯ ನೀನು? ಗಾರ್ಮೆಂಟ್ಸ್ ಅವರಿದ್ದಾರೆ ಇಲ್ಲಿ, ಸುಮಾರು ಜನ ಗಾರ್ಮೆಂಟ್ಸ್ ಅವರಿದ್ದಾರೆ ಗೊತ್ತಾ? ನಮ್ಮ ನಂಬಿಕೆ ಇರೋದು ಗಾರ್ಮೆಂಟ್ಸ್ ಮೇಲಲ್ಲ, ನಮ್ಮ ನಂಬಿಕೆ ಇರೋದು ಕಾಸು ಮೇಲಲ್ಲ. ನಮ್ಮದು
ದೇವರ ಮೇಲೆ ನಂಬಿಕೆ ಇರೋದು. ನೀತಿವಂತರು ನಂಬಿಕೆಯಿಂದಲೇ ಬದುಕ್ತಾನೆ. ಮತ್ತೆ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಕೇಳಿ. ಇಷ್ಟು ದಿನ ಸಾಕು, ಇನ್ನ ಗಾಳಿ ಗುದ್ದಂಗೆ ಮಾಡಿ ಸಾಕು, ಇನ್ನ ನೀವು ಏನೋ ನಿಮ್ಮ ಮನಸ್ಸಿಗೆ ಬಂದು ನಡೆದಿ ಸಾಕು. ಇನ್ನ ಎಲ್ಲ ಕೈಗಳ ಮೇಲೆತ್ತಿ ಎಲ್ಲರೂ ದೇವ್ರ ಮುಂದೆ ನಿಮ್ಮನ್ನು ಸಂಪೂರ್ಣ ಒಪ್ಪಿಸ್ಕೊಟ್ಟು, ಏಸಪ್ಪ ಇಷ್ಟು ದಿನ ನಾನು ಸಮಯ ವ್ಯರ್ಥ ಮಾಡಿದ್ದು ಸಾಕು ಹೇಳ್ರಿ. ಇನ್ಮೇಲೆ ನನ್ನ ಸಮಯ ವ್ಯರ್ಥ ಆಗಂಗಿಲ್ಲ. ಇವತ್ತಿಂದ ನಾನು ಭಯಭಕ್ತಿಯಿಂದ ಜೀವಿಸ್ತೀನಿ. ನಾನು ಐ ವಿಲ್ ವಾಕ್ ದ ಟಾಕ್. ನುಡಿದಂಗೆ ನಡಿಕೊಳ್ತೀನಿ. ನಾನು ವಾಕ್ಯ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತೀನಿ. ನಾನು ಪರಿಶುದ್ಧವಾಗಿ ಜೀವಿಸ್ತೀನಿ ದೇವ್ರೆ. ನಾನು ನನ್ನ ಜೀವನ ನಿನಗಾಗಿ ಏಸಪ್ಪ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಡ್ಕೊಳ್ತೀನಿ. ನಾನು ನನ್ನ ಮೇಲಿರುವ ಎಲ್ಲ ಭಾರ ಇಳಿದೋಗ್ಲಿ. ಈಗ ನನ್ನ ಜೀವಿತದಲ್ಲಿ ಕಾಣಲ್ಪಡುವ ಎಲ್ಲ ಹೋರಾಟಗಳಿಗೆ ಇವತ್ತು ತೆರೆ ಆಗಲಿ. ಅದಕ್ಕೆ ಇವತ್ತು ಕೊನೆ ಆಗಲಿ. ಇವತ್ತೇ ಕೊನೆ ಆಗಲಿ. ಅದಕ್ಕೆ ಒಂದು ಕ್ಷಣನೂ ಮುಂದೆ ಹೋಗಂಗಿಲ್ಲ. ಎಲ್ಲ ಸಾಲಗಳು ಕೊನೆ. ವ್ಯಾಧಿಗಳಿಗೆ ಶರೀರದಲ್ಲಿ ಜಾಗ ಇಲ್ಲ. ಅವಮಾನ ಬದಲಿಗೆ ಅಲ್ಲೇ ಮಹಿಮೆ. 2ರಷ್ಟು ಮಾನ. ನಾನು ಕಳ್ಕೊಂಡಿದ್ದೆಲ್ಲ ವಾಪಸ್ ಬರ್ತಾ ಇದೆ. ಹಣದ ಕೊರತೆ ನನಗೆ ಇಲ್ಲ. ನನಗೆ ಚಿಂತೆ ಅಂದ್ರೆ ಗೊತ್ತಿಲ್ಲ. ನನಗೆ ಯೇಸುವಿನ ಬಾಸುಣ್ಯಗಳಿಂದ ಗುಣ. ವೈರಿಗಳ ಮುಂದೆ ಔತಣ. ಕ್ರಿಸ್ತ ಯೇಸು ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ನನ್ನ ಎಲ್ಲಾ ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಎಂದಿಗೂ ಕೊರತೆಯಲ್ಲಿರೋದಿಲ್ಲ. ನಾನು ಶರೀರದಲ್ಲಿ ಆರೋಗ್ಯ ಇದೆ. ನನಗೆ ಪೂರ್ಣ ಆಯುಷ್ಯ ಬಾಳ್ತೀನಿ. ನಾನು ದಿನ ದಿನ ಸಾಮರ್ಥ್ಯ ಮತ್ತು ಚೈತನ್ಯ ಹೊಂದಿದ್ದೇನೆ. ನಾನು ಪವಿತ್ರಾತ್ಮನು ನನಗೆ ಜೀವ ನೀಡುವನಾಗಿರುವುದರಿಂದ ಯಾವುದೇ ಸೋಲು ನನಗಿಲ್ಲ. ಬಲಹೀನತೆ ನನಗೆ ಇಲ್ಲ. ನಾನು ಎಲ್ಲಿ ಹೋದ್ರೂ ಆತ್ಮಿಕ ವಾತಾವರಣ ಕ್ರಿಯೇಟ್ ಮಾಡ್ತೀನಿ. ನಾನು ದೈವಿಕ ಆರೋಗ್ಯ, ದೀರ್ಘ ಆಯುಷ್ಯು, ಅಲೌಕಿಕ ಚೈತನ್ಯ ಅಂತ ಆ ರೀತಿ ಕಾರ್ಯ ನಿರ್ವಹಿಸ್ತೀನಿ. ನಾನು ನನ್ನ ಜೀವಿತ ಕ್ರಿಸ್ತನ ಆನುವಂಶಿಕತೆ ಒಳಗಿದೆ. ನಾನು ಆರೋಗ್ಯವಂತ, ಬಲಶಾಲಿ. ದೈವಿಕ ಜೀವನವು ನನ್ನ ಶಾಶ್ವತ ಅನುಭವವಾಗಿದೆ. ನನ್ನ ಜೀವಿತದ, ನನ್ನ ಶರೀರದ ಪ್ರತಿಯೊಂದು ನಾರು, ಜೀವಕೋಶಗಳು ಪವಿತ್ರಾತ್ಮನ ಜೀವದಿಂದ ತುಂಬಿದೆ. ನಾನು ನಂಬಿಕೆಯ ಮಾತುಗಳನ್ನು ಆಡ್ತೀನಿ. ದೈವಿಕ ಜೀವನ, ಆ ಜೀವನದ ಪೂರ್ಣ ಆಶೀರ್ವಾದಗಳು ನಡೆಯುತ್ತೇನೆ. ನಾನು ನನ್ನ ಜೀವನದಿಂದ ನೋವು ಮತ್ತು ಅಸ್ವಸ್ಥತೆಯನ್ನು ತೆಗೆದು ಹಾಕುತ್ತೇನೆ. ನಾನು ನಂಬಿಕೆಯಿಂದ ಬದುಕುತ್ತೇನೆ. ಮತ್ತು ದೇವರು ನನಗಾಗಿ ಮಾಡಿರುವ ಪರಿಪೂರ್ಣ ಚಿತ್ತಕ್ಕೆ ಅನುಗುಣವಾಗಿ ನನ್ನ ಯಶಸ್ಸು ಮತ್ತು ಸಮೃದ್ಧಿಯನ್ನು ಸೃಷ್ಟಿಸುತ್ತೇನೆ. ನಾನು ರೋಗ ನಿರೋಧಕ, ನಾನು ಮರಣ ನಿರೋಧಕ. ಸೈತಾನಿಗೆ ನನ್ನ ಮೇಲೆ ಯಾವುದೇ ಹಿಡಿತವಿಲ್ಲ. ಏಕೆಂದರೆ ನಾನು ಪ್ರತಿಯೊಂದು ಲೆಕ್ಕದಲ್ಲೂ ಪವಿತ್ರಾತ್ಮನಿಂದ ತುಂಬಿದ್ದೇನೆ. ನನಗೆ ಆರೋಗ್ಯಕರ ನಾಲಿಗೆ ಇದೆ. ನನ್ನ ಮಾತುಗಳು ದೇವರ ಪರಿಪೂರ್ಣ ಚಿತ್ತ ಮತ್ತು ನನ್ನ ಜೀವನಕ್ಕಾಗಿ ಯೋಜನೆಯೊಂದಿಗೆ ಹೊಂದಿಕೆಯಾಗುತ್ತದೆ. ನಾನು ಯೇಸುವಿನ ಹೆಸರಿನಲ್ಲಿ ದೈವಿಕ ಆರೋಗ್ಯ, ಸಮೃದ್ಧಿ, ಗೆಲುವು ಮತ್ತು ಯಶಸ್ಸಿನಲ್ಲಿ ಬದುಕುತ್ತೇನೆ.
ಆಮೇನ್. ನನ್ನ ಪಾಯಿಂಟ್ ಇಲ್ಲಿ ಪಾಯಿಂಟ್ ಇಷ್ಟನೇ ಇಲ್ಲಿರೋದು. ಅದು ಇವತ್ತಿನ ಇದು ಜೀವನ ಯಥಾ ಪ್ರಕಾರ ಸುಮ್ಮನೆ ಬಂದೋದೆ ಭಾನುವಾರ ಒಂದು ನೈಟ್ ಆ ಥರ ಆಗಬಾರ್ದು. ಅದು ಈಗ ನೀವು ಹೋಗಿ ಇನ್ನೊಂದು 10 ಸೆಕೆಂಡ್ ಇದೆ. ಈಗ 10 ಸೆಕೆಂಡ್ ಅಥವಾ 10 ನಿಮಿಷದಲ್ಲಿ ನೀವು ಹೊರಟ್ಬಿಡ್ಬೋದು ನೀವೀಗ. ಆದರೆ ಹೋಗೋದಕ್ಕೆ ಮೊದಲು ಕೇಳಿ, ಎಲ್ಲಿ ಬದಲಾವಣೆ ಆಗೋದು ಎಲ್ಲಿ ಕೇಳಿ. ನೀವು ಆ ಕಡೆ ಹೋಗ್ಬಿಟ್ಟು ಕಣ್ಣು ಮುಚ್ಚಿದ್ವಿ, ಯಾಕೆ ನೀವು ಡಿಸ್ಟರ್ಬ್ ಮಾಡ್ಕೊಳ್ತೀರಿ? ಕಣ್ಣು ಮುಚ್ಚಿದ್ವಿ ನೋಡಿ, ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಕಣ್ಬಿಟ್ಟು ಆ ಕಡೆ ನೋಡ್ತೀರ ನೀವು, ಏನಿರುತ್ತೆ ನಿಮಗೆ? ವೆರಿ ವೆರಿ ಬ್ಯಾಡ್ ಹ್ಯಾಬಿಟ್ ಅದು. ಚಿಕ್ಕ ಮಕ್ಕಳು ದೊಡ್ಡವರು ಯಾರಿರ್ಬೋದು, ನೀವು ಕಣ್ಣು ಮುಚ್ಚಿದ್ರೆ ಮೈ ಮರೆತು ಕೆಲವರು ನೋಡಿ, ನೀವು ಕೆಲವರು ಆ ಕಡೆ ನೋಡಲ್ಲ. ಅವರು ಆಮೇಲೆ ಹೇಳಿ ಅವ್ರ ಲೈಫ್ ನೋಡಿ ಹೆಂಗೆ ಚೇಂಜ್ ಆಗಿರುತ್ತೆ. ಏನು ನೋಡ್ತಿರ್ತೀರ ಆ ಕಡೆ ದೊಡ್ಡವರು ಚಿಕ್ಕವರು, ನೀವು ತುಂಬ ರಾಂಗ್. ಅದು ಕೇಳಿಸ್ಕೊಳ್ಳಿ ನೀವು. ನಾನು ಎಷ್ಟು ಸಲ ಹೇಳಿದ್ದೀನಿ, ನಾನು ಕೊನೆ ಪ್ರೇಯರ್ DGS ಅಂಕಲ್ ಅವ್ರು ಪ್ರೇಯರ್ ಮಾಡುವಾಗ ನಾನು ಎಲ್ಲ ಹಾರೋದು ಬಿದ್ದಿರ್ತಾ ಇದ್ದೆ. ಆ ಥರ ಅಭಿಷೇಕ ನಮಗೆ ಬರ್ತಾ ಇತ್ತು. ಆ ಕಡೆ ನೋಡೋ ಅವಶ್ಯಕತೆ ಇಲ್ಲ. ಯಾಕೆ? ನಿನ್ನ ಜೀವನದ ವಿಚಾರ ಇದೆ. ಮಂಗಳೂರಿಂದ ಬಂದಿದ್ದೀಯ ನೀವು, ಬ್ಯಾಂಗ್ಳೂರಿಂದ ಬಂದಿದ್ದೀರ ನೀವು, ಬೇಲೂರು ಎಲ್ಲಿಂದ ಬಂದಿದ್ದೀರ ನೀವು. ಜಸ್ಟ್ ನಿಮ್ಮ ಕೆಲಸಗಳು ಗೊತ್ತಾಗಿ ಬಂದಿರೋರು ಇಲ್ಲ, ಎಲ್ಲರದ್ದು ಬಂದಿರೋದು ಕೆಲಸಗಳು ಎಲ್ಲ ನಿಮ್ದೆಲ್ಲ ಒಂದು ವೇಳೆ ಒಂದು ದಿವಸದ್ದು ಜಾಬ್ ಎಲ್ಲ ತೆಗೆದ್ರೆ ಒಂದು 10 ಲಕ್ಷ ರೂಪಾಯಿ ಇದು ಅಷ್ಟು ತ್ಯಾಗ ಮಾಡಿದ್ದೀರ ನೀವು. ಒಂದು ವೇಳೆ ನಿಮ್ಮದು ಸಂಬಳ ಲೆಕ್ಕ ಹಾಕಿದ್ರೆ, ನನ್ನ ಲೆಕ್ಕ ಎಷ್ಟು ಗೊತ್ತಾ? ಸಂಬಳ ಒಂದು ದಿನಕ್ಕೆ 10,000 ರೂಪಾಯಿ. ನಾನು ಬಂದರೆ 10,000 ರೂಪಾಯಿ, ನಾನು ಎಲ್ಲರೂ ಹೋದ್ರೆ 10,000 ರೂಪಾಯಿ ಸಂಬಳ. ಆ ಥರಕ್ಕೆ ಪವರ್. ಹಲ್ಲೆಲೂಯಾ. ಅಥವಾ ನಾನು ಬಂದರೆ 10 ಲಕ್ಷದ ಉಪಯೋಗ ಆಗ್ಬೋದು. ಅದನ್ನು ಬಿಟ್ಟು ಬಂದಿರ ತಾನೇ ನೀವು. ಸಾಮಾನ್ಯ ಸ್ಯಾಕ್ರಿಫೈಸ್ ಅಲ್ಲ ಅದು. ಅದರಿಂದ ನೀವೀಗ ಮಾತಾಡಿ ದೇವರಿಗೆ, ಮಾತಾಡ್ತಾನೆ ಇರಿ ದೇವರಿಗೆ ನೀವು. ನಾನು ಇನ್ನೇನು ಯಾವ ಮೂಮೆಂಟಲ್ಲಿ ಆಮೇಲೆ ಹೇಳ್ಬಿಡ್ತೀನಿ ನಾನೀಗ. ಮತ್ತೆ ಹಿಂಗೆ ಸಮಯ ಹೋಗ್ಬಿಡುತ್ತೆ ಆಮೇಲೆ. ಲಮ ಹಮ ಖರಬರ ಶಬರ. ನಾನು ಈ ಥರ ಪ್ರೇಯರ್ ಮಾಡ್ತಾ ಇದ್ದೆ. ನಾನು DGS ಅಂಕಲ್ ಅವ್ರು ಪ್ರೇಯರ್ ಮಾಡ್ಬೇಕಾದ್ರೆ ಅವ್ರು ಮಾಡೋದ್ರೊಳಗೆ ನಾನು ಹೇಳಿ ಮುಗಿಸ್ಬಿಡ್ಬೇಕು ನಾನು. ಯಾಕೆ ಅಭಿಷೇಕ ಬಂದ್ಬಿಡುತ್ತೆ, ಮೈ ಮರೆತು ಹೋಗ್ಬಿಡುತ್ತೆ ಆಮೇಲೆ. ಹೌದಾ? ಇವೆಲ್ಲ ಆಗ್ಬಿಡ್ಬೇಕು ದೇವ್ರೆ. ಹೋಗೋದ್ರೊಳಗೆ ಇವೆಲ್ಲ ಆಗ್ಬಿಡ್ಬೇಕು ನನಗೆ. ನಾನು ಮನೆಗೆ ಹೋಗೋದ್ರೊಳಗೆ ಅವೆಲ್ಲ ನನ್ನ ಹತ್ರ ಇರಬೇಕು ದೇವ್ರೆ. ಆ ಎಕ್ಸ್ಕ್ಯೂಸ್ ಲೈಫಿಂದ ಆಚೆ ಬಂದ್ಬಿಡಿ ನೀವು. ಎಕ್ಸ್ಕ್ಯೂಸ್ ಲೈಫ್ ಯಾವುದು? ಇದಾಗಲ್ಲ, ಅದಾಗಲ್ಲ, ಅದಕ್ಕೆ ಹಿಂಗಾಗಿದ್ದು, ಅದೆಲ್ಲ ನಡೆಯೋದಿಲ್ಲ. ಯಾವುದು? ಅದೆಲ್ಲ ನಡೆಯೋದಿಲ್ಲ. ಅದು ಹಂಬ ಹರ ಕಲಬ ಶಮ ಮರಬರು ಲೋರಿ ಬಾರಿ ಖಾರ ಬಾರಿ ಶಮ ಲೂಮಾರ ಹಬರು ಗೋರೋ ಲಬರು ಬರರ ಬರ. ನಾವು ಇದನ್ನ ಧ್ಯಾನ ಮಾಡಿದ ವಾಕ್ಯದ ಪ್ರಕಾರವಾಗಿ ಇತರರಿಗೋಸ್ಕರ ಪ್ರಾರ್ಥನೆ ಮಾಡೋದು. ಥ್ಯಾಂಕ್ ಯು ಮಾಸ್ಟರ್. ನಾವು ಕೃತಜ್ಞತೆನ ಎಕ್ಸ್ಪ್ರೆಸ್ ಮಾಡೋದು, ಬೇರೆಯವರೊಳಗಡೆ ಅವ್ರೊಳಗಿರೋ ಆಶೀರ್ವಾದನ ಗುರುತಿಸೋದು, ಅವ್ರನ್ನ ಎನ್ಕರೇಜ್ ಮಾಡೋದು ಅವ್ರನ್ನ. ಆದರೆ ಅವರ ಅಸಹ್ಯವಾದ ವಿಚಾರಗಳಿಂದ ದೂರ ಇರಬೇಕು ನೀವು. ಅವರಿಗೆ ಪ್ರೇಯರ್ ಮಾಡ್ರಿ. ಯಾರಾದರೂ ಒಬ್ಬರು ಟೈಮ್ ಪಾಸ್ ಬೇರೆ ಏನೋ ಉದ್ದೇಶನೇ ಫೋನ್ ಕನೆಕ್ಷನ್ಗೆ ಹೋಗ್ಬೇಡ್ರಿ ಅವರಿಗೆ ನೀವು. ಅವ್ರು ಕ್ರಿಶ್ಚಿಯನ್ನೇ ಇರ್ಬೋದು, ಯಾರೇ ಇರ್ಬೋದು. ಕೆಲವು ಕ್ರಿಶ್ಚಿಯನ್ಗಳು ನನಗೆ ಪರಿಚಯ ಇದ್ದಾರೆ, ಅವರಿಂದ ದೂರ. ನಾನು ಟೈಮ್ ಪಾಸ್ ಅಷ್ಟೇ, ಇನ್ನು ರಾಂಗ್ ಇಂಪಾರ್ಟೇಷನ್ ಆಗುತ್ತೆ. ನೀವು ಅದರಿಂದ ಹುಷಾರಾಗಿರ್ಬೇಕಾದ್ರೆ. ಲೆಟ್ಸ್ ಪ್ರೇ. ಲಮ ಹಮ ಕರಬೋರು ಶಬರ ಲೈಂಬೋ ರವ ಕಾರಿಬ ರಾಮ ಶಾರುಮ ಲೂಬರ ಕಾರಿಬ ರಾಂಬೋ ಕೋಲೋ ರೊಂದೋ ಬಾರಿ ಬಾಲ ರಾಬ. ಥ್ಯಾಂಕ್ ಯು ಮಾಸ್ಟರ್. ಎಲ್ಲರೂ ಪ್ರಾರ್ಥನೆ ಮಾಡೋಣ. ನಾವು ಎಲ್ಲರೂ ಬಾಯಿ ತೆರೆದು ಪ್ರಾರ್ಥನೆ ಮಾಡೋಣ ಈಗ. ಹಮ್ಮ ಹಮ್ಮ ರಬ ಕಲ್ಲ ಬಾರ. ಯಾರು ಸುಮ್ಮನೆ ಇರೋದು ಬೇಡ, ಯಾರು ಸುಮ್ಮನೆ ಇರೋದು ಬೇಡ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಲಮೋ ಹರೋ ಬಾರೋ ಶರಬಾರ ರಬ ಕಾರಿ ಬಾರ ಲಾಭ ಲೂ ಮಾ ಹಾರೋ ಬೋರೋ ರೋಬೋ ಶರಬಾರಿ ಬಾ ರಬ ಲಾಭ ರಬೋ ಲೋಬೋ ಬಾಬಾ. ಎಲ್ಲರಿಗೂ ಅವಕಾಶ ಇದೆ, ಎಲ್ಲರಿಗೂ ಅವಕಾಶ ಇದೆ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಬಾಯಿ ತೆರೆದು ಪ್ರಾರ್ಥನೆ ಮಾಡ್ಬೋದು. ಎಲ್ಲರೂ 1 ನಿಮಿಷ ಹೆಚ್ಚಂದ್ರೆ 1 ನಿಮಿಷದಲ್ಲಿ ಈಗ ನೀವು ನೋಡ್ಬೋದು. 1 ನಿಮಿಷ ಸಾಕ್ಷಿ ಹೇಳೋಕೆ ಅವಕಾಶ ಇರುತ್ತೆ ಅಷ್ಟೇ. ಅಮ್ಮ ಹರ ಬರ ಅಷ್ಟರೊಳಗೆ ನಿಮ್ಮ ಪ್ರೇಯರ್ ಮುಗಿದ್ಬಿಡ್ಬೇಕು. ಅಷ್ಟರೊಳಗೆ ನೀವು ಹೇಳಬೇಕು, ದೇವರೇ ಆ ನೋವಲ್ಲಿ ಇರೋಂಗಿಲ್ಲ ಅದು. ಅಥವಾ ದೇವರೇ ನಾನು ಭಕ್ತಿಯಾಗಿರ್ಬೇಕು. ನಾನು ಯಾಕೆ ಈ ಥರ ವಾರ್ನಿಂಗ್ ಬರ್ತಾ ಇದೆ ನನಗೆ? ಅಪ್ಪ ನಾನು ಎಲ್ಲಿ ಮಿಸ್ ಮಾಡಿದ್ದೀನಪ್ಪ ದೇವರೇ, ಯಾಕಪ್ಪ ಹಿಂಗೆ ಆಗ್ತಾ ಇದೆ? ಈ ಚಂಚಲ ಮನಸ್ಸು ಹೋಗಲಿ. ಬೈಬಲ್ ಹೇಳುತ್ತೆ, ಸ್ಥಿರಚಿತ್ತನನ್ನ ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ. ನನಗೆ ಆ ಸ್ಥಿರಚಿತ್ತತೆ ಕೊಡಪ್ಪ ದೇವರು. ನಾನು ಇವತ್ತು ಆ ಸ್ಥಿರಚಿತ್ತತೆ ಒಳಗೆ ಬರಬೇಕು ದೇವರು. ಇವಾಗ ಆ ಸ್ಥಿರಚಿತ್ತತೆ ನನ್ನೊಳಗಡೆ ಅಪ್ಪ ದೇವರು. ಲಮ ಮಮ ಶರವ ಬಾರಿಕ ರೂಪ ಮಮ ಶರವ. ನಿಮ್ಮ ಸಮಯ ಇದು, ಒಬ್ಬೊಬ್ಬರದ್ದು ಸಮಯ ಇದು, ನಿಮ್ಮ ಸಮಯ ಈಗ. ಅನೇಕರದ್ದು ಹೋರಾಟಗಳು ಪರ್ಮನೆಂಟ್ ಆಗಿ ಹೋಗ್ತಾ ಇದೆ. ಪರ್ಮನೆಂಟ್ ಆಗಿ ಎಂದಿಗೂ ಬರೋದಿಲ್ಲ. ಈಗ ಎಂದಿಗೂ ಬರೋದಿಲ್ಲ. ಅದು ಹೋರಾಟಗಳು ಕೊನೆ ಆಗ್ತಾ ಇದೆ ನೋಡ್ರಿ. ಅದು
ಯಾರಿಗೆ ನಿಮಗೆ ಒಂಥರ ಹೋರಾಟಗಳು ಯಾರು ಹೇಳಕ್ಕಾಗೋದಿಲ್ಲ. ಈಗ ಬಿಡುಗಡೆ ಅದು, ಈಗ ಬಿಡುಗಡೆ. ನಿಮ್ಮ ಸಮಯ ಅದು, ನಿಮ್ಮ ಸಮಯ ಈಗ ಒಂದಿಗ ಅದು. ಯಾರೇ ಇರಲಿ ನೀವು ಬಿಡುಗಡೆ ಬಿಡುಗಡೆ. ಎಂಥ ಪರಿಸ್ಥಿತಿಗಳಲ್ಲಿ ಬಿಡುಗಡೆ ಬಿಡುಗಡೆ ಬಿಡುಗಡೆ. ಚೇಂಜ್, ವ್ಯತ್ಯಾಸ. ಆ ಫಿಲೇಮೋನ ಮತ್ತು ಒನೆಸಿಮಸ್ ಬಂದಂತ ವ್ಯತ್ಯಾಸ, ಬದಲಾವಣೆ ಬದಲಾವಣೆ ಬರ್ತಾ ಇದೆ ಅಲ್ಲಿ. ನಿಮ್ಮ ಹೃದಯದಲ್ಲಿ ಬದಲಾವಣೆ ಆಗ್ತಾ ಇದೆ ಅಲ್ಲಿ. ದೇವರು ಹೊಸ ಹೃದಯನ ಕೊಟ್ಟರು ಸೌಲನಿಗೆ. ಅವನಿಗೆ ಹೊಸ ಹೃದಯ ಕೊಟ್ಟ ದೇವರು ನಿಮಗೂ ಅದೇ ಹೃದಯ, ಹೊಸ ಹೃದಯ ಹೇಳಿ, ಹೊಸ ಹೃದಯ ಹೇಳ್ರಿ. ಅನೇಕರಿಗೆ ಹೊಸ ಹೃದಯ ಬರ್ತಾ ಇದೆ ಹೇಳಿ. ನಾನು ಇವತ್ತಿಂದ ಬದಲಾವಣೆ ಆಗ್ತೀನಿ ಅಂತ ಜೀವನ ಮಗು ತರ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಹೇಳ್ರಿ. ಮಗು ತರ ಹೊಸ ಜೀವನ ಮಾಡ್ತೀನಿ ನಾನು. ಹಳೆ ಜೀವನ ನನಗೆ ನೆನಪು ಇರೋದು ಬೇಡ. ಆ ಸೋಲಿನ ಜೀವನ ಬೇಡ. ಆ ಪಾಪದ ಜೀವನ ನನಗೆ ಬೇಡ. ನನಗೆ ಆ ಸುಳ್ಳಿನ ಜೀವನ ಬೇಡ. ನನಗೆ ಹೇಳೋದಾಗ್ಲಿ, ಬಾಯಿ ತೆರೆದು ಹೇಳೋದಾಗ್ಲಿ, ಯಾರು ಸುಮ್ಮನೆ ಬೇಡ್ರಿ. ಅಮ್ಮ ಹರ ಕಲ್ಲಮ್ಮ ಶರಬ ರಬ ರಬ ಲೋಮೋ ಶಿರಬ ರಬ ಬಬ ಬಬ ಲೋಮೋ ಶಿರಬ ರಬ ಕಲ ಬೋರು ಬೋರು ರಬ. ಎಕ್ಸಾಂಪಲ್, ನೀವೇ ಎಕ್ಸಾಂಪಲ್ ಆಗಿರ್ತೀರ. ಈಗ ನೀವೇ ನಡೆದಾಡ ಬೈಬಲ್ ಆಗ್ತೀರ. ನೀವು ನಿಮ್ಮ ಜೀವನ ಬದಲಾವಣೆಗೆ ಬರ್ತಾ ಇದೆ ಅಲ್ಲಿ. ನೀವೇ ಎಕ್ಸಾಂಪಲ್, ನೀವೇನೆ. ನಿಮ್ಮನ್ನು ಆಡಿಕೊಂಡವರು ನಿಮ್ಮ ಮುಂದೆ ತಟ್ಟಿ ಬರಬೇಕಾಗುತ್ತೆ. ಥ್ಯಾಂಕ್ ಯು ಮಾಸ್ಟರ್. ಹಾಲೆಲೂಯಾ. ಎಲ್ಲರೂ ಬಾಯಿ ತೆಗೆದು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಬಾಯಿ ತೆಗೆದು ಪ್ರಾರ್ಥನೆ. ಇನ್ನು 20 ಸೆಕೆಂಡ್ ಟೈಮ್ ಇದೆ. 20 ಸೆಕೆಂಡ್ ಟೈಮ್ ಇದೆ. Power in the name of Jesus. Receive power now. Receive the power. Be healed now. Be healed now. ಸ್ವಸ್ಥತೆ ಅಭಿಷೇಕ ಬರ್ತಾ ಇದೆ. ಸ್ವಸ್ಥತೆ ಅಭಿಷೇಕ, ಸ್ವಸ್ಥತೆ ಅಭಿಷೇಕ. ಕಣ್ಣುಗಳು ಮುಚ್ಚಿ ಪ್ರೇಯರ್ ಮಾಡ್ರಿ. ಕಣ್ಮುಚ್ಚಿ ಪ್ರೇಯರ್ ಮಾಡ್ರಿ. ಕಣ್ಮುಚ್ಚಿ ಪ್ರೇಯರ್ ಮಾಡ್ರಿ. ಹಮ ಹಮ ಕರ ಬರ ರೋಗೋ. ಪವರ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್. ನಮೋ ಶಕರಾರ ಬಾರ ರಕ್ಕೋ. ನಮೋ ಶಕರಾರ ಬಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ರಿಸೀವ್ ಯುವರ್ ಹೀಲಿಂಗ್ ನೌ. ಸ್ವಸ್ಥತೆ, ಯಾರಿಗೆ ಸ್ವಸ್ಥತೆ ಬೇಕು? ಸ್ವಸ್ಥತೆ ಬೇಕು. ಕಣ್ಮುಚ್ಚಿ, ಕಣ್ಗಳು ಮುಚ್ಚಿ ಪ್ರೇಯರ್ ಮಾಡಿ. ಕಣ್ಮುಚ್ಚಿ ಪ್ರೇಯರ್ ಮಾಡಿ ಎಲ್ಲರೂ. ಅಭಿಷೇಕ, ಬಿಡುಗಡೆ ಬಿಡುಗಡೆ ಅಭಿಷೇಕ, ಸ್ವಸ್ಥತೆ ಅಭಿಷೇಕ. ಯಾರನ್ನ ಆತ್ಮ, ಯಾರನ್ನ ಆತ್ಮ, ಬಿಡುಗಡೆ ಅಭಿಷೇಕ. ನಂಬಿಕೆಯಿಂದ ಯಾರು ಬಂದಿದ್ದೀರ? ಯಾರು ನಂಬಿಕೆಯಿಂದ ಬಂದಿದ್ದೀರ? ಬಿಡುಗಡೆ ಬಿಡುಗಡೆ, ನಂಬಿಕೆಯಿಂದ ಬಂದವರಿಗೆ ಬಿಡುಗಡೆ ಬಿಡುಗಡೆ. ನಮ್ಮ ಪ್ರಾರ್ಥನೆಗಳಾಗಲಿ. ನಮ್ಮ ಹಮ ಪ್ರಭು ಶಮ ನಂಬಿಕೆಯಿಂದ, ನಂಬಿಕೆಯಿಂದ ಲೋಬೋ ರೋಗೋ ಮಾರಿ ಶಮಗಾರ ಬಾರ ನಮ ಲೋಬೋ ರೋಗೋ ರೋಗೋ ಶಮಗಾರ. ಥ್ಯಾಂಕ್ ಯು ಜೀಸಸ್. Lego Ramakari Mashaba. Thank you, thank you. Hello, Bible. Thank you, Jesus. Baba, Shababa, Lamo Sherubara. Power, power in the name of Jesus. ನಿಮ್ಮ ಜೀವಿತಗಳಿಂದ ಶಕ್ತಿ ಬರುತ್ತಿಲ್ಲ. ದೇವರ ಆತ್ಮನ ಶಕ್ತಿ ಇರುತ್ತಿಲ್ಲ. ನೀವು ನೋಡಬಹುದಿಲ್ಲ, ನಿಮ್ಮ ಜೀವಿತದಿಂದ ಶಕ್ತಿ ತುಂಬಿರುತ್ತೆ. ನಿಮ್ಮ ಮಾತಲ್ಲಿ ಪವಿತ್ರ ಆತ್ಮನ ಶಕ್ತಿ. ಯಾರ್ಯಾರಿಗೆ ನನ್ನ ಮಾತಲ್ಲಿ ಪರಿಶುದ್ಧಾತ್ಮನ ಶಕ್ತಿ ಬರಬೇಕು? ಯಾರ್ಯಾರಿಗೆ ಅದು? ಯಾರ್ಯಾರು ನಾನು ಮಾತಾಡಿದ್ರೆ ಪರಿಶುದ್ಧಾತ್ಮನ ಶಕ್ತಿಯಲ್ಲಿ ಕಾರ್ಯ ಮಾಡಬೇಕು? ಕೈಗಳ ಮೇಲೆ ನಾನು ಮಾತಾಡಿದ್ರೆ ಪವಿತ್ರ ಆತ್ಮನ ಶಕ್ತಿ ಬರಬೇಕು. Receive the power now. Power in the name of Jesus. Receive the power in the word. Let there be power in the word. ನಿಮ್ಮ ಮಾತಿನಲ್ಲಿ ಶಕ್ತಿ, ಪವಿತ್ರಾತ್ಮನ ಶಕ್ತಿ. Thank you. Thank you. Thank you. Be healed now. If Son set you free, you shall be free indeed.
ಅನೇಕರಿಗೆ ಬಿಡುಗಡೆ ಆಗ್ತದೆ ನೋಡ್ರಿ, ಅನೇಕರಿಗೆ ಬಿಡುಗಡೆ ಆಗ್ತಾರೆ. ಅನೇಕರಿಗೆ ಬಿಡುಗಡೆ ಆಗ್ತದೆ ಇಲ್ಲಿ. ಅನೇಕರಿಗೆ ಯಾರಿಗೆ ಬಿಡುಗಡೆ ಬೇಕು, ಯಾರಿಗೆ ಪರ್ಮನೆಂಟ್ ಬಿಡುಗಡೆ, ಏನೋ ಒಂಥರ ಬಂಧನ, ಅದು ಕಾರ್ಯಗಳಿಗೆ ತಡೆ ಇದೆ, ಅದು ಹೋಗ್ತಾ ಇದೆ ಈಗ, ಅದು ಅನೇಕರಿಗೆ ಬಂಧನಗಳಿಂದ ಹೋಗ್ತಾ ಇದೆ ಅದೀಗ. ಪರ್ಮನೆಂಟ್ ಎಟರ್ನಲ್ ತೆಗೆದು ಹೇಳೋದಾಗ್ಲಿ ನೀವು, ಇದು ನನ್ನ ಸಮಯ ಹೇಳೋದಾಗ್ಲಿ, ಇದು ನನ್ನ ಸಮಯ, ಇದು ನನ್ನ ಬಿಡುಗಡೆಯ ಸಮಯ, ಇದಕ್ಕಾಗಿ ನಾನು ಕಾಯ್ತಾ ಇದ್ದೆ. ಇದು ನನ್ನ ಸಮಯ ಹೇಳ್ರಿ. ನಾನು ಬಿಡುಗಡೆ ಹೊಂದಿಕೊಳ್ತಾ ಇದ್ದೀನಿ. ನಾನು ಬಂದನ್ನು ನಡೆಯಲಿಲ್ಲ, ನಾನು ಕಾಯಿಲೆಯಲ್ಲಿ ನಡೆಯಲ್ಲ, ನಾನು ಯಾರು ಬಂದಿದ್ದಕ್ಕಾಗದೆ ಹೇಳ್ರಿ. ಬಾಯಿ ತೆರೆದು ಪ್ರಾರ್ಥನೆ ಮಾಡೋ ಬಗ್ಗೆ ಹೇಳ್ರಿ. ಏನ್ ಬೇಕು ಹೇಳ್ರಿ, ಅವರಿಗೆ ಏನ್ ಬೇಕು ಹೇಳ್ರಿ. ಬಿಡುಗಡೆ ಎಂತ ಕಟ್ಟುಗಳು ಹೊಡೆಯಲ್ಪಡ್ತಾ ಇದೆ. ಎಂತ ಬಂಧನಗಳು ಹೊಡೆಯಲ್ಪಡಲಿ ಈಗ. Out in the name of Jesus. In the name of Jesus. Be released now. Be healed now. Be healed now. Receive the healing and wellness. ಬಿಡುಗಡೆ ಮತ್ತು ಸ್ವಸ್ಥತೆ ಹೇಳಿ. ನಾನು ಬಿಡುಗಡೆ ಮತ್ತು ಸ್ವಸ್ಥತೆಯನ್ನು ಸ್ವೀಕರಿಸ್ತಾ ಇದ್ದೀನಿ. ನಾನು ಬಿಡುಗಡೆ ಮತ್ತು ಸ್ವಸ್ಥತೆಯನ್ನು ಸ್ವೀಕರಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರ ಮೇಲೆ ಯಾರು ಬರ್ತಾ ಇಲ್ಲ, ಎಲ್ಲರ ಮೇಲೆ ಅಭಿಷೇಕ ಬರ್ತಾ ಇದೆ. ಎಲ್ಲರ ಮೇಲೆ ಬರ್ತಾ ಇದೆ ಅಭಿಷೇಕ. ಎಂತ ಕಾಯಿ BP ಶುಗರ್ ಇಲ್ಲ, BP ಶುಗರ್ ಇಲ್ಲ. ಆ ಚಂಚಲ ಮನಸ್ಸು ಹೋಗ್ತಾ ಇದೆ ನೋಡ್ರಿ. ಯಾರಿಗೆ ಚಂಚಲ ಮನಸ್ಸು, ಯಾರು ಚಂಚಲ ಮನಸ್ಸು, ನಿಮ್ಮ ತಲೆ ನೀವೇ ಕೇಳಿಕೊಳ್ಳಿ. ಯಾರಿಗೆ ಚಂಚಲ ಮನಸ್ಸು, ಅನೇಕರಿಗೆ ಚಂಚಲ ಆತ್ಮ, ಒಂದು ಮನಸ್ಸು ಒಂದು ಸಮಯ ಇರೋದಿಲ್ಲ. ಈಗ ಬಿಡುಗಡೆ ಆಗ್ತಾ ಇದೆ. ಅಮ್ಮ ಹೇಳಿ, ಚಂಚಲ ಮನಸ್ಸಿನ ಬಿಡುಗಡೆ ಹೇಳಿ, ಹೇಳಿ. ಬಿಡುಗಡೆಯಲ್ಲಿರುವಂತ ವ್ಯಕ್ತಿ ನಾನು ಯಾವಾಗಲೂ ಬಂಧನದಲ್ಲಿಲ್ಲ. ನಾನು ಯೇಸುವಿನ ಬಿಡುಗಡೆ ಮಾಡಿ ಹಣಕಾಸು ವಿಚಾರ ಮೊದಲು ಯಾರಿಗೆ ಸುಸ್ತು, 2 ಹೆಜ್ಜೆ ನಡೆದ್ರೆ ಸುಸ್ತು ಯಾರಿಗೂ ಆಗ್ತಾನೆ ಇಲ್ಲ. ನಿಮಗೆ ದೇವರು ಗುಣ ಮಾಡ್ತಾರೆ ನೋಡಿ. ಅವ್ರ ಮುಂದೆ ಬನ್ನಿ. ಬೇರೆ ಯಾರು ಬೇರಾಗಿದ್ದೆ ಹೋಗಿ ನೀವು ಮುಂದೆ ಬನ್ನಿ. ಯಾರು ಸುಸ್ತು ಅವ್ರ ಮುಂದೆ ಬನ್ನಿ. ಸುಸ್ತು ಯಾರ್ಯಾರಿಗೆ ನೋಡಿ, ಅವರಿಗೆ ಬಿಡುಗಡೆ ಆಗ್ತದೆ. ಬನ್ನಿ. ಯಾರು 2 ಹೆಜ್ಜೆ ಇಡಕ್ಕಾಗಲ್ಲ ಯಾರಿಗೂ. ಎಲ್ಲರೂ ಕೈಗಳ ಮೇಲೆ ಪ್ರಾರ್ಥನೆ ಮಾಡೋದಾದ್ರೆ ಎಲ್ಲರೂ ಪ್ರಾರ್ಥನೆ ಕಂಟಿನ್ಯೂ ಮಾಡಿ. ಇನ್ನು ಮುಗ್ದಿಲ್ಲ, ಪ್ರಾರ್ಥನೆ ಮುಗ್ದಿಲ್ಲ. Father, in the name of Jesus, receive healing now. Lama Shalama Rabba, Labo Rakura Mari Bara Rabba Rabba, Luma Shiva Rabba Rabba Rabba, Luma Shaba Rabba. Power in the name of Jesus. Receive the healing. Power. Receive the healing now. Power. Jesus. ಕಾಯಿಲೆ ಇರೋದಿಲ್ಲ. ಬಿಡುಗಡೆ, ಪರ್ಮನೆಂಟ್ ಬಿಡುಗಡೆ ಇವತ್ತು. ಆರೋಗ್ಯವಂತ ಮಗನ ತಾಯಿನ ಇಬ್ಬರು Thank you. Receive the power. Power in the name of Jesus. Thank you. Power in the name of Jesus. ಎಲ್ಲ ಸುಸ್ತಲ ಹೋಗಲಿ. ಔಟ್. ಶರೀರ ಬಲ ಅಂತ ಹೋಗ್ತಾರೆ. ಎಲ್ಲ ಹೋಗ್ತಾರೆ. ಔಟ್. ಕ್ಷಮ ಮಾಡಿ. ಔಟ್ in the name of Jesus. ಹೊರಗಡೆ. 1 ಸೆಕೆಂಡ್ ಅಲ್ಲ. ಎಂದಿಗೂ ಬರಬಾರದು. ಔಟ್. ಹೊರಗಡೆ. Get out. Out I say. ಹೊರಗಡೆ. 1 ಸೆಕೆಂಡ್ ಬಾದ ಈ ಶರೀರ. ಹೊರಗಡೆ. ಹೊರಗಡೆ.
Thank you, Jesus. Thank you, Jesus. Power in the name of Jesus. Thank you. Touch. A divine touch. Power.